ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಚೆನ್ನಾಗಿದ್ದೀರಿ? ಇವತ್ತಿನ ತರಗತಿಯಲ್ಲಿ ನಾನು ಹಿಂದಿನ ತರಗತಿಯಲ್ಲಿ ಒಂದು ಸಣ್ಣ ವಿಷಯನ ಮೇಲ್ನೋಟದಲ್ಲಿ ನೋಡಿದ್ವಿ, ವೇದ ಗಣಿತ. ಹಿಂದಿನ ಕಾಲದಲ್ಲಿ ನಮ್ಮ ದೇಶದಲ್ಲಿ ಋಷಿಮುನಿಗಳು ಸ್ವಾಮಿಗಳರೆಲ್ಲ ಇದ್ದರು. ಅವರೆಲ್ಲ ಬಹುತೇಕ ಜ್ಞಾನ ಸಂಪತ್ತೆಲ್ಲ ಅವ್ರ ಬಳಿನೇ ಇರ್ತಿತ್ತು. ಅವರು ಬೇರೆಯವರಿಗೆಲ್ಲ ವಿದ್ಯಾದಾನ ಮಾಡ್ತಿದ್ರು. ಅವರು ಬಳಸ್ತಿದ್ದ ಮ್ಯಾಥಮೆಟಿಕ್ಸು ಇವತ್ತಿನ ಕ್ಯಾಲ್ಕುಲೇಟರ್ಗಿಂತಲೂ ಭಾಳ ಫಾಸ್ಟ್ ಇತ್ತು. ಕ್ಯಾಲ್ಕುಲೇಟರ್ ಇಲ್ಲದಲ್ಲಿ ದೊಡ್ಡ ದೊಡ್ಡ ಸಂಖ್ಯೆಗಳ ಜೊತೆಗೆ ಅವರು ಗಣಿತವನ್ನು ಮಾಡ್ತಿದ್ರು ಮಕ್ಕಳೇ. ಸೊ ವರ್ಗಗಳನ್ನು ನಾವು ಮಾಡಿದ್ದೀವಿ, ವರ್ಗಗಳನ್ನೆಲ್ಲ ಕಂಠಪಾಠನೂ ಮಾಡಿದ್ದೀವಿ. ಒಂದು ವೇಳೆ ಆನ್ಲೈನಲ್ಲಿ ಯಾರು ಮಕ್ಕಳು ನೋಡ್ತಿದ್ದೀರಿ, ವರ್ಗ ಸಂಖ್ಯೆಗಳನ್ನ ನೀವು ಕಂಠಪಾಠ ಮಾಡಿಲ್ಲ ಅಂದರೆ ದಯಮಾಡಿ ಕಂಠಪಾಠ ಮಾಡಿ. ಅಷ್ಟು ಕನಿಷ್ಠ 25 ಆದರೂ ಬರಬೇಕು ಇವತ್ತಿನ ಪಾಠಕ್ಕೆ. 25 ತನಕನಾದರೂ ವರ್ಗ ಸಂಖ್ಯೆಗಳು ಬಂದವಪ್ಪ ಅಂದರೆ ಎಲ್ಲ ಈ ವಿಷಯಗಳನ್ನು ನಾವು ಭಾಳ ನಿರರ್ಗಳವಾಗಿ ಮಾಡ್ಬೋದು, ಚೆನ್ನಾಗಿ ಅರ್ಥ ಮಾಡ್ಕೊಬೋದು. ವೇದಗಣಿತನ ಚೆನ್ನಾಗಿ ಅರ್ಥ ಮಾಡ್ಕೊಬೋದು. 25 ವರ್ಗ ಆದರೂ ನೀವು ಕಂಠಪಾಠ ಮಾಡಿದ್ರೆ 150 ತನಕ ವರ್ಗ ಸಂಖ್ಯೆಗಳನ್ನು ನೀವೇ ಹೇಳ್ಬೋದು, ಲೆಕ್ಕ ಮಾಡ್ದಲೇ ನೇರವಾಗಿ. ಅದರ ಟೆಕ್ನಿಕ್ನ ಇವತ್ತು ಕಲಿಯೋಣ. ಮತ್ತು ವಿಶೇಷ ವರ್ಗ ಸಂಖ್ಯೆಗಳು ಇದು ಸಹ ಕಂಠಪಾಠ ಆಗಿರಬೇಕು. 32ರ ವರ್ಗ 1024, ಕರೆಕ್ಟಾ? 64ರ ವರ್ಗ 4000. 16ರ ಘನ ಏನು ಬರುತ್ತೆ ಮಕ್ಕಳೇ? 16ರ ಘನನೂ ಸಹ ನೆನಪಿರಲಿ, ಆಯಿತಾ? ನೆನಪಿರಲಿ. ಮುಂದೆ ವೇದ ಗಣಿತ. ನಾನು ಹೇಳ್ತಿದ್ದಂತೆ ಇಷ್ಟು ತನಕ ಅದನ್ನೇ ಹೇಳಿದ್ವಿ. ಹಿಂದಿನ ಕಾಲದಲ್ಲಿ ನಮ್ಮ ಭಾರತದಲ್ಲಿ ಭಾಳ ಪ್ರಸಿದ್ಧಿ ಹೊಂದಿದ ಇದು ಗಣಿತ ಪದ್ಧತಿ ವೇದ ಗಣಿತ. ಬುನಾದಿ ಸಂಖ್ಯೆ ಬಗ್ಗೆ ಗೊತ್ತಿರ್ಬೇಕು ನಿಮಗೆ. ಇದನ್ನು ಅರ್ಥ ಮಾಡಿಕೊಳ್ಳುವ ಮುನ್ನ ಬುನಾದಿ ಸಂಖ್ಯೆಗಳ ಬಗ್ಗೆ ಪರಿಚಯ ಇರಬೇಕು. ಏನು ಬುನಾದಿ ಸಂಖ್ಯೆ ಅಂದರೆ? ನೋಡಿ, ನಾನು ಹೇಳ್ತಿದ್ದೇನೆ 2ರಿಂದ ಅಥವಾ 1ರಿಂದ 30ರವರೆಗೆ, ಇಲ್ಲ 25ರವರೆಗೆ ಅಂತ ಅಂದ್ಕೊಳ್ಳೋಣ. 25ರವರೆಗೆ ನೀವು ಕಂಠಪಾಠ ಮಾಡಿರ್ತೀರಿ. ಈ ವರ್ಗ ಸಂಖ್ಯೆಗಳನ್ನು ಕಂಠಪಾಠ ಮಾಡಿದ್ದೀರಿ? ಓಕೆ. 25ರಿಂದ 75ರವರೆಗೆ, 75ರ ವರ್ಗವರೆಗೆ ಬುನಾದಿ ಸಂಖ್ಯೆ ನಾವು ಯಾವಾಗಲೂ ಎಂತ ಅಂತೀವಿ? 50 ತಾಂತೀವಿ. ಬುನಾದಿ ಸಂಖ್ಯೆ ಎಂತ ಅಂತೀವಿ? 50 ತಾಂತೀವಿ. ಸರಿನಾ? ಅದೇ ಥರ 75ರ ವರ್ಗದಿಂದ 125ರ ವರ್ಗದವರೆಗೆ, 125ರ ವರ್ಗದವರೆಗೆ ಬುನಾದಿ ಸಂಖ್ಯೆನ ಏನಂತ ತೊಗೊಬೇಕು ನಾವು? 100 ಅಂತ ತೊಗೊಬೇಕು ಮಕ್ಕಳೇ. ಅರ್ಥ ಆಗ್ತಿದೆಯಾ? ಅಂದರೆ ನಾನೇನಾದರೂ 36ರ ವರ್ಗ ಕೇಳ್ತೀನಪ್ಪ, ಬುನಾದಿ ಸಂಖ್ಯೆ ಯಾರು ನೋಡ್ತೀವಿ? 50. 53ರ ವರ್ಗ ಕೇಳ್ತೀನಪ್ಪ, ಬುನಾದಿ ಸಂಖ್ಯೆ ಯಾರು ನೋಡ್ತೀನಿ? 50. ಯಾಕೆ? 25ರಿಂದ 75 ಒಳಗೆ ಯಾರೇ ಬಂದರು ಅವ್ರಿಗೆ ಬುನಾದಿ ಸಂಖ್ಯೆ ಏನಿರುತ್ತೆ? ಯಾವಾಗಲೂ 50 ಇರುತ್ತೆ. 75ರಿಂದ 125ರವರೆಗೆ ಬುನಾದಿ ಸಂಖ್ಯೆ ಏನಿರುತ್ತೆ? ನಮಗೆ 100 ಇರುತ್ತೆ. ಬುನಾದಿ ಸಂಖ್ಯೆ ಮೊದಲು ನೆನಪಿಟ್ಕೊಳ್ಳಿ, ಆಯಿತಾ? ಬೇಸ್ ನಂಬರ್ ಅಂತ ಕರಿತೀವಿ ಇದನ್ನು. ಇದಕ್ಕೆ ಬುನಾದಿ ಸಂಖ್ಯೆ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಯಾಕೆ ಬೇಕು ಈ ಸಂಖ್ಯೆ? ಇಲ್ಲೊಂದು ಉದಾಹರಣೆ ಇದೆ. 101ರ ವರ್ಗ ಕಂಡುಹಿಡಿಬೇಕು ನಾವು. ಹಂಗೆ ಹೇಳ್ಬೇಕು ಅಂದರೆ 101ರ ವರ್ಗ ಅಂದರೆ 101 × 101 ಹಿಂಗೆ ಹಾಕಿ ಬರೆದು ಕೂಡಿಸ್ಬಿಟ್ಟು ಆಮೇಲೆ ಒಂದು ನಂಬರ್ ಬರ್ತಿತ್ತು. ಹೌದು ತಾನೆ? ಇದೇ ಅಲ್ವ ಪದ್ಧತಿ ಇದ್ದಿದ್ದು? ಇದಕ್ಕೆ ಶಾರ್ಟ್ಕಟ್ ಏನಿದೆ ಅಂದರೆ, ಶಾರ್ಟ್ಕಟ್ಟು 101 ಎಲ್ಲಿ ಬರುತ್ತಿದ್ದು? ಯಾವ ಬುನಾದಿ ಸಂಖ್ಯೆ ಬರುತ್ತೆ? ನೀವು ಈಗ ತಾನೇ ನೋಡಿದ್ರಿ. 75ರಿಂದ 125ರವರೆಗಿರುವ ಎಲ್ಲ ನಂಬರ್ಗೆ ಏನಿದೆ ಬುನಾದಿ ಸಂಖ್ಯೆ? 101. ಇದ್ರ ಪಕ್ಕನೇ ಬರುತ್ತಲ್ವಾ? 100 ಮುಂದೆ 101, ಅದಕ್ಕೆ ಬುನಾದಿ ಸಂಖ್ಯೆ ಏನಿರುತ್ತೆ? 100 ಇರುತ್ತೆ. ಇಲ್ಲಿ ಬುನಾದಿ ಸಂಖ್ಯೆ 100 ಅಂತ ಹೇಳ್ತಾ ಇದ್ದೀನಿ ನಾನು. ಅದರ ಅರ್ಥ ಇದನ್ನು ಯಾವ ರೀತಿ ಯೋಚನೆ ಮಾಡಬೇಕು ಅಂದರೆ, ಗೌತಮ್, 100ಕ್ಕೆ ಎಷ್ಟು ನಂಬರ್ ಜಾಸ್ತಿ ಇದೆ? 100ಕ್ಕೆ 1 ಜಾಸ್ತಿ ಇದೆ. ಹಾಗಂದ್ಮೇಲೆ 101ಕ್ಕೆ ಮತ್ತೊಂದು ಕೂಡಿಸ್ರಿ. ಎಷ್ಟಾಗುತ್ತೆ ಇದು? 102. ಮುಂದೆ 2 ಜಾಗ ಇರುತ್ತೆ, ಆಯಿತಾ? ಮುಂದೆ ಯಾವಾಗಲೂ 2 ಜಾಗ ಇರುತ್ತೆ. ಇದು 100ಕ್ಕೆ ಎಷ್ಟು ಕೂಡಿಸಿದ್ರಿ? 1. 101ಕ್ಕೆ ಎಷ್ಟು ಕೂಡಿಸಿದಿರಿ? 1 ಕೂಡಿಸಿದಿರಿ. ಅಥವಾ 100ಕ್ಕಿಂತ ಎಷ್ಟು ಜಾಸ್ತಿ ಇದೆ? 101 1 ಜಾಸ್ತಿ ಇದೆ. ಆ 1ರ ವರ್ಗ ಏನಾಗುತ್ತೆ? ಇಷ್ಟೇ ಆನ್ಸರ್ ಇದಕ್ಕೆ. ಗುಣಿಸ್ ನೋಡಿದ್ರೆ ಇಷ್ಟೇ ಬರುತ್ತೆ ನೋಡಿ. ಗುಣಿಸ್ ನೋಡ್ತೀರಂದ್ರೆ ತೋರಿಸ್ತೀನಿ ನೋಡಿ ಬೇಕಾದ್ರೆ. 101 × 101, 1 1 1 0 0 1 1 0ಗೆ ಎಲ್ಲ 0 ಆಗುತ್ತೆ. ಮತ್ತು 1ರಿಂದ ಮಾಡಿದ್ರೆ 1 0 1 1 0 2 0 1 ಸೇಮ್ ಆನ್ಸರ್ ಬರುತ್ತೆ. ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ ಮಕ್ಕಳೇ, ಇನ್ನೊಂದು ಸರಿ ನೋಡ್ಕೊಳ್ಳಿ, ಇನ್ನೂ ಒಂದು ಸರಿ ಮಾಡೋಣ.
ಈಗ 101ರ ವರ್ಗ ಮಾಡಬೇಕು ನಾವು, ಕರೆಕ್ಟಾ? 101ರ ವರ್ಗ ನಾವು ಕಲ್ತಿಲ್ಲ, ನಾವು ಕಷ್ಟಪಟ್ಟು ಅಥವಾ ಇಷ್ಟಪಟ್ಟು 30ರ ತನಕ ವರ್ಗ ಕಲ್ತಿದ್ದೀವಿ. 101ರ ವರ್ಗ ಕೇಳಿಬಿಟ್ರೆ ನೀವು ಗುಣಿಸ್ಕೊಂತ ಕೂರೋ ಅವಶ್ಯಕತೆ ಇಲ್ಲ. ಯಾಕೆ? 101 ಅಂದಮೇಲೆ ಬುನಾದಿ ಸಂಖ್ಯೆ ಏನಿದೆ? 100. ಬುನಾದಿ ಸಂಖ್ಯೆ ಏನಿದೆ? 100. 100ಕ್ಕೆ 1 ಸೇರಿಸಿದ್ರೆ ತಾನೆ 101. 100ಕ್ಕೆ 1 ಸೇರಿಸಿದ್ರೆ ತಾನೆ 101. ಎಷ್ಟು ಸೇರಿಸಿದ್ವಿ ಜಾಸ್ತಿ? 1. ಸೊ ಹಾಗಾದ್ಮೇಲೆ 101ಕ್ಕೂ 1 ಸೇರಿಸ್ರಿ ಏನಾಗುತ್ತೆ? 102 ಆಗುತ್ತೆ, ಕರೆಕ್ಟಾ? 101ಕ್ಕೂ 1 ಸೇರಿಸ್ರಿ 102 ಆಗುತ್ತೆ. ಮುಂದೆರಡು ಜಾಗ ಇರುತ್ತೆ, ಅಲ್ಲೇನು ಮಾಡಬೇಕು? ಈ 1ರ ವರ್ಗ ತಗೊಬೇಕು. ಈ 1ರ ವರ್ಗ ತಗೊಂಡು ಇಲ್ಲಿ ಹಾಕ್ಬೇಕು. 1ರ ವರ್ಗ ಎಷ್ಟು ಮಕ್ಕಳೇ? 1ರ ವರ್ಗ 01. ಎರಡು ಇದೆಯಲ್ವ ಜಾಗ, ಅದಕ್ಕೆ 01 ಅಂತ ಇಡ್ಬೇಕು. ಇಷ್ಟೇ ಆನ್ಸರ್ ಇದಕ್ಕೆ. ಇದಕ್ಕೂ ನೋಡೋಣ ಅದೇ ಥರ. ಇದಕ್ಕೆ ಬುನಾದಿ ಸಂಖ್ಯೆ ಏನು ಬರುತ್ತೆ? ಆಹಾ, 99ಕ್ಕೆ ಬುನಾದಿ ಸಂಖ್ಯೆ ಏನು ಬರುತ್ತೆ? ಎಷ್ಟಮ್ಮ? ವೆರಿ ಗುಡ್. ಚೆಕ್ ಮಾಡೋಣ. 99 ಇದೆ, ಬುನಾದಿ ಸಂಖ್ಯೆ ಎಷ್ಟು ಅಂತ ಹೇಳಿದ್ವಿ? 100. 100ಕ್ಕೆ ಎಷ್ಟು ಕಡಿಮೆ ಮಾಡಿದ್ರೆ 99 ಬರುತ್ತೆ? 1 ಕಡಿಮೆ ಮಾಡಿದ್ರೆ 99 ಬರುತ್ತೆ. ಹಾಗಾದರೆ 99ಅಲ್ಲೂ 1 ಕಡಿಮೆ ಮಾಡಿರಿ. ಜಾಸ್ತಿ ಆದರೆ ಜಾಸ್ತಿ ಮಾಡ್ತೀವಿ, ಕಡಿಮೆ 100ಕ್ಕಿಂತ ಕಡಿಮೆ ಆದರೆ ಕಡಿಮೆ ಮಾಡ್ತೀವಿ, ಮತ್ತೆ ಕಳಿತೀವಿ. 99ರಲ್ಲಿ 1 ಕಳೆದ್ರೆ ಸುಭಾಷ್ ಎಷ್ಟು ಬರುತ್ತೆ? 98. ಕರೆಕ್ಟಾ? ಮುಂದೆರಡು ಜಾಗ ಇದೆಯಪ್ಪ, ಮುಂದೆರಡು ಜಾಗ ಇದೆ. ನೀವು ಕಳೆದಿರೋದೆಷ್ಟು? 1ರ ವರ್ಗ. ಇಷ್ಟೇ ಆನ್ಸರ್. ನೀನೇನಮ್ಮ ಕಳೆದಿದೆಯಾ? ಅಲ್ಲ, ಈ ಥರ ಮಾಡಿದೀಯಾ ಭೈರವಿ? ಗುಣಿಸಿದೀಯಾ? ಕೂಡಿಸಿದೀಯಾ? ಗುಣಿಸಿದ್ರು ಇಷ್ಟೇ ಬರುತ್ತೆ ನೋಡಿ. ಬರ್ತಾ ಇದೆಯಾ? ನೀವು ಗುಣಿಸಿದ್ರು ಇಷ್ಟೇ ಬರುತ್ತೆ ಮಕ್ಕಳೇ. ಬರಲಿಲ್ಲ? ಗುಣಿಸಿದ್ರೆ ಬರಲಿಲ್ಲ? ಇದು ತಿಳಿಲಿಲ್ಲ ರೀ. ಇನ್ನೊಂದು ಸರಿ ಮಾಡೋಣ ಮಕ್ಕಳೇ. ಯಾರ್ಯಾರಿಗೆ ತಿಳಿದಿಲ್ಲ ನೋಡಿ, ಯಾರ್ಯಾರಿಗೆ ತಿಳಿದಿಲ್ಲ. ಇಲ್ಲಿ 99 ಇದೆ. ನಾವು ಹಿಂದಿನ ಒಂದು ಸ್ಲೈಡಲ್ಲಿ ಏನಂತ ಹೇಳಿದ್ವಿ? ಬುನಾದಿ ಸಂಖ್ಯೆ 75ರ ವರ್ಗದಿಂದ 125ರ ವರ್ಗದವರೆಗೆ ಬರುವ ಎಲ್ಲ ವರ್ಗಗಳಿಗೆ ಬುನಾದಿ ಸಂಖ್ಯೆ ಏನಾಗಿರುತ್ತೆ? 100. 99 ಇದರಿಂದ ಮತ್ತು ಇದ್ರ ನಡುವೆ ಬರುತ್ತಾ? 99 ಇವೆರಡು ಸಂಖ್ಯೆಗಳ ನಡುವೆ ಬರುತ್ತೆ. ಸೊ ಏನಾಗ್ತದೆ ಅದರ ವರ್ಗ ಸಂಖ್ಯೆ ಹಾಲೇಶ? ಬುನಾದಿ ಸಂಖ್ಯೆ 100. ಈಗ ನೀವು ಹೇಳ್ರಿ, 100ಕ್ಕೆ ಏನು ಮಾಡಿದ್ರೆ 99 ಬರುತ್ತೆ? -1. 100ರಲ್ಲಿ 1 ಕಳೆದ್ರೆ 99 ಬರುತ್ತೆ. 100ರಲ್ಲಿ ಕಳೀತಿದ್ದೀರಾ ಅಂದರೆ 99ರಲ್ಲೂ ಅಷ್ಟೇ ಕಳಿಬೇಕು, ಸರಿನಾ? 99ರಲ್ಲೂ ಅಷ್ಟೇ ಕಳಿಬೇಕು. ಎಷ್ಟು ಬರುತ್ತೆ ಮಕ್ಕಳೇ? 98 ಬರುತ್ತೆ. ಒಪ್ತೀರಾ? 99ರಲ್ಲಿ 1 ಕಳೆದ್ರೆ 98, ಹೌದಾ? ಮುಂದೆರಡು ಜಾಗ ಇರುತ್ತೆ, ಯಾವಾಗಲೂ ಮುಂದೆರಡು ಜಾಗ ಇರುತ್ತೆ. ಅಲ್ಲಿ 1ರ ವರ್ಗ ತಗೊಳ್ರಿ. ಇಲ್ಲಿ 1ರ ವರ್ಗ ಏನಾಗುತ್ತೆ? 2 ಜಾಗ ಇರೋದಕ್ಕೆ 01 ಅಂತ ಬರಿತೀವಿ ಅಷ್ಟೇ. ಗೊತ್ತಾಯ್ತಾ? ಈಸಿ ಇದೆಯಾ? ಇನ್ನೊಂದು ಉದಾಹರಣೆ ತಗೊಬೋದಾ? ನೋಡಿ, ಇಲ್ಲಿ ಒಂದು ನಿಮಿಷ ಅಲ್ಲಿಗೆ ಹೋಗೋ ಮುನ್ನ 102ರ ವರ್ಗ ಎಷ್ಟಾಗುತ್ತೆ ಹೇಳ್ರಿ ನೀವೇ? 102ರ ವರ್ಗ 102ರ ವರ್ಗ ಏನಾಗುತ್ತೆ? ಬುನಾದಿ ಸಂಖ್ಯೆ 100. ವೆರಿ ಗುಡ್. 100ಕ್ಕೆ ಏನು ಕೂಡಿಸಿದ್ರೆ 102 ಬರುತ್ತೆ? 2 ಕೂಡಿಸಿದ್ರೆ, ಕರೆಕ್ಟಾ? ಅಂದರೆ 102ಕ್ಕೂ ಏನು ಕೂಡಿಸ್ಬೇಕು ನಾನು? 2 ಕೂಡಿಸ್ತೀನಿ. ಎಷ್ಟಾಗುತ್ತೆ ಇದು? 104. 2ರ ವರ್ಗ 2 ಜಾಗ ಇದೆ, 4 ಹೇಗೆ ಬರಿತೀರಿ? 04. ಬಂತ ಆನ್ಸರ್? ಈಸಿ ಬಂತ? ಮನಸ್ಸಲ್ಲೇ ಮಾಡ್ಬೋದು ಇದನ್ನು, ನೋಡ್ರಿ ಬೇಕಾರೆ. ನಾನು ಹೇಳಲ್ಲ ಈಗ ಹೆಂಗೆ ಮಾಡ್ಬೋದು ಮನಸ್ಸಲ್ಲಿ. 102 ಇದೆ, 100ಕ್ಕೆ 2 ಜಾಸ್ತಿ ಇದೆ, ಅದಕ್ಕೆ 2 ಜಾಸ್ತಿ ಮಾಡಿದ್ರೆ 104. 2ರ ವರ್ಗ 4, ಮುಗೀತು. ಮನಸ್ಸಲ್ಲೇ ಮಾಡ್ಬೋದು ನೋಡ್ರಿ ಹೇಗೆ. 102 ಇದೆ, ಬುನಾದಿ ಸಂಖ್ಯೆ 100, ಬುನಾದಿ ಸಂಖ್ಯೆ 100. 100ಕ್ಕೆ 2 ಜಾಸ್ತಿ ಮಾಡಿದ್ರೆ ತಾನೆ 102. ಹಾಗಾದ್ರೆ ಮತ್ತೆ ಇನ್ನೂ 2 ಜಾಸ್ತಿ ಮಾಡ್ಬೇಕಾ? 102ಕ್ಕೆ ಇನ್ನೂ 2 ಜಾಸ್ತಿ ಮಾಡಿದ್ರೆ 104. 2ರ ವರ್ಗ 4, ಮುಗೀತು. ಈಸಿ ಇದೆಯಲ್ಲ, ಮನಸ್ಸಲ್ಲೇ ಮಾಡ್ಬೋದು ಹೋಗ್ತಾ ಹೋಗ್ತಾ. ಈಗ ಇನ್ನೊಂದು ಕೊಡಲಾ? ರೆಡಿ ಇದ್ದೀರಾ? 105ರ ವರ್ಗ 105ರ ವರ್ಗ ಏನಾಗ್ತದೆ ನೋಡಿ. 105ರ ವರ್ಗ ನೋಡಿ, 100ಕ್ಕೆ 5 ಸೇರಿಸಿದ್ರೆ ತಾನೆ 105. 100ಕ್ಕೆ ಬುನಾದಿ ಸಂಖ್ಯೆಗೆ 5 ಜಾಸ್ತಿ ಮಾಡಿದ್ರೆ ತಾನೆ 105. ಹಾಗಾದ್ಮೇಲೆ 105ಕ್ಕೂ 5 ಜಾಸ್ತಿ ಮಾಡಿರಿ, ಎಷ್ಟು ಬರುತ್ತೆ? 110. ಕೊನೆಗೆ 2 ಜಾಗ ಇರುತ್ತೆ. 5ರ ವರ್ಗ 5ರ ವರ್ಗ 5ರ ವರ್ಗ ಅಷ್ಟೇ. ಬರ್ತಾ ಇದೆಯಾ?
ಮುಂದಿನ ಪ್ರಶ್ನೆ ಇನ್ನೊಂದು ಪ್ರಶ್ನೆ ನೋಡ್ತೀರಿ, ಇನ್ನೊಂದು ಪ್ರಶ್ನೆ ತಗೊಳ್ರಿ ಈ ಥರ. 98ರ ವರ್ಗ ಬುನಾದಿ ಸಂಖ್ಯೆ 100. 100ಕ್ಕೆ ಎಷ್ಟು ಕಡಿಮೆ ಮಾಡಿದ್ರೆ 98? 2 ಕಡಿಮೆ ಮಾಡಬೇಕು. ಹೌದಾ ಮಕ್ಕಳೇ? 100ಕ್ಕೆ 2 ಕಡಿಮೆ ಮಾಡಿದ್ರೆ 98. ಹಾಗಂದ್ಮೇಲೆ 98ಕ್ಕೂ ಏನು ಮಾಡ್ಬೇಕು ನಾವು? 2 ಕಡಿಮೆ ಮಾಡಬೇಕು. ಎಷ್ಟಾಗುತ್ತೆ? 96. 2 ಕೊನೆಗೆ ಕರೆಕ್ಟ್ ಆನ್ಸರ್. 98ರಲ್ಲಿ 2 ಕಳೆದ್ರೆ 96 ಬರುತ್ತೆ. 2ರ ವರ್ಗ ಏನು ಬರುತ್ತೆ ಇಲ್ಲಿ? 04 ಅಷ್ಟೇ. ಕಳೆದ್ರೆ ಕಳಿಬೇಕು, ಕೂಡಿಸಿದ್ರೆ ಕೂಡಬೇಕು. ಬುನಾದಿ ಸಂಖ್ಯೆಗೆ ಏನೇನು ಆಗ್ತಿದೆಯೋ ಅಲ್ಲೂ ಸಹ ಅದನ್ನೇ ಮಾಡ್ಬೇಕು ನಾವು. ಸರಿನಾ? ಅರ್ಥ ಆಗ್ತಿದೆಯಾ ಮಕ್ಕಳೇ? ಇನ್ನೊಂದು ತಾಂತೀರಾ? ಮಾಡಿರಿ ನೋಡೋಣ. 97ರ ವರ್ಗ 97ರ ವರ್ಗ 97. 100ಕ್ಕೆ ಏನು ಕಳೆದ್ರೆ 97 ಬರುತ್ತೆ? 3 ಕಳೆದ್ರೆ 97ರಲ್ಲೂ ಸಹ 3 ಕಳೆದ್ರೆ ಏನಾಗುತ್ತೆ? 94 ಆಗುತ್ತೆ. 2 ಅಂಕೆ ಕೊನೆಗಿರುತ್ತೆ. 3ರ ವರ್ಗ ಏನಾಗುತ್ತೆ? 09 ಅಷ್ಟೇ. ಬಂತ್ರಾ ಭೈರವಿ? ಅರ್ಥ ಇದೆಯಾ? ಇನ್ನೊಂದು 104ರ ವರ್ಗ ಏನಾಗುತ್ತೆ ಹೇಳಿ? 100ಕ್ಕೆ ಎಷ್ಟು ಜಾಸ್ತಿ ಇದೆ? 100ಕ್ಕೆ 4 ಜಾಸ್ತಿ ಇದೆ. ಹಾಗಾದ್ಮೇಲೆ 104ಕ್ಕೂ 4 ಜಾಸ್ತಿ ಮಾಡಿರಿ. ಎಷ್ಟಾಗುತ್ತಿದು? 108 ಆಗುತ್ತೆ. ಭೈರವಿ ಕೊನೆಗೆ 2 ಅಂಕೆ ಇದೆ. ಅದಕ್ಕೇನು ಮಾಡಬೇಕು? 4ರ ವರ್ಗನ ಸೇರಿಸ್ಬೇಕು. 4ರ ವರ್ಗ ಏನಾಗುತ್ತೆ? 16 ಬರುತ್ತೆ ಅಷ್ಟೇ. ಎಷ್ಟು ಜಾಸ್ತಿ ಮಾಡ್ತೀರಿ ಅದರ ವರ್ಗ, ಎಷ್ಟು ಕಡಿಮೆ ಮಾಡ್ತೀರಿ ಅದರ ವರ್ಗ. ಅರ್ಥ ಆಗ್ತಿದೆ? ತೇಜಸ್ ಬರ್ತಾ ಇದೆಯಾ? ತೇಜಸ್, ನಿಸಾರ್ ಅರ್ಥ ಆಗ್ತಿದೆಯಪ್ಪ? ಗುಡ್. ಸ್ವಲ್ಪ ಟಫ್ ಮಾಡೋಣ. ಟಫ್ ಮಾಡಲಾ? 109ರ ವರ್ಗ ನೋಡೋಣ ಯಾರು ಮಾಡ್ತೀರಿ. 100ಕ್ಕೆ ಎಷ್ಟು ಜಾಸ್ತಿ ಇದೆ? 100ಕ್ಕೆ 9 ಜಾಸ್ತಿ ಇದೆ. ಹಾಗಾದ್ಮೇಲೆ 109ಕ್ಕೂ 9 ಜಾಸ್ತಿ ಮಾಡ್ತೀರಿ. ಏನಾಗುತ್ತೆ? 118. ಕೊನೆಗೆ 2 ಅಂಕೆ ಇರುತ್ತೆ. 9ರ ವರ್ಗ ಏನಾಗುತ್ತೆ? ಬರ್ತಾ ಇದೆಯಲ್ಲ? ಅರ್ಥ ಆಗ್ತಿದೆ? ಓಕೆ, ಬಂತಲ್ವ ಎಲ್ಲರಿಗೂ? ಈಗ ಸ್ವಲ್ಪ ಟಫ್ ಮಾಡೋಣಪ್ಪ. 111ರ ವರ್ಗ 111ರ ವರ್ಗ. ಪ್ರತೀಕ್ ಬೇಜಾರಪ್ಪಿಡಪ್ಪ. 11,201 ನೋಡ್ರಿ. 111ರ ವರ್ಗ ಇದೆ ಮಕ್ಕಳೇ. ಇದು 100ಕ್ಕೆ 11 ಜಾಸ್ತಿ ಇದ್ದಂತೆ. ಹಾಗಾದ್ಮೇಲೆ 111ಕ್ಕೆ ನಾವು 11 ಕೂಡಿಸ್ತೀವಿ. ಎಷ್ಟಾಗುತ್ತೆ? 122. ಕೊನೆಗೆ ಎಷ್ಟು ಜಾಗ ಇದೆ? ಕೊನೆಗೆ ಎಷ್ಟು ಜಾಗ ಇದೆ? ಈ 2. ಗಮನಿಸ್ತಿದ್ದೀರಾ? ಈ ಸ್ಟೆಪ್ಪಲ್ಲಿ ಭಾಳ ಜನ ತಪ್ಪು ಮಾಡಿರ್ತೀರ ನೋಡ್ರಿ. 122 ಇದೆ, ಕೊನೆಗೆ 2 ಜಾಗ ಇದೆ. ಈ 2 ಜಾಗದಲ್ಲಿ ಯಾರನ್ನು ಕೂಡಿಸ್ಬೇಕು ನಾನು? 11ರ ವರ್ಗನ ಕೂರಿಸ್ಬೇಕು. 11ರ ವರ್ಗ ಕೂರ್ಸೋಕ್ಕೆ ಇಲ್ಲಿ 2 ಜಾಗ ಇದೆ. ಅಲ್ಲಿ 11ರ ವರ್ಗ ಎಷ್ಟು? 11ರ ವರ್ಗ 121. ಜಾಗ ಇಲ್ಲ. 121. ಒಂದು ದಶಕ ತಗೊಬೋದು. ಕೆಳಗೆ ಇಟ್ಕೊಬೇಕಂತ ಹೇಳಿದ್ದೆ ತೇಜಸ್. ನೆನ್ನೆ ಜಾಗ ಇಲ್ಲದಕ್ಕೆ ಕೆಳಗಿಟ್ಟಿದ್ದೆ. ಆದರೆ ಅದನ್ನು ಏನು ಮಾಡ್ಬೋದು? 121 ಈ ಥರ ಬರಿಬೋದು ನಾನು. ಬಿಡಿ 10 100 ಸ್ಥಾನ ಏನು ಮಾಡೋಣ? ದಶಕ ತಗೊಂಬಿಡೋಣ. ಈಗೇನಾಗುತ್ತೆ ನೋಡ್ರಿ. 1 2 3 2 1 ಇಷ್ಟೇ ಆನ್ಸರ್. ಅರ್ಥ ಆಯ್ತಾ? ಗೊತ್ತಾಯ್ತಮ್ಮ? ಸ್ನೇಹ ಗೊತ್ತಾಗಲಿಲ್ಲ? ನೋಡಿ, ಗುಣಿಸಿದ್ರೆ ಬರುತ್ತೆ. ಗುಣಿಸೋದು ಭಾಳ ಲೇಟ್ ಆಗುತ್ತಂತ ಈ ಪದ್ಧತಿ ಮಾಡ್ತಾಯಿದ್ದೀವಿ ನಾವು. ಇನ್ನೊಂದು ಸರಿ ನೋಡ್ತೀರಿ ಎಲ್ಲರೂ. 111ರ ವರ್ಗ ಮಾಡಬೇಕು. ಏನಿತ್ತು ಪದ್ಧತಿ ಹಾಲೇಶ್? 100ಕ್ಕೆ 11 ಕೂಡಿಸ್ತಾ ಇದ್ವಿ ಹಾಲೇಶ್. ಕರೆಕ್ಟ್ ಹಾಲೇಶ್? 100ಕ್ಕೆ 11 ಕೂಡಿಸಿದ್ರೆ 111. ಒಪ್ತೀರಾ? ಹಲೋ ವೆರಿ ಗುಡ್. 111ರ ವರ್ಗ ಇದೆ. 100ಕ್ಕೆ 11 ಕೂಡಿಸಿದ್ರೆ 111 ಆಗುತ್ತೆ. ಓಕೆ. ಹಾಗಂದ್ಮೇಲೆ 111ಕ್ಕೂ ನಾವು 11 ಕೂಡಿಸ್ಬೇಕು. 122 ಬರುತ್ತೆ. ಎಷ್ಟು ಬರುತ್ತೆ? 122. ಕೊನೆಗೆ ಮಾತ್ರ ನಮಗೆ 2 ಸ್ಥಾನ ಇರೋದು. 2 ಸ್ಥಾನ ತುಂಬಲಿಕ್ಕೆ ಅವಕಾಶ ಇರೋದು. ಸೊ ಇಲ್ಲೇನು ಮಾಡ್ತೀವಿ ನಾವು ಸುಭಾಷ್? 11ರ ವರ್ಗ ತಗೊತೀವಿ. 11ರ ವರ್ಗ ನಮಗೆ ಗೊತ್ತಿದೆ ಏನಂತ? ಅದು 121 ಅಂತ ನಮಗೆ ಗೊತ್ತಿದೆ. ಇಲ್ಲಿರೋದು ನೋಡಿ, ಇಲ್ಲಿ 3 ಅಂಕೆ ಇದ್ದಾವೆ. ಇಲ್ಲಿರೋದು ನೋಡಿದ್ರೆ 2 ಅಂಕೆಗೆ ಅಷ್ಟೇ ಜಾಗ. ನಾವೇನು ಮಾಡ್ತೀವಿ? 121ಕ್ಕೆ 1 ದಶಕ 21 ಕೆಳಗಿಡ್ತೀವಿ. ಆಯ್ತಾ? ಬಿಡಿ 10ರಿಂದ ಬರ್ಕೊಂತ ಹೋಗ್ತೀವಿ. ಕೊನೆಗೆ ಉಳಿದದನ್ನ ದಶಕ ಇಟ್ಬಿಡ್ತೀವಿ. ಕ್ಲಿಯರ್?
ಕ್ಲಿಯರ್? ಸೊ ಇದೇನು ಮಾಡ್ಬೋದು, ಕೂಡಿಸಿದ್ರೆ ಏನು ಬರುತ್ತಪ್ಪ ಇದು? 1 2 3 2 1. ಈಸಿ. ಇನ್ನೊಂದು ಟ್ರೈ ಮಾಡ್ತೀರಾ? 112ರ ವರ್ಗ. ಈಸಿ. ಚೆಕ್ ಮಾಡಿರಿ. 112ರ ವರ್ಗ. ಮುನಾದಿ ಸಂಖ್ಯೆ 100, 100ಕ್ಕೆ ಎಷ್ಟು ಜಾಸ್ತಿ ಇದೆ? 12 ಜಾಸ್ತಿ ಇದೆ. ಹಾಗಾದ್ಮೇಲೆ 112ಕ್ಕೂ ಸಹ 12 ಕೂಡಿಸ್ಬೇಕು. ಏನು ಬರುತ್ತೆ ನೋಡಿ? 14,544. ನೋಡ್ರಿ ಇಲ್ಲಿ ಏನಾಗ್ತದೆ, ನೀವು ಕೂಡಿಸಿದ್ರೆ ಏನು ಬರುತ್ತೆ ನೋಡ್ರಿ ಮಕ್ಕಳೇ 4 2 1, ಕೊನೆಗೆ 2 ಜಾಗ ಇದೆ. ಕೂಡಿಸಿದ್ರಿ 12ರ ವರ್ಗ ಇಲ್ಲಿ ಕೂರಿಸ್ಬೇಕು ನಾನು. 12ರ ವರ್ಗ ಎಷ್ಟು ಅಂತ ಗೊತ್ತು ನಮಗೆ? 12ರ ವರ್ಗ ಅಂದರೆ 144. ಅಲ್ಲಿ 3 ಅಂಕೆ ಇದೆ, ಇಲ್ಲಿ 2 ಅಂಕೆಗೆ ಎಷ್ಟು ಜಾಗ ಇದೆ? 100 ಅಂಕೆಗೆ 1 ದಶಕ 44. ಕರೆಕ್ಟ್ರಾ? ಆ ದಶಕನ ಕೂಡಿಸಿದ್ರೆ ಏನಾಗುತ್ತೆ? 1 2 5 4 4. ಕರೆಕ್ಟ್ ಬಂತಾರೆ ಆನ್ಸರ್? ಬಂದಿದೆಯಾ? ಇದು ಬಂದಿದೆ ಅಂದರೆ ನೀವು ಕಲ್ತಿದ್ದೀರಾ ಅಂತ ಅರ್ಥ. ಇನ್ನೊಂದು ವರ್ಗ ಸಂಖ್ಯೆ ಮಾಡೋಣ. ರೆಡಿ? 115ರ ವರ್ಗ ಯಾರು ಮಾಡ್ತೀರಿ? 115ರ ವರ್ಗ 100ಕ್ಕೆ 5 ಕೂಡಿಸ್ತೀರಿ ಅಲ್ಲ, 15 ಕೂಡಿಸ್ತೀರಿ ಅಲ್ವಾ? 100ಕ್ಕೆ 15 ಕೂಡಿಸ್ತಿದ್ದೀರಾ ಅಂದರೆ ಅರ್ಥ ಏನು? 115ಕ್ಕೂ 15 ಕೂಡಿಸ್ತೀರಿ, ಅಲ್ಲಿಗೆ 130 ಬರುತ್ತೆ. ಇಲ್ಲಿವರೆಗೇನೋ ಮಾಡಿದ್ದೀರಿ ಗೊತ್ತು, ಇಲ್ಲಿವರೆಗೂ ಮಾಡಿರ್ತೀರಿ. ಆದರೆ ಈ ಕೊನೆ 2 ಅಂಕೆ ಇದೆಯಲ್ಲ ಇಲ್ಲಿ ಹನುಮಂತು, ಇಲ್ಲಿ 15ರ ವರ್ಗನ ಇಲ್ಲಿ ಕೂರಿಸ್ಬೇಕು ನಾನು. 15ರ ವರ್ಗ ನೀನು ಕಂಠಪಾಠ ಮಾಡಿದ್ಯಪ್ಪ ಅಂದರೆ ನಿನಗೆ ಗೊತ್ತಿರುತ್ತೆ 225 ಬರುತ್ತೆ. 225 ಇಲ್ಲಿ ಕೂರಿಸ್ಲಿಕ್ಕೆ ಸ್ಥಳಾವಕಾಶ ಇಲ್ಲ. ಅಲ್ಲಿರೋದು ಬರೀ 2 ಅಂಕೆಗೆ ಸ್ಥಾನ, 3ನೇ ಅಂಕೆಗೆ ಸ್ಥಾನ ಇಲ್ಲ. ಅದಕ್ಕೆ ಏನು ಮಾಡೋಣ, ಅದನ್ನು ದಶಕ ತಗೊಳ್ಳೋಣ, ಈ 2 ಅಂಕೆನ ಇಲ್ಲಿ ಕೂರಿಸ್ಬಿಡೋಣ. ನೋಡ್ತಿದ್ದೀರಾ? ಗೊತ್ತಾಯ್ತಾ? ಸೊ ಇದನ್ನು ದಶಕ ತಗೊಂಡ್ಮೇಲೆ ಹನುಮಂತು ನಾವೇನು ಮಾಡ್ತೀವಿ, ಇದನ್ನು ಕೂಡಿಸ್ತೀವಪ್ಪ. 1 3 2 + 0 2 2 + 0 2 ಮತ್ತು 2 ಮತ್ತು 5. ಕ್ಲಿಯರ್? ಇದು ನಮಗೆ ಬೇಕಾದ ಉತ್ತರ. ಬಂದಿದೆ ಅಂದರೆ ಭಾಳ ಒಳ್ಳೆಯದು. ಬಂದಿಲ್ಲ ಅಂದರೂ ಇನ್ನೊಂದು ಪ್ರಶ್ನೆ ತಗೊಳ್ಳೋಣ. ನಿಸಾರ್, ಇನ್ನೊಂದು ಪ್ರಶ್ನೆ ತಗೊಳ್ಳೋಣ. ಕರೆಕ್ಟಾಗಿ ಕೂರಿ, ಕರೆಕ್ಟಾಗಿ ಕೂತ್ಕೊಳ್ಳಪ್ಪ. ರೈಟ್. 114ರ ವರ್ಗ 100ಕ್ಕೆ ಎಷ್ಟು ಜಾಸ್ತಿ? ನಾನು ಮನಸ್ಸಲ್ಲೇ ಮಾಡ್ಬೋದಾ ಈಗ? 100ಕ್ಕೆ 14 ಜಾಸ್ತಿ ಅಂದರೆ 114ಕ್ಕೂ 14 ಜಾಸ್ತಿ, 128 ಬರುತ್ತೆ. 128 ಬರುತ್ತೆ. ಕೊನೆಗೆ 2 ಜಾಗ ಇದೆ. 14ರ ವರ್ಗ 196. ಇರೋದು ನೋಡಿದ್ರೆ 2 ಅಂಕೆ ಜಾಗ ಇದೆ. ಇಲ್ಲಿ 1 ಬರೆದ್ಬಿಟ್ಟು 96 ಇಲ್ಲಿ ಬರೆದು ಬಿಡ್ತೇನೆ. ಅದನ್ನು ಕೂಡಿಸಿದ್ದೆ ಅದಲ್ಲಿ ಏನು ಸಿಗುತ್ತೆ ನಮಗೆ? 1 2 9 9 6. ಸರಿನಾ ಮಕ್ಕಳೇ? ಬರ್ತಾ ಇದೆಯಾ? ಗ್ರೇಟ್. ಒಂದೆರಡು ಲೆಕ್ಕ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ, ಮೆದುಳು ಕನ್ಫ್ಯೂಸ್ ಆಗ್ಬಿಡುತ್ತೆ. ಇದೇನಪ್ಪ ಹೊಸದು ಬಂದ್ಬಿಡ್ತಲ್ಲ, ಇಲ್ಲಿ ಗುಣಾಕಾರ ಇಲ್ಲ, ಏನಿಲ್ಲ, ಸಂಕಲನ ವ್ಯವಕಲನದಲ್ಲಿ ಎಲ್ಲ ಆಗ್ತಾಯಿದೆ ಅನಿಸ್ಬಿಡುತ್ತೆ. ಸ್ವಲ್ಪ ಟೈಮ್ ಕೊಟ್ಟರೆ ಅಡ್ಜಸ್ಟ್ ಆಗುತ್ತೆ ಅದು. ಆಯಿತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಇನ್ನೊಂದು ಪ್ರಶ್ನೆ, 113ರ ವರ್ಗ 113ರ ವರ್ಗ 100ಕ್ಕಿಂತ ಎಷ್ಟು ಜಾಸ್ತಿ ಇದೆ? ಇದು 100ಕ್ಕಿಂತ 13 ಜಾಸ್ತಿ ಇದೆ. ಹಾಗಾದರೆ 113ಕ್ಕೂ ಸಹ 13 ಜಾಸ್ತಿ ಮಾಡಿರಿ. 13ರ ವರ್ಗ ಎಷ್ಟು? 169. 13ರ ವರ್ಗ ಎಷ್ಟು? 169. ಸೊ ಹಾಗಾದರೆ 1 2 7 6 9 ಬಂತ್ರ? ಫಾಸ್ಟ್ ಆಗ್ತಿದೆ ಅಲ್ವಾ? ಈಗ ನಾನು ಕೊಡ್ತೀನಿ, ನೀವು ಎಷ್ಟು ಜಲ್ದಿ ಹೇಳ್ತೀರಿ ನೋಡ್ರಿ. ಒಂದು ನಿಮಿಷ ಕೊಟ್ಟಿದ್ದೀನಿ, ಎಲ್ಲ ಚೆಕ್ ಮಾಡಿಬಿಡ್ತೀನಿ. ಓಕೆ. 107ರ ವರ್ಗ ಭಾಳ ಜಲ್ದಿ ಆಗುತ್ತೆ ನೋಡ್ರಿ ಇದು. ಅಷ್ಟೇ. 100ಕ್ಕೆ ಎಷ್ಟು ಜಾಸ್ತಿ ಇದೆ? 100ಕ್ಕೆ 7 ಜಾಸ್ತಿ ಇದೆ. 107ಕ್ಕೆ 7 ಸೇರಿಸಿದ್ರೆ ಎಷ್ಟಾಗುತ್ತೆ ಮಕ್ಕಳೇ? 114. ಕೊನೆಗೆ 2 ಅಂಕೆ ಇರುತ್ತೆ. 7ರ ವರ್ಗ 49. ಕ್ಲಿಯರ್? ಅರ್ಥ ಆಗ್ತಿದೆಯಲ್ವಾ? ಶರತ್ ಮಾಡ್ತಿದ್ಯಪ್ಪ? ಗೊತ್ತಾಗ್ತಿದೆಯಾ? ಗುಡ್. 106ರ ವರ್ಗ ನೋಡ್ರಿ, ಇದು ಜಲ್ದಿ ಆಗ್ತದೆ. 100 ಕಾರ್ ಜಾಸ್ತಿ, 106 ಕಾರ್ ಜಾಸ್ತಿ ಆದರೆ 112.
106ಕ್ಕೆ 6 ಸೇರಿಸಿದ್ರೆ ಎಷ್ಟಾಗುತ್ತೆ? 112. ಕೊನೆಗೆ 2 ಅಂಕೆ ಜಾಗ ಇರುತ್ತೆ. 6 6 36. 6 6 36. ಅಷ್ಟಾಗ್ತಿದೆಯಾ? ಬರ್ತಿದೆಯಾ? ಫಾಸ್ಟ್ ಆಗುತ್ತೆ, ಗೊತ್ತಲ್ಲ. 100ಕ್ಕೆ ಎಷ್ಟು ಜಾಸ್ತಿ ಇದೆ? 6 ಜಾಸ್ತಿ ಇದೆ. ಇಲ್ಲೂ ಸಹ ಅಷ್ಟೇ ಜಾಸ್ತಿ ಮಾಡಬೇಕು. 106ಕ್ಕೆ 6 ಜಾಸ್ತಿ ಮಾಡಿದ್ರೆ ಫಟ್ ಅಂತ ಹೇಳ್ಬೋದು. 112. 6 6 36. 112 36. 11,236. ಬರಿಬೋದಲ್ವಾ? ಓಕೆ, ಅರ್ಥ ಆಗಿದೆ ಮಕ್ಕಳೇ ಇದು? ಇವು ಬುನಾದಿ ಸಂಖ್ಯೆ 100 ತೆಗೆದುಕೊಂಡು ಮಾಡುವಂಥ ಲೆಕ್ಕಗಳು. ಒಂದು ವೇಳೆ ಬುನಾದಿ ಸಂಖ್ಯೆ 50 ಬಂತಪ್ಪ ಅಂದರೆ, ತಪ್ಪು ತಪ್ಪು ತಪ್ಪು, ನೀವೆಲ್ಲ ಮಾಡಿದ ತಪ್ಪು. ನೀವೇನು ಅನ್ಕೊಂಡಿರ್ತೀರಾ ಅಂದರೆ, ಹೇಳ್ತೀನಿ ಕೇಳ್ರಿ. ನೀವೇನು ಅನ್ಕೊಂಡಿರ್ತೀರಾ ಅಂದರೆ ಈ ಲೆಕ್ಕನ ಈ ರೀತಿ ಮಾಡಿರ್ತೀರಿ. 51 ಇದೆ ಸರ್, 50ಕ್ಕೆ 1 ಜಾಸ್ತಿ ಅಲ್ವಾ ಸರ್? 50ಕ್ಕೆ 1 ಜಾಸ್ತಿ ಅಂದಮೇಲೆ ಇಲ್ಲ 51ಕ್ಕೂ 1 ಜಾಸ್ತಿ ಮಾಡ್ತೀವಿ ಸರ್, ಅಲ್ಲಿಗೆ 52 ಆಗುತ್ತೆ ಸರ್. 1ರ ವರ್ಗ 51ಕ್ಕೆ 1 ಕಡಿಮೆ ಮಾಡಿದ್ರೆ 51 ಬರುತ್ತಾ? 50ಕ್ಕೆ ಎಷ್ಟು ಸೇರಿಸಿದ್ರೆ 51 ಬರುತ್ತೆ? ಕಡಿಮೆ ಅಲ್ಲ, ಜಾಸ್ತಿ ಮಾಡಬೇಕಮ್ಮ. 51ಕ್ಕೂ 1 ಸೇರಿಸೋಣ ಸರ್, 52 ಬರುತ್ತೆ ಸರ್. 1ರ ವರ್ಗ 1 ಬರುತ್ತೆ ಸರ್. ಇದೇ ನೋಡಿರಿ ಸರ್, ಇದೇ ತಪ್ಪು ಸರ್. ಇಲ್ಲಿ ಟೆಕ್ನಿಕಲ್ ಒಂದು ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ನಾವು ಬುನಾದಿ ಸಂಖ್ಯೆ 50 ತಾಂತೀವಿ, ಬುನಾದಿ ಸಂಖ್ಯೆ 50 ತಾಂತೀವಿ, ಲೆಕ್ಕ ಮಾಡಬೇಕಾದ್ರೆ 25 ಬಳಸ್ತೀವಿ. ಹೆಂಗೆ ಅಂತ ತೋರಿಸ್ತೀನಿ ನೋಡ್ರಿ, ತೋರಿಸ್ತೀನಿ. ಒಂದೆರಡು ಲೆಕ್ಕ ನೋಡ್ತೀರಾ? ಈಗ 50 ಬುನಾದಿ ಸಂಖ್ಯೆ ಏನಿದೆ ಅಂತ ಹೇಳಿದ್ದೆ ನಾನು? 25ರಿಂದ 75ರ ವರ್ಗದವರೆಗೆ ಬರುವ ಬುನಾದಿ ಸಂಖ್ಯೆ ಏನು? 50. ಮಹಾರಾಜರು 50 ಇರ್ತಾರೆ ಯಾವಾಗಲೂ. ದ್ಯಾಟ್ ಈಸ್ ಫೈನ್, ನಾನೇ ಹೇಳಿದ್ದೆ. ಆದರೆ ಇಲ್ಲಿ ನೋಡಿ, ಲೆಕ್ಕ ಮಾಡಬೇಕಾದ್ರೆ 51ರ ವರ್ಗ ಮಾಡಬೇಕು. 50ಕ್ಕಿಂತ ಎಷ್ಟು ಜಾಸ್ತಿ ಇದೆ? 1 ಜಾಸ್ತಿ ಇದೆ. ಹಾಗಾದಮೇಲೆ 25ಕ್ಕೆ 1 ಸೇರಿಸ್ಬೇಕು. ಎಷ್ಟು ಬರುತ್ತೆ? 26 ಬರುತ್ತೆ. 2 ಅಂಕೆ ಇದೆ. 1ರ ವರ್ಗ 1. ಈ ಥರ ಬರಿಬೇಕು. ಸ್ವಲ್ಪ ವ್ಯತ್ಯಾಸ, ಸಣ್ಣ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಇನ್ನೂ ಈಸಿ ಆಗುತ್ತೆ ಇದು. ಇಲ್ಲಿ ನೋಡ್ರಿ 50ಕ್ಕೆ ಎಷ್ಟು ಕಡಿಮೆ ಇದೆ? 1 ಕಡಿಮೆ ಇದೆ. ಹಾಗಾದರೆ 25ಕ್ಕೆ 1 ಕಡಿಮೆ ಅಂದರೆ ಎಷ್ಟು? 1ರ ವರ್ಗ. ಈಸಿ ಬರ್ತಾ ಇದೆಯಾ? ಇನ್ನೊಂದು ತಗೊಳ್ಳೋಣ. 52ರ ವರ್ಗ. 50ಕ್ಕಿಂತ ಎಷ್ಟು ಜಾಸ್ತಿ ಇದೆ? 50ಕ್ಕಿಂತ ಎಷ್ಟು ಜಾಸ್ತಿ ಇದೆ? ಹಾಗಾಗಿ 50ಕ್ಕೆ 2 ಜಾಸ್ತಿ ಇದೆ ಅಂದರೆ 25ಕ್ಕೆ 2 ಜಾಸ್ತಿ ಮಾಡಿದ್ರೆ 27 ಆಗುತ್ತೆ. ಕೊನೆಗೆ 2 ಅಂಕೆ ಇದೆ. 2ರ ವರ್ಗ ಬಂತ? ಏನಪ್ಪ ಸಮರ್ಥ, ಬರ್ತಾ ಇದೆಯಾ? ಎಷ್ಟೇ ಕೊಟ್ಟು ಸಾಕು ಬಿಡಪ್ಪ, ಇನ್ನೇನು ಮಾಡ್ತೀರಿ? ಸುಸ್ತಾಗ್ಬಿಡ್ತೀರ ಮತ್ತೆ. ಯಾಕೆ? 53ರ ವರ್ಗ. ಓಕೆ ಓಹೋ ನೋಡೋಣ. 2809. ಈಗ 50ಕ್ಕಿಂತ ಎಷ್ಟು ಜಾಸ್ತಿ ಇದೆ? 3. 50ಕ್ಕೆ 3 ಜಾಸ್ತಿ ಇದೆ, ಗೊತ್ತು ನಮಗೆ. ಆವಾಗಲೇ ತಾನೇ 53 ಆಗೋದು. ಹಾಗಾದ್ಮೇಲೆ 50ಕ್ಕೆ 3 ಸೇರಿಸಿದ್ರೆ ಅಂದಮೇಲೆ 25ಕ್ಕೂ 3 ಸೇರಿಸ್ಬೇಕು. ಎಷ್ಟಾಗುತ್ತೆ? 3ರ ವರ್ಗ. ಕೊನೆಗೆ 2 ಅಂಕೆ 9 ಹಾಕಬೇಕು. ಅಲ್ಲಿ 100 ತಗೊಂಡು ಇಲ್ಲೂ 100 ತಗೊಂತಿದ್ವಿ ಹಿಂದಿನ ಲೆಕ್ಕದಲ್ಲಿ. ಇಲ್ಲೇನೋ 50 ಬುನಾದಿ ಸಂಖ್ಯೆಗೆ ಅಲ್ಲಿ ಯಾರು ತೊಗೊಬೇಕು ನಾವು? ಇದೊಂದು ಸಣ್ಣ ವ್ಯತ್ಯಾಸ ಮಾಡ್ಕೊಬೇಕು ಮಕ್ಕಳೇ. ಅರ್ಥ ಆಯ್ತಾ? ಇನ್ನೊಂದೆರಡು ಉದಾಹರಣೆ. ಅಲ್ಲ, ನಿಮಗೆ ಸಾಕಾಗಿದೆ ಅಂದರೆ ಬೇಡ. 53ರ ವರ್ಗ ಆಯ್ತಲ್ಲ, 54ರ ವರ್ಗ ಎಷ್ಟಾಗುತ್ತೆ ನೋಡ್ರಿ? ಲೆಕ್ಕನೇ ಮಾಡಲಿಲ್ಲ ನೀನು. ಬಂತ ಇದು? ಅಲ್ಲಪ್ಪ, 50ಕ್ಕೆ ಎಷ್ಟು ಜಾಸ್ತಿ? ಮತ್ತು 25ಕ್ಕೆ 4 ಜಾಸ್ತಿ ಇದ್ರೆ ಏನಾಗುತ್ತೆ? 29. 4ರ ವರ್ಗ ಏನಾಗುತ್ತೆ? 16. ಕೊನೆಗಿಟ್ರಿ ಅಷ್ಟೇ. ಮಾಡ್ತೀರಾ? 55ರ ವರ್ಗ ಕಮಾನ್, ನೇರವಾಗಿ ಹೇಳ್ಬೋದಾ? ಅಷ್ಟು ಜೋರಾಗಿ ಕಿರ್ಚ್ಬಾರ್ದಪ್ಪ, ನಿಧಾನ ನೋಡ್ರಿ. ಉತ್ತರ ಹೇಳೋ ಆ ಥರದಲ್ಲಿ ನಾಗರಿಕತೆನ ಮರಿಬಾರ್ದು ನಾವು.
ನಾಗರಿಕತೆನ ಮರಿಬಾರ್ದು. ಸೌಜನ್ಯತೆ, ಸೌಮ್ಯತೆ ಅವನ್ನೆಲ್ಲ ಮರಿಬಾರ್ದು. ಆಯಿತಾ? ಮತ್ತು ಸೌಜನ್ಯ ಅಂದರೆ ಅವರಲ್ಲ, ಸೌಜನ್ಯ. ಮತ್ತು ಸೌಮ್ಯ ಅಂದರೆ ಅವರಲ್ಲ, ಸೌಮ್ಯ. ಸೌಜನ್ಯತೆ ಅಂದರೆ ಸೌಜನ್ಯತೆ, ಸೌಮ್ಯತೆ ಅಂದರೆ ಸೌಮ್ಯತೆ, ಅವರಲ್ಲ. ಓಕೆ, ಕೇಳ್ರಿಲ್ಲ. 55ರ ವರ್ಗ 25ಕ್ಕೆ ಎಷ್ಟು ಜಾಸ್ತಿ ಇದೆ? ಅಲ್ಲ ಸಾರಿ, 25 ಅಲ್ಲ, 50. 50ಕ್ಕೆ ಎಷ್ಟು ಜಾಸ್ತಿ ಇದೆ? 5. 55ರ ವರ್ಗದಲ್ಲಿ 25ಕ್ಕೆ 5 ಸೇರಿಸಿದ್ರೆ ಏನಾಗುತ್ತೆ ಮಕ್ಕಳೇ? 30. 5ರ ವರ್ಗ ಏನು ಬರುತ್ತೆ? 25. ಅರ್ಥ ಆಯ್ತಾ? ಇನ್ನೊಂದು ಕೊಡ್ಲಾ? ರೆಡಿ? 48ರ ವರ್ಗ. ಅಯ್ಯೋ, ನನಗೊತ್ತು 56ಕ್ಕೆ ಹೋಗಿರ್ತೀರಿ ನೀವು. ಇರಲಿ, ತೊಂದರೆ ಇಲ್ಲ. 48ರ ವರ್ಗ ಏನು ಬರುತ್ತೆ ನೋಡ್ರಿ? ಇದು 50ಕ್ಕಿಂತ ಎಷ್ಟು ಕಡಿಮೆ ಭೈರವಿ? 2. ಹಾಗಾದ್ಮೇಲೆ 25ಕ್ಕೂ 2 ಕಡಿಮೆ ಮಾಡಿದ್ರೆ ಎಷ್ಟು ಬರುತ್ತೆ ಭೈರವಿ? 2ರ ವರ್ಗ ಏನಾಗುತ್ತೆ? ಬಂತ ಬಾಲಾಜಿ? ಗುಡ್ ಬಾಲಾಜಿ. ಮುಂದೆ ಹೋಗ್ಬೋದಾ ಮಕ್ಕಳೇ? 48ರ ವರ್ಗ ಆಯಿತು. 47ರ ವರ್ಗ ನೋಡ್ರಿ. 50ಕ್ಕೆ ಎಷ್ಟು ಕಡಿಮೆ? 47. 50ಕ್ಕೆ 3 ಕಡಿಮೆ 47. ಹಾಗಾದ್ಮೇಲೆ ಓಯ್ ಬಂತ್ರಾ? ಹಾಂ, ತಪ್ಪಾಗಿದೆ ನೋಡ್ರಿ. ಈಸಿ ಬರ್ತಾ ಇಲ್ಲ. ಅದು ಬಡಿ ಬರ್ತಪ್ಪ ಆ ಥರ. ಸರಸ್ವತಿ ಜೊತೆ ಹಂಗೆ ಆಡ್ಬಾರ್ದು ನೋಡ್ರಿ ನೀವು, ತಪ್ಪಾಗ್ತದೆ. 47ರ ವರ್ಗ ಬುನಾದಿ ಸಂಖ್ಯೆ 50. 50ಕ್ಕೆ ಎಷ್ಟು ಕಡಿಮೆ ಇದೆ? ಇಲ್ಲಿ 3 ಕಡಿಮೆ ಇದೆ ಅಂದಮೇಲೆ 25ಕ್ಕೂ 3 ಕಡಿಮೆ ಮಾಡಿರಿ ಎಷ್ಟಾಗುತ್ತೆ? 22. ಕೊನೆಗೆ 2 ಅಂಕೆ ಇದೆ. 3ರ ವರ್ಗ ಏನಾಗುತ್ತೆ? 9. ಅಷ್ಟೇ. ಬಂತಾ? ಶ್ರೇಯಾ, ಸ್ವಲ್ಪ ಕಷ್ಟ ಇರುತ್ತಳಣ್ಣ. ರೆಡಿ ಇದ್ದೀರಿ? ಓಕೆ, ನೋಡೋಣ ಯಾರು ಮಾಡ್ತೀರಿ ಇದನ್ನು. ಐವತ್ತೊಂಬತ್ತರ ವರ್ಗ. ಐವತ್ತೊಂಬತ್ತು 50ಕ್ಕಿಂತ ಎಷ್ಟು ಜಾಸ್ತಿ ಇದೆ ಸ್ನೇಹ? 9 ಜಾಸ್ತಿ. ಕರೆಕ್ಟಾ? ಹಾಗಾದ್ಮೇಲೆ 25ಕ್ಕೂ 9 ಸೇರಿಸಿದ್ರೆ ಏನಾಗುತ್ತೆ? 34 ಆಗುತ್ತೆ. ಕರೆಕ್ಟ್? ಆಮೇಲೆ 9ರ ವರ್ಗ ಏನು ಬರುತ್ತೆ? 81 ಬರುತ್ತೆ. ಅಷ್ಟೇ. ಓಕೆ, ಇದನ್ನು ಮಾಡಿರಿ ಮಕ್ಕಳೇ. 41ರ ವರ್ಗ ಮಾಡಿ ನೋಡ್ರಿ ಏನು ಬರ್ತದೆ. ಹನುಮಂತು 41ರ ವರ್ಗ 50ಕ್ಕೆ ಎಷ್ಟು ಕಡಿಮೆ? 49. 1980. ಗುಡ್ ಹರ್ಷ. 41ರ ವರ್ಗ ಮಕ್ಕಳೇ 50ಕ್ಕೆ ಎಷ್ಟು ಕಡಿಮೆ? 41. 50ಕ್ಕೆ 9 ಕಳೆದ್ರೆ ಹಾಗಾದ್ಮೇಲೆ 25ರಲ್ಲೂ 9 ಕಳಿಬೇಕಲ್ವ ನಾವು? ಎಷ್ಟು ಬರುತ್ತೆ? 16 ಬರುತ್ತೆ. ಒಪ್ತೀರಾ? 16 ಬರುತ್ತೆ. 9ರ ವರ್ಗ ಏನು ಬರುತ್ತೆ? 81. ಕರೆಕ್ಟ್. ಗುಡ್. ಮುಂದಿನ ಪ್ರಶ್ನೆ 41 ಆಯಿತು. ಈಗ ಸ್ವಲ್ಪ ಕಷ್ಟ ಇರೋದು ಕೊಡೋಣ. 61ರ ವರ್ಗ ನೋಡೋಣ ಯಾರು ಮಾಡ್ತೀರಿ. ಅರವತ್ತೊಂದು 50ಕ್ಕಿಂತ ಎಷ್ಟು ಜಾಸ್ತಿ ಭೈರವಿ? ಎಷ್ಟು? 50ಕ್ಕೆ 9 ಸೇರಿಸೋದು ಎಷ್ಟಮ್ಮ? ಅಲ್ಲ 59 ಇದೆಯಾ? ನಾವಿಲ್ಲಿ ಕೂಡಿಸ್ಬೇಕಾಗಿದೆ ಎಷ್ಟು? 11. ಹಾಗಾದ್ಮೇಲೆ 25ಕ್ಕೂ ಎಷ್ಟು ಕೂಡಿಸ್ಬೇಕು ನಾನು?
ಎಷ್ಟು ಬರುತ್ತೆ? 36. 11ರ ವರ್ಗ ಏನು ಮಕ್ಕಳೇ? 121ಕ್ಕೆ 1 ದಶಕ, ಇಲ್ಲಿ 21. ಕರೆಕ್ಟಾ? ಯಾಕಂದರೆ ನಮ್ಮ ಹತ್ರ ಇರೋದು 2 ಸ್ಥಾನ ಇಲ್ಲಿ. ಸರಿನಾ? 1 ದಶಕ ತಗೊಂಡ್ರೆ 3721 ಬರುತ್ತೆ ಆನ್ಸರ್. ಕ್ಲಿಯರ್? ಇನ್ನೊಂದ್ಸರಿ ಮಾಡಲಾ? ಇನ್ನೊಂದ್ಸರಿ ಮಾಡ್ತೀನಿ ನೋಡ್ರಿ. ಯಾರ್ಯಾರಿಗೆ ಗೊತ್ತಾಗ್ತಿಲ್ಲ ನೋಡಿ ಮಕ್ಕಳೇ. 61ರ ವರ್ಗ ಇದೆ ಮಕ್ಕಳೇ. 50ಕ್ಕೆ 11 ಸೇರಿಸಿದ್ರೆ ತಾನೇ 61ರ ವರ್ಗ. ಹಾಗಾದ್ಮೇಲೆ 25ಕ್ಕೆ ನಾವೇನು ಸೇರಿಸ್ಬೇಕು? 11ನ್ನು ಸೇರಿಸ್ಬೇಕು. ಇಲ್ಲೇನಾಗುತ್ತೆ? 36 ಆಗುತ್ತೆ. 2 ಅಂಕೆಗೆ ಮುಂದಿರುತ್ತೆ. ಇಲ್ಲಿ 11ರ ವರ್ಗ ಏನಾಗುತ್ತೆ? 121. 121ಕ್ಕೆ 1 ದಶಕ, 21 ಇಲ್ಲಿ ಬರುತ್ತೆ. ಅದನ್ನು ಸಹ ಕೂಡಿಸ್ಬಿಟ್ರೆ 3721 ಬರುತ್ತೆ. ಅರ್ಥ ಆಯ್ತಾ? ಇನ್ನೊಂದ್ಸರಿ ತೋರಿಸ್ಬೇಕಾ? ಇಲ್ಲ ಪರವಾಗಿಲ್ಲ, ಇನ್ನೊಂದ್ಸರಿ ತೋರಿಸ್ಬಿಡ್ತೀನಿ ನೋಡ್ರಿ. 61 ಅಂತ ಇದೆ. 50ಕ್ಕೆ 11 ಸೇರಿಸಿದ್ರೆ ತಾನೆ 61. ಹಾಗಾದ್ಮೇಲೆ 25ಕ್ಕೂ ಸಹ ನಾನು 11 ಸೇರಿಸ್ಬೇಕು. ಏನು ಬರುತ್ತೆ? 36 ಬರುತ್ತೆ ಮಕ್ಕಳೇ. ಕೊನೆಗೆ 2 ಅಂಕೆ ಬಿಡೋಣ. ಕರೆಕ್ಟ್? ಕೊನೆಗೆ 2 ಅಂಕೆಗಳನ್ನು ಬಿಡೋಣ. ರೈಟ್? 11ರ ವರ್ಗ ತಗೊಂಬಂದು ನಾನು ಇಲ್ಲಿ ಹಾಕಬೇಕು. ಆದರೆ ಇಲ್ಲಿ 2 ಅಂಕೆ ಇದೆ. 11ರ ವರ್ಗ ನಮಗೆ ಗೊತ್ತಿದೆ ಎಷ್ಟಿದೆ? 121 ಇದೆ. ಇಲ್ಲಿ 2 ಅಂಕೆ ಇದ್ದಾವೆ. 3ನೇ ಅಂಕೆಗೆ ಏನು ಮಾಡ್ಬೇಕು ನಾನು? ದಶಕ ತಗೊತೀನಿ, 21 ಇಲ್ಲಿ ಇಡ್ತೀನಿ. ಸರಿನಾ? ದಶಕ ತಗೊಂಡು 21 ಇಡ್ತೀನಿ. ದಶಕನ ಕೂಡಿಸ್ಬಿಟ್ರೆ 1 + 6 7, 3721. ಗೊತ್ತಾಯ್ತಾ? ಇನ್ನೊಂದ್ಸರಿ ಮಾಡಲಾ? ಓಕೆ. 39ರ ವರ್ಗ ಹೇಳ್ರಿ ಈಗ ನೀವೇ. ನಾವು ಕಲ್ತಿಲ್ಲ 39ರ ವರ್ಗ. 25ಕ್ಕೆ ಇಲ್ಲ, 50ರಲ್ಲಿ ಎಷ್ಟು ಕಳೆದ್ರೆ 39? ಬೆಸ್ಟ್ ಟೆಕ್ನಿಕ್ ಹೇಳ. ಹಿಂಗೆ ಮಾಡಿರಿ ಅಷ್ಟೇ. ಹಿಂಗೆ ಮಾಡಿರಿ. 50 - 39 11 ಬರುತ್ತೆ ನೋಡ್ರಿ. 11 ಕಳಿತೀರಿ. ಹಾಗಾದ್ಮೇಲೆ 25ರಲ್ಲಿ ಎಷ್ಟು ಕಳಿಬೇಕು? 11 ಕಳೀರಿ. ಎಷ್ಟು ಬರುತ್ತೆ? 14. 11ರ ವರ್ಗ ಎಷ್ಟು ಬರುತ್ತೆ ರೀ? 11ರ ವರ್ಗ 121. ಎಷ್ಟಾಗುತ್ತೆ ಇದು? 1521. ಕ್ಲಿಯರ್? ಚೆಕ್ ಮಾಡ್ತೀರಾ? ಮಾಡಿರಿ ಬೇಕಾರೆ. 39 × 39 ನೋಡ್ರಿ ಬೇಕಾರೆ. 981 ದಶಕ 8 9 3 27 + 8 35. 3 9 27 ದಶಕ 2 3 3 9 2 11. ಕರೆಕ್ಟ್? ಗುಣಾಕಾರ ಮಾಡಿ ನೋಡಿದ್ರು ಅಷ್ಟೇ ಬರುತ್ತೆ ನೋಡಿ. ಆಮೇಲೆ ಕೆಲವ್ರು ಗುಣಾಕಾರ ಈ ಥರನೂ ಮಾಡ್ತೀರಿ. ಪರವಾಗಿಲ್ಲ, ಅದು ಆ ಥರ ಮಾಡಿದ್ರೂ ತಪ್ಪೇನಿಲ್ಲ. ಆಯಿತಾ? ಗುಣಾಕಾರ ಆ ರೀತಿಯೂ ಮಾಡ್ಬೋದು. ಅದು ಸೇಮ್ ಟೆಕ್ನಿಕ್, ಸೇಮ್ ಮೆಥಡ್. ಮೇಲೆ ಕೆಳಗೆ ಹೋಗ್ತಾರೆ ಅಷ್ಟೇ. ಬುನಾದಿ ಸಂಖ್ಯೆ ಗೊತ್ತಾಯ್ತು ಎಲ್ಲರಿಗೂ? ಫ್ಯಾಂಟಾಸ್ಟಿಕ್. ಇದೆಲ್ಲ ಮಾಡಿದ್ವಲ್ಲಪ್ಪ. ಮತ್ತು ವರ್ಗಮೂಲಕ್ಕೆ ಹೋಗೋಣ ಮಕ್ಕಳೇ. ವರ್ಗಮೂಲಕ್ಕೆ ಹೋಗೋಕ್ಕೂ ಮುನ್ನ ಇವತ್ತೇನು ಟೆಕ್ನಿಕ್ ಕಲ್ತಿದ್ದೀರ ನೀವು, ಈ ಟೆಕ್ನಿಕ್ನ ಬಳಸಿ ಎಲ್ಲಿವರೆಗೂ ಮಾಡ್ಬೋದು ನೀವು? 125ರ ವರ್ಗ ಸಂಖ್ಯೆ ತನಕ ಮಾಡ್ಬೋದು. ಪ್ರಾಕ್ಟೀಸ್ ಮಾಡಿ ಹೆಂಗೆ ಯಾವ ಮಟ್ಟಕ್ಕೆ ಹೋಗ್ಬೋದು ಅಂದರೆ ನೀವು ಮನಸ್ಸಲ್ಲೇ ಮಾಡಿ ಹೇಳ್ಬೋದು. ಪ್ರಾಕ್ಟೀಸ್ ಮಾಡ್ತಾ ಫಾಸ್ಟ್ ಆಗುತ್ತೆ. ಕ್ಯಾಲ್ಕುಲೇಷನ್ ಫಾಸ್ಟ್ ಆಗುತ್ತೆ ಬುನಾದಿ ಸಂಖ್ಯೆ ಹಿಡ್ಕೊಂಡು ಮಾಡ್ತಾ ಹೋದರೆ. ಸೊ ಈ ಥರ ಟೆಕ್ನಿಕ್ಸ್ ಇದ್ದಾವೆ. ಇದನ್ನು ನೀವು ಪುನರಾವರ್ತನೆ ಮಾಡೋದಿಲ್ಲ. ನಿಮ್ಮ ದಿನನಿತ್ಯ ಬರುವ ಲೆಕ್ಕಗಳಲ್ಲಿ ಅದನ್ನು ಆ ಟೆಕ್ನಿಕ್ಸ್ನ ಬಳಸಲ್ಲ ಅಂದರೆ ಮರ್ತೋಗ್ತೀರ. ಎಲ್ಲ ಮರ್ತೋಗ್ತೀರ. ಬೆಸ್ಟ್ ಏನು ಮಾಡ್ಬೋದು ಗೊತ್ತಾ ನೀವು ಇವತ್ತು? 26ರಿಂದ ಮುಗಿಸಪ್ಪ. ನೀನು ಮುಗಿಸಿದ್ಮೇಲೆ ಪಾಠ ಮಾಡ್ತೀನಿ. ಏನೇನು ಮಾಡ್ತೀನಿ ಮಾಡಪ್ಪ. ಬಗೆಹರಿತಾ? ಆಯಿತಾ? ಅವನು ಅವಸರ ಏನಾಗಿದೆ ಬಿಡಪ್ಪ ಪಾಪ. ಮುಗೀತಂದರೆ ನಾನು ಮುಂದುವರಿಸ್ಬೋದಾ? ನಿಮ್ಮ ಅಪ್ಪಣೆ ಇದೆಯಾ? ಥ್ಯಾಂಕ್ ಯು. ಸೊ ಬೆಸ್ಟ್ ಏನು ಮಾಡ್ಬೋದು ಅಂದರೆ ನೀವು 26ರಿಂದ 125 ತನಕ ಎಲ್ಲ ವರ್ಗ ಸಂಖ್ಯೆಗಳಿಗೆ ಇದೇ ಥರ ನೀವೇ ಒಂದೊಂದೇ ಹಾಕ್ಕೊಂಡು ಸಮಯ ಇದ್ದಾಗ, ಖಾಲಿ ಇದ್ದಾಗ ನೀವೇ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ಬೆಸ್ಟ್ ಆಗುತ್ತೆ. ಒಂದು ಸರಿ ಅಂತೂ ಹೋಮ್ವರ್ಕಲ್ಲಿ ಎಲ್ಲ ಹಚ್ಚಿಬಿಡ್ರಿ. ಹೋಮ್ವರ್ಕಲ್ಲಿ ಒಂದು ಸರಿ ಎಲ್ಲರೂ ಬರೀಬೇಕು. ಏನು ಬರೀಬೇಕು? 26ರ ವರ್ಗದಿಂದ 125ರ ವರ್ಗದವರೆಗೆ ಇವತ್ತು ಹೇಳ್ಕೊಟ್ವಲ್ವಾ? ಅದೇ ಮೆಥಡಲ್ಲಿ 26ರ ವರ್ಗ ಅಂದರೆ 50ಕ್ಕೆ 14 ಕಡಿಮೆ, 50ಕ್ಕೆ 14 ಕಡಿಮೆ ಅಲ್ವಾ? ಹಾಗಾದ್ಮೇಲೆ ಏನು ಮಾಡ್ತೀವಿ ನಾವು? 25ಕ್ಕೆ 14ನ
ಕಡಿಮೆ ಮಾಡ್ತೀವಿ. 5ರಲ್ಲಿ 4 ಹೋದರೆ 1. 14ರ ವರ್ಗ 196 ಹಿಂಗೆ ಬರಿತೀವಲ್ವಾ. ಸೊ 1296 ಈ ಥರ ಬರಿತಾ ಹೋಗಬೇಕು. 26ಕ್ಕೆ ಬರಿಬೇಕು, 27ಕ್ಕೆ ಬರಿಬೇಕು, 28ರ ವರ್ಗಕ್ಕೆ ಬರಿಬೇಕು. ಈ ಥರ 125ರ ವರ್ಗ ತನಕ ಮಾಡಿ. ಒಂದೇ ದಿನ ಕಷ್ಟ ಆಗುತ್ತೆ. ಬೆಸ್ಟ್ ಏನು ಮಾಡ್ಬೋದು ಅಂದರೆ 26ರಿಂದ 75ರ ವರ್ಗ ತನಕ ಬರೀರಿ. ಆಯಿತಾ? ನಾಳೆ ಏನು ಮಾಡಿ 76ರ ವರ್ಗದಿಂದ 125ರ ವರ್ಗ ತನಕ ಬರೀರಿ. ಸರಿನಾ? ಹಗುರ ಆಗ್ತದೆ, ಅವಾಗ ಹಗುರ ಆಗ್ತದೆ ಕೆಲಸ. ಓಕೆ, ಸೊ ಮಾಡಿ. ಹೋಮ್ವರ್ಕ್ ಬುಕ್ಕಲ್ಲಿ ಹಚ್ಬೇಕಾಯ್ತಾ? ಅಲ್ಲ ಓಕೆ. ಸೊ ವರ್ಗಮೂಲಕ್ಕೆ ಹೋಗೋಣ. ರೆಡಿ ಇದ್ದೀರಾ? ಕಲ್ತಿದ್ವಲ್ವಾ? ಅವಿಭಾಜ್ಯ ಅಪವರ್ತನೀಕರಣ ಮಾಡೋದ್ರ ಮೂಲಕ ವರ್ಗಮೂಲ ಕಂಡುಹಿಡಿಬೋದು. ಇನ್ನೊಂದು ಪದ್ಧತಿ ಏನಿದೆ, ಭಾಗಾಕಾರದ ಪದ್ಧತಿಯಲ್ಲೂ ವರ್ಗಮೂಲ ಕಂಡುಹಿಡಿಬೋದು. ಇನ್ನೊಂದು ಸಾರಿ ಪುನರಾವರ್ತನೆ ಮಾಡೋಣ. ಮನದಟ್ಟು ಚೆನ್ನಾಗಿರಬೇಕು. ನಾವು ಈ ಟೆಕ್ನಿಕ್ನ, ಈ ಸ್ಟೆಪ್ಸ್ನ ಮರೆಯೋ ಹಾಗಿಲ್ಲ. ಸೊ ಯಾರ್ಯಾರು ಕ್ಲಾಸ್ ಮಿಸ್ ಮಾಡ್ಕೊಂಡಿದ್ರಿ, ಯಾರ್ಯಾರಿಗೆ ಹಿಂದಿನ ಕ್ಲಾಸಲ್ಲಿ ಅರ್ಥ ಆಗಿಲ್ಲ, ಇದು ಮತ್ತೊಂದು ಅವಕಾಶ ಅರ್ಥ ಮಾಡ್ಕೊಳ್ಲಿಕ್ಕೆ. ಸರಿನಾ? ಬನ್ನಿ ನೋಡೋಣ. ಅವಿಭಾಜ್ಯ ಅಪವರ್ತನೀಕರಣ ಮೂಲಕ ಆ ವಿಧಾನದಲ್ಲಿ ವರ್ಗಮೂಲ ಕಂಡುಹಿಡಿಯೋದಾದರೆ ಇದಕ್ಕೇನು ಬಂದಿತ್ತು? ವಿಶೇಷ ವರ್ಗಗಳಲ್ಲಿ ಬರ್ಸಿದ್ವಿ. ಇದರ ವರ್ಗಮೂಲ ಏನು ಬರಬೇಕು? 32. ನಾವು ಅವಿಭಾಜ್ಯ ಅಪವರ್ತನೀಕರಣ ಮೂಲಕನೂ 32 ಕಂಡುಹಿಡಿಬೋದಾ? ಚೆಕ್ ಮಾಡೋಣ. ಬನ್ನಿ ಚೆಕ್ ಮಾಡೋಣ. ಏನಂತ ಬರಿಬೋದಪ್ಪ ಇದನ್ನು? 1024 ಈ ರೀತಿ ಬರಿತಿದ್ವಿ. ಎಡಗಡೆಗೆ ಒಂದು ಲೈನು, ಮತ್ತೆಲ್ಲೊಂದು ಲೈನ್ ಬರಿತಿದ್ವಿ ಅಲ್ಲಪ್ಪ. ಮೇಲಲ್ಲ, ಕೆಳಗೆ. ಅಪವರ್ತನೀಕರಣ ಈ ರೀತಿ ಬರಿತೀವಿ. ಭಾಗಕಾರಕ್ಕಾದರೆ ನಾವು ಮೇಲೆ ಬರಿತೀವಿ ಮಕ್ಕಳೇ. ಸರಿನಾ? ಸೊ 2ರಿಂದ ಮಾಡೋಣ. 2 5 10, 2 1 2, 2 2 4. ಕ್ಲಿಯರ್? ಸರಿನಾ ಮಕ್ಕಳೇ? ನೋಡು ಸುಭಾಷ್, ಗೊತ್ತಾಗ್ಲಿದ್ರೆ ಕೇಳಲ್ಲ ನನ್ನ. ಸೊ ಮತ್ತೆ 2ರಿಂದ ಇದು ಸರಿ ಸಂಖ್ಯೆ ಆಗಿದೆ. ಸರಿ ಸಂಖ್ಯೆ ಆದರೆ ಮತ್ತೆ 2ರಿಂದ ಭಾಗಕಾರ ಮಾಡ್ಬೋದು ನಾವು. ಸರಿನಾ? 2 2 4 ವೆರಿ ಗುಡ್. ಶೇಷ 1 ಪಕ್ಕ 1 ಬಂತಂದರೆ 11 ಆಗುತ್ತೆ. 2 5 10, 11ರಾಗ 10 ಹೋದರೆ ಶೇಷ ಮತ್ತೆ 1 ಬರುತ್ತೆ, 12 ಆಗುತ್ತೆ. 2 6 12. ಕರೆಕ್ಟಾ ಶರತ್? ಬರಿತಿದ್ದೀರಿ? ಮತ್ತೆ ಇದನ್ನು ಸರಿ ಸಂಖ್ಯೆ ಇದೆ, ಮತ್ತೆ 2ರ ಮಗ್ಗಿಂದನೇ ಮಾಡ್ಬೋದು. ಕರೆಕ್ಟಾ ಮಕ್ಕಳೇ? 2 ಎಷ್ಟಲೆ? 2 1 2, 2 2 4, ಶೇಷ 1, 2 8 16. ಸರಿ ಸಂಖ್ಯೆ ಇದೆ. ಮತ್ತೆ 2ರಿಂದ ಮಾಡ್ಬೋದು ನಾವು. 2 6 12, 2 4 8. ಸರಿ ಸಂಖ್ಯೆ ಇದೆ. ಮತ್ತೆ ಯಾವ ಮಗ್ಗಿಂದ ಮಾಡ್ತೀವಿ? 2ರ ಮಗ್ಗಿಂದ. 2 3 6, 2 2 4. ಸರಿ ಸಂಖ್ಯೆ ಇದೆ. ಮತ್ತೆ ಯಾವ ಮಗ್ಗಿಂದ ಮಾಡ್ತೀವಿ? 2ರ ಮಗ್ಗಿಂದ. 2 1 2, ಶೇಷ 1, 2 6 12. ಸರಿ ಸಂಖ್ಯೆ ಇದೆ. ಮತ್ತೆ ಯಾವ ಮಗ್ಗಿಯಲ್ಲಿ ಮಾಡ್ತೀವಿ? 2ರ ಮಗ್ಗಿಂದ. 2 8 16, 2 8 16. 8ನ್ನು ಮುಂದುವರಿಸ್ಬೇಕು. ಈಗ ಜಾಗ ಸಾಲ್ತೀರಿ. ಇಲ್ಲಿ ಬರಿತೀನಿ ಆಯಿತಾ ಮಕ್ಕಳೇ? ಇಲ್ಲಿ ಬರಿತೀನಿ. ಅಲ್ಲಿ ಮುಂದುವರಿಯೋದನ್ನ ಇಲ್ಲಿ ಬರಿತಾ ಇದ್ದೀನಿ ಅಷ್ಟೇ. ಮತ್ತೆ 2ರಿಂದ ಮಾಡಬೇಕಲ್ವಾ? ಓಹ್ ಸಾರಿ, 2ರಿಂದ ಮಾಡ್ಬೇಕಲ್ವಾ? ಏನಾಯಿತು? ಸೊ ವಾಟ್, ಎನಿ ಪ್ರಾಬ್ಲಮ್? 2 4 8, 2 2 4, 2 1 2. ಹೂ 2 ಎಷ್ಟು ಸರಿ ಬರ್ತಾಯಿದೆ ಮಕ್ಕಳೇ? 1 2 3 4 5 6 7 8 9 10. 10 ಸರಿ ಬರ್ತಾಯಿದೆ. ಯಾರೋ ಒಬ್ರು ಅಂದ್ರಪ್ಪ, ಬುದ್ಧಿವಂತರು. ಇವರು ಇದನ್ನು ಯಾರು ಹೇಳಿರ್ತಾರೋ ಅವ್ರು ಬುದ್ಧಿವಂತರೂ ಹೌದು, ಅವ್ರು ಭಾಳ ಆಲಸಿಗಳು ಹೌದು. ಭಾಳ ಜಾಸ್ತಿ ಆಲಸಿ ಇರೋರೆ ಭಾಳ ಬುದ್ಧಿವಂತರು. ಯಾರು 10 ಸರಿ ಬರೀತಾರೆ ಸರ್ ಅದನ್ನು? ಹಿಂಗೆ ಬರೆದುಬಿಡ್ರಿ ಸರ್, ಸುಮ್ಮನೆ ಮುಗೀತು. ಅಲ್ಲ, ಇದು ಸ್ಮಾರ್ಟ್ ವರ್ಕ್. ಆಲಸಿ ಅಂತ ಅನ್ನೋದು ತಪ್ಪಾಗುತ್ತೆ. ಬುದ್ಧಿವಂತರು ಅನ್ನೋದಕ್ಕಿಂತ ಇವರು ಭಾಳ ಸ್ಮಾರ್ಟ್ ಇದ್ದಾರೆ. ಇವರು ಸ್ಮಾರ್ಟ್ ವರ್ಕ್ ಇದೆ. ಗುಡ್ ವಿನಯ್ ಪಾಟೀಲ್, ವೆರಿ ಗುಡ್. ತಪ್ಪೇನಿಲ್ಲಪ್ಪ. 2 × 2 × 2 × 2 ಜಾಗನೇ ಸಾಲಲ್ರಿ. 2 4 5 6 7 8 9. ಅಯ್ಯೋ ಇಲ್ಲ, ನಾನು ಇಲ್ಲೇ ಬರಿತೀನಿ, ಕೆಳಗೆ ಬರೆಯಲ್ಲ. ಏನೀಗ? 2 2 2 2 2 2 2 2 ಆದ್ವಾ? 2 4 6 8. ಅಯ್ಯೋ ಅಯ್ಯೋ ಬೇಡ, ನೀವು ಹೇಳ್ದಂಗೆ ಕೆಳಗನೆ ಬರಿತೀನಿ. 2 × 2. ತಪ್ಪಾಯ್ತ್ರಪ್ಪ.
ನೀವು ಹೇಳಿದ್ದೆ ಕರೆಕ್ಟ್ ಇತ್ತು. 4 ಆದ್ವಾ? 5 6 7 8 9 10. ಓಹೋ, ಅಥವಾ 2ರ ಘಾತ ಈ ರೀತಿಯೂ ಬರಿಬೋದು. ಸಿಂಪ್ಲಿಫಿಕೇಶನ್. ಮುಂದಿನ ಭಾಗಕ್ಕೆ ಹೋಗ್ಬೋದಾ? ಈ ನಂಬರಿಗೆ ನೀವೇ ಟ್ರೈ ಮಾಡಿರಿ. 1156. ಇದರ ವರ್ಗಮೂಲ ಏನು ಬರುತ್ತೆ? ಅಯ್ಯೋ ಒಂದು ನಿಮಿಷ. ನಾವು ಎಂಥ ತಪ್ಪು ಮಾಡಿಬಿಟ್ವಪ್ಪ. ನಾವು ವರ್ಗಮೂಲ ಕಂಡುಹಿಡಿತಾ ಇದ್ದೀವಿ, ಅವಿಭಾಜ್ಯ ಅಪವರ್ತನೀಕರಣ ಅಷ್ಟೇ ಮಾಡ್ತಾ ಇಲ್ಲ. ಇದರ ವರ್ಗಮೂಲ ಈ ರೀತಿ ತಗೊಬೇಕಲ್ವಾ? ವರ್ಗಮೂಲದ ಛತ್ರಿ ಇರುತ್ತಲ್ವಾ? ಎಂಥ ಕೆಲಸ ಮಾಡಿಬಿಟ್ಟಿದ್ದೀವಿ. ನೀವು ಒಂದಿದ್ದೆ ಹೊಡಿತಿದ್ದೀರಿ, ನನಗೂ ವಯಸ್ಸಾಗ್ಬಿಟ್ಟಿದೆ. 2 ಗುಂಪು ಮಾಡ್ತೀವಿ. ಒಳ್ಳೇದಮ್ಮ, ನೀನಾದರೂ ಮಾಡಿದೆಯಲ್ಲ. 2 ಇಂಟು ಒಬ್ಬೊಬ್ಬರು ಜೋಡಿಯಿಂದ ಒಬ್ಬೊಬ್ರು ಹೊರಗೆ ಬರ್ತಾರೆ. ಈ ಥರ ಇಲ್ಲಿ 2 ಹೊರಗೆ ಬರುತ್ತೆ, ಇಲ್ಲಿ 2 ಹೊರಗೆ ಬರುತ್ತೆ. ಏನಾಗ್ತದೆ ಇದು? 2 2 4. ಇವೆರಡು ಸೇರಿದ್ರೆ ಏನಾಗುತ್ತೆ? 4 ಇಂಟು 2 2 4 ಇಂಟು ಅಲ್ಲೊಂದು 2 ಇದೆ. 4 4 16, 16 2 32. ಬಂತಲ್ವಾ ವರ್ಗಮೂಲ 32? ನಾವು ಮೊದಲು ಊಹಿಸಿದ್ದ ವರ್ಗಮೂಲನ ಎಷ್ಟಿತ್ತು? 32 ಇತ್ತು. ವರ್ಗಮೂಲ 32. ವಿಶೇಷ ವರ್ಗಗಳಲ್ಲಿ ಬರ್ಸಿದ್ವಿ. ಹೌದು ರಕ್ಷಿತಾ, ಹೌದು, ವಿಶೇಷ ವರ್ಗಗಳಲ್ಲಿ ನಾವು ಅದನ್ನು ಬರ್ಸಿದ್ವಿ. ಕರೆಕ್ಟಮ್ಮ. ಮುಂದೆ ಹೋಗ್ಬೋದ್ರಾ? ಮುಂದಿನ ಪ್ರಶ್ನೆ 1156. 1156 ಇದರ ಅಪವರ್ತನೀಕರಣ ಮಾಡಬೇಕು, ಅವಿಭಾಜ್ಯ ಅಪವರ್ತನೀಕರಣ. ಅದರ ಮೂಲಕ ಇದರ ವರ್ಗಮೂಲನ ಕಂಡುಹಿಡಿಬೇಕು ಮಕ್ಕಳೇ. ಶುರು ಮಾಡ್ತೀರಾ? ಸರಿ ಸಂಖ್ಯೆ ಆಗಿರೋ ಕಾರಣಕ್ಕೆ ಏನು ಮಾಡ್ತೀವಿ? ಯಾವ ಮಗ್ಗಿಂದ ಮಾಡ್ತೀವಿ? 2 2 5 10 ಶೇಷ 1, 2 7 14 ಶೇಷ 1, 2 8 16. ಮತ್ತೆ ಸರಿ ಸಂಖ್ಯೆ ಬಂದಿದೆ, 2ರ ಮಗ್ಗಿಂದನೇ ಭಾಗಾಕಾರ ಮಾಡ್ತೀವಿ. 2 2 4 ಶೇಷ 1, 2 8 16 ಶೇಷ 1, 2 9 18, 2 9 18. ಮುಂದೆ ಹೋಗ್ತಿದ್ದೀರಾ? ಮಾಡ್ದೆಪ್ಪ. ಅದು ಹಾಗೆ ಕುಂತ್ರೆ ಹೇಗೆ ಗೊತ್ತಾ? ಮಾಡಬೇಕು, ಸುಮ್ಮನೆ ಕೂರಬಾರ್ದು. ನೆಕ್ಸ್ಟ್ ಏನು ಮಾಡ್ಬೋದು? ಯಾರಿಗೆ ಗೊತ್ತಾಗ್ತಿಲ್ಲ ನನ್ನನ್ನು ಗಮನಿಸಿ. 2 1 2, 2 4 8. ಓ, 2ರ ಮಗ್ಗಿಯಲ್ಲಿ ಬರಲ್ಲ. 3 ಮಗ್ಗಿಯಿಂದ ಬರುತ್ತಾ? ಬರಲ್ಲ. 4ನ ಬಳಸಂಗಿಲ್ಲ. ಅವಿಭಾಜ್ಯ ಸಂಖ್ಯೆ 4. ನಾವು ಕೇವಲ ಅವಿಭಾಜ್ಯ ಸಂಖ್ಯೆಗಳನ್ನಷ್ಟೇ ಮಾಡಬೇಕು. ಅವಿಭಾಜ್ಯ ಸಂಖ್ಯೆಗಳು ನೆನಪಿದವ? 2 3 5 7 11 13 17 19. ಇನ್ನು ಮುಂದಿದ್ದಾವೆ, ಇನ್ನು 23 ಬರ್ತಾ ಹೋಗ್ತಾವೆ ಅವೆಲ್ಲ. ಬಟ್ ನಮಗೆ ಇಷ್ಟು ಗೊತ್ತಿದ್ರು ಸಾಕು. 2ರ ಮಗ್ಗೆಯಲ್ಲಿ ಹೋಗಲ್ಲ. 3 ಮಗ್ಗೆಯಲ್ಲಿ ಹೋಗುತ್ತಾ? 3ರ ಬಾಧ್ಯತೆ ನಿಮ್ಮ ನೆನಪಿದೆಯಾ? ಅಂಕೆಗಳ ಮೊತ್ತ 2 + 8 10, 10 + 9 19, 19 3ರ ಮಗ್ಗೆಯಲ್ಲಿ ಬರುತ್ತಾ? ಸೊ ಹಾಗಾದರೆ 289ನ 3ರಿಂದ ಭಾಗಾಕಾರ ಮಾಡ್ಬೋದಾ? ನಾಟ್ ಅ ಚಾನ್ಸ್, ಸಾಧ್ಯನೇ ಇಲ್ಲ. 3 ಮಗ್ಗೆಯಲ್ಲಿ ಬರಲ್ಲ. 5ರ ಮಗ್ಗೆಯಲ್ಲಿ ಬರುತ್ತಾ? 5ರ ಬಾಧ್ಯತೆ ನಿಯಮ ಏನಂತ ಓದಿದ್ವಿ ನಾವು? ಬಿಡಿ ಸ್ಥಾನದಲ್ಲಿ 0 ಇರಬೇಕು, ಇಲ್ಲ 5 ಇರಬೇಕು. ಅಲ್ಲಿ 2 ಇಲ್ಲ, ಹಾಗಾಗಿ 5ರ ಮಗ್ಗೆಯಲ್ಲೂ ಸಹ ಬರೋದಿಲ್ಲ. ಯಾರು ವರ್ಗಗಳನ್ನು ಕಂಠಪಾಠ ಮಾಡಿದ್ದೀರಾ ಅವ್ರಿಗೆ ಗೊತ್ತಿರ್ತದೆ. 17 289. ಯಾರು ವರ್ಗಗಳನ್ನು ಕಂಠಪಾಠ ಮಾಡಿರ್ತೀರಿ ಅವ್ರಿಗೆ ಇಲ್ಲೇ ಸಿಗುತ್ತೆ. ಅದು ಯಾವ ಮಗ್ಗೆಯಲ್ಲಿ ಹೋಗುತ್ತಿದ್ದು? 17ರ ವರ್ಗ ಅಥವಾ 17 17 289 ನೇರವಾಗಿ ಹೇಳ್ಬೋದು. ಮತ್ತು 17 ಯಾವ ಮಗ್ಗೆಯಲ್ಲಿ ಹೋಗುತ್ತೆ? 17 1 17. 1 ಬರುವವರೆಗೂ ಈ ಕೆಲಸ ನೀವು ಮುಂದುವರಿಸ್ತಿರ್ತೀರಿ. 1 ಬರುವವರೆಗೂ ಈ ಅವಿಭಾಜ್ಯ ಅಪವರ್ತನ ಮುಂದುವರಿಸ್ತಿರ್ತೀರಿ. 1 ಬಂದ ತಕ್ಷಣ ನಾವು ನಿಲ್ಲಿಸ್ಬಿಡ್ತೀವಿ. ಸರಿನಾ ಪ್ರತೀಕ್ರಾಜ್? ಈಗ ನಾವೇನು ಮಾಡ್ಬೋದು? ಅವಿಭಾಜ್ಯ ಅಪವರ್ತನೀಕರಣ ಆದಮೇಲೆ ಛತ್ರಿ ಒಳಗೆ ಬರೆಯೋಣ. 2 ಇಂಟು 2 ಇಂಟು 17 ಇಂಟು 17. ಕರೆಕ್ಟಾ ಮಕ್ಕಳೇ? ಜೋಡಿಯಿಂದ ಒಬ್ರು ಹೊರಗೆ ಬರ್ತಾರೆ. ಇಲ್ಲಿಂದ ಯಾರು ಬರ್ತಾರೆ ಹೊರಗೆ? 2. ಇಲ್ಲಿಂದ ಯಾರು ಬರ್ತಾರೆ? 17. 17 2 ನಿನಗೆ ಎಷ್ಟು ಬಂತಪ್ಪ? ಹೈ, ಅದೇ ಬರುತ್ತಾ 28? ಹಾಂ, ಓಹೋ ಮಗ್ಗಿ ಬರಲ್ಲ. ಬರ್ದಿದ್ದಿಲ್ಲ 17 ಬರ್ದಿದ್ದಿಲ್ಲಪ್ಪ. 17 2 34 28 ಅಲ್ಲ. ಸರಿ ಮಾಡ್ಕ. ಕ್ಲಿಯರ್ ಮಕ್ಕಳೇ?
ಅರ್ಥ ಆಗಿದೆ ಎಲ್ಲರಿಗೂ? ಮುಂದಿನ ಲೆಕ್ಕ ಮಾಡ್ತೀರಾ? ಇದಕ್ಕೆ ಹೇಳಿ ಉತ್ತರ ಏನಾಗುತ್ತೆ? 1296. ಇದರ ವರ್ಗಮೂಲ ಎಷ್ಟು? ಇದರ ವರ್ಗಮೂಲವೆಷ್ಟು? ಮೂವತ್ತಾರು ಬಂತ್ರ? ಹೇಗೆ ಮಾಡಿದ್ರಿ? ಭಾಗಾಕಾರ ಪದ್ಧತಿಯಲ್ಲಿ ಮಾಡಿದ್ರ? ಅವಿಭಾಜ್ಯ ಅಪವರ್ತನೀಕರಣ ಮಾಡೋದ್ರ ಮೂಲಕ ಮಾಡಿದ್ದೀರಿ. ಕೊಟ್ರಿ ನೋಡ್ತೀನಿ. ಎಲ್ಲಿ ಛತ್ರಿಯಲ್ಲಿ ಬರ್ತಿದ್ದೀರಾ? ಹಾಗೆ ಮಾಡಿಬಿಟ್ರಿ, ಜೋಡಿ ಮಾಡಿಬಿಟ್ಟು. ಹಾಂ, ನೀಟಾಗಿ ಸ್ಟೆಪ್ಸ್ ಫಾಲೋ ಮಾಡ್ಬೇಕಮ್ಮ. ಸ್ಟೆಪ್ಸ್ ಫಾಲೋ ಮಾಡ್ಬೇಕು. ಯಾಕೆ ಸ್ಟೆಪ್ಸ್ ಫಾಲೋ ಮಾಡಬೇಕು ಗೊತ್ತಾ? ವಾಕ್ಯವೃಂದದ ಪ್ರಶ್ನೆಗಳು ಮುಂದೆ ಬರ್ತವೆ. ಈ ಸಂಖ್ಯೆಗೆ ಏನನ್ನು ಕನಿಷ್ಠ ಯಾವ ಸಂಖ್ಯೆಯಿಂದ ಗುಣಿಸಿದರೆ ಇದು ಪರಿಪೂರ್ಣ ವರ್ಗವಾಗುವುದು, ಈ ಸಂಖ್ಯೆಗೆ ಕನಿಷ್ಠ ಯಾವ ಸಂಖ್ಯೆಯಿಂದ ಭಾಗಿಸಿದರೆ ಇದು ಪರಿಪೂರ್ಣ ವರ್ಗವಾಗುವುದು ಅಂತ ಪ್ರಶ್ನೆಗಳು ಬರ್ತವೆ. ಸ್ಟೆಪ್ಸ್ ಫಾಲೋ ಮಾಡಿರಿ ಕರೆಕ್ಟಾಗಿ. ನೀವು ಇದನ್ನಂತೂ ಬರೆದಿದ್ದೀರಿ, ನೋ ಡೌಟ್. ಕರೆಕ್ಟಾಗಿ ಬರೆದಿದ್ದೀರಿ, ನನಗೆ ಗೊತ್ತು. ಎರಡರಿಂದ ಹೋಗುತ್ತಪ್ಪ ಇದು? 2 6 12. ನೋ ಸರ್, ಬಾಲಾಜಿ ಎಲ್ಲಿದೆಯಪ್ಪ? ಮಂಗಳಗ್ರಹಕ್ಕೆ ಹೋಗ್ಬಿಟ್ಟೇನೋ? ನಿನಗೆ ಬರ್ತಾ ಇಲ್ವಾ? 2 6 12 ಏನಪ್ಪ? ನೋಡ್ಕೊ ಇಲ್ಲಿ. ಹಾಂ, 9 ಇದೆ. 2ರಿಂದ ಭಾಗಾಕಾರ ಮಾಡಬೇಕು. 2 4 8. 9ರಲ್ಲಿ 8 ಕಳೆದ್ರೆ ವೆರಿ ಗುಡ್ ಬಾಲಾಜಿ. ಶೇಷ 1, 16 ಬಂತು. 9 ಎಷ್ಟು? 2 ಎಷ್ಟು? 16 ಬಂತ. ಇದು ಮುಂದೆ ಹೋಗ್ಬೇಕಾ? ಮತ್ತೆ ಏನು ಬಂದಿದೆ? ಸರಿ ಸಂಖ್ಯೆ ಬಂದಿದೆ. ಸರಿ ಸಂಖ್ಯೆ ಬಂದರೆ ಯಾವ ಸಂಖ್ಯೆಯಿಂದ ಭಾಗಿಸ್ತೀವಿ? ಹನುಮಂತು 2. ವೆರಿ ಗುಡ್, 2ರಿಂದ ಭಾಗಿಸ್ತೀವಿ. ಮತ್ತೆ 2 3 2 3 6, 2 2 4, 2 4 8. ಮತ್ತೆ ಸರಿ ಸಂಖ್ಯೆ ಬಂತು. ಮತ್ತೆ ಯಾವ ಸಂಖ್ಯೆಯಲ್ಲಿ ಹೋಗೋದು ಬಾಲಾಜಿ? 2ರಿಂದ. 2 1 2 1 ಶೇಷ 1, 2 6 12, 2 2 4. ಮತ್ತೇನು ಸಂಖ್ಯೆ ಬಂತು? ಸರಿ ಸಂಖ್ಯೆ. ಯಾವ ಮಗ್ಗಿಲಿ ಹೋಗುತ್ತೆ? ಯಾವ ಮಗ್ಗಿಲಿ ಹೋಗುತ್ತೆ? 2. 2ರಿಂದ. 2 1 ಅಲ್ಲ 2 8 16. ಕರೆಕ್ಟ್ರಾ? 2 8 16, 2 1 2. ಇದು ಯಾವ ಸಂಖ್ಯೆಯಲ್ಲಿ ಹೋಗುತ್ತೆ? 3 ಮಗ್ಗಿಲಿ ಹೋಗುತ್ತೆ. 3ರ ಬಾಧ್ಯತೆನೂ ಒಂದಿದೆ. 3 ಎಷ್ಟಲೇ? 3 27. ಮಕ್ಕಳೇ 30 ತನಕ ಮಗ್ಗಿ ಕಲೀರಿ. 3 ಮತ್ತೆ 3 3 9, 3 ಅಲ್ಲ 3 9 27, 3 3 9, 3 1 3. ಕ್ಲಿಯರ್? ಇಷ್ಟು ಮಾಡಿರ್ತೀರಿ ಗೊತ್ತು ನನಗೆ. ಇದ್ರ ಮುಂದೆ ಛತ್ರಿ ಬರಿಬೇಕು ಮಕ್ಕಳೇ. ಹಾಂ, ನನಗೆ ಗೊತ್ತು. ಇಲ್ಲೇ ಜೋಡಿ ಮಾಡಿಬಿಡ್ತೀರಿ ನೀವು. ಭಾಳ ಮಂದಿ ಇಲ್ಲೇ ಜೋಡಿ ಮಾಡ್ತಿದ್ದೀರಿ, ಇಲ್ಲೇ ಜೋಡಿ ಮಾಡಿ ಗುಣಿಸ್ತಿದ್ದೀರಿ. ಇಲ್ಲಿಂದ 2 ಬರ್ತದೆ ಸರ್, ಇಲ್ಲೊಂದು 2 ಬರ್ತದೆ ಸರ್, ಇಲ್ಲೊಂದು 3 ಬರ್ತದೆ ಸರ್, ಇಲ್ಲೊಂದು 3 ಬರ್ತದೆ ಸರ್. ನೀವು ಹೇಳ್ದಂಗೆ ಮೊನ್ನೆ ಗುಣಿಸ್ತೀವಿ ಸರ್. 2 2 4, 4 3 12, 12 3 36 ಸರ್. 36 ಆನ್ಸರ್ ಸರ್ ಅಂತ ಹೇಳ್ತೀರಿ. ನನಗೆ ಗೊತ್ತು ನೀವೆಲ್ಲ ಭಾಳ ಸ್ಮಾರ್ಟ್ ಕಿಡ್ಸ್ ಅಂತ, ನೀವೆಲ್ಲ ಭಾಳ ಸ್ಮಾರ್ಟಾಗಿ ಕೆಲಸ ಮಾಡ್ತೀರಂತ ಗೊತ್ತಪ್ಪ. ಆದರೆ ಇವು ಸ್ವಲ್ಪ ದಿನಗಳ ಕಾಲ ಇದರ ಆಳ ಅಗಲ ಎಷ್ಟಿದೆ ಅಂತ ಗೊತ್ತಾಗೋ ತನಕ, ವಾಕ್ಯ ರೂಪದ ಪ್ರಶ್ನೆಗಳನ್ನು ನೋಡೋ ತನಕನಾದರೂ ಇದನ್ನು ಸ್ಟೆಪ್ ವೈಸೇ ಮಾಡಿ. ಮೊದಲು ಅವಿಭಾಜ್ಯ ಅಪವರ್ತನೀಕರಣ ಮಾಡಿದಿರಿ. ನಂತರ ವರ್ಗಮೂಲದಲ್ಲಿ ಅವ್ರನ್ನೆಲ್ಲ ಬರಿತೋಗೋಣ. 1 2 3 4, 4 ಸರಿ ಇದೆ. 2 × 2 × 2 × 2. 3 ಎಷ್ಟು ಸರಿ ಇದೆಯಪ್ಪ? 3 4 ಸರಿ ಗುಣಿಸ್ಬೇಕು. 3 × 3 × 3 × 3. ಕರೆಕ್ಟಾ? ಇವ್ರು ಈ ಥರ ಇದ್ದಾಗ ಏನು ಮಾಡ್ತೀವಿ ನಾವು? ಜೋಡಿ. ಅವರು ವರ್ಗಮೂಲದ ಛತ್ರಿಯಿಂದ ಹೊರಗೆ ಬರ್ತಾರೆ. ಒಂದು ಜೋಡಿಗೆ ಒಬ್ಬರು ಹೊರಗೆ ಬರ್ತಾರೆ, ಒಂದು ಜೋಡಿಗೆ ಒಬ್ಬರು ಹೊರಗೆ ಬರ್ತಾರೆ, ಒಂದು ಜೋಡಿಗೆ ಒಬ್ಬರು ಹೊರಗೆ ಬರ್ತಾರೆ. ಹೊರಗೆ ಬಂದ ನಂತರ ಅವ್ರನ್ನ ಏನು ಮಾಡ್ತೀವಿ ನಾವು? ಗುಣಿಸ್ತಾ ಹೋಗ್ತೀವಿ. 2 8 4 × 3 3 9. 4 9 ಏನು ಬರುತ್ತೆ ಮಕ್ಕಳೇ? 4 9 36. ನಿಮಗೆ ಬೇಕಾದ ಉತ್ತರ 36. ಇಲ್ಲೊಂದು ಛತ್ರಿ ಐತೇನ್ರಿ ಅವರಿಗೆ? ಅವ್ರ ಮೇಲೆ ಏನಾದ್ರೂ ಛತ್ರಿ ಐತ್ರಿ? ಮತ್ತು ಹಂಗೆ ಮಾಡ್ತಾ ಹೋದ್ರೆ ಅಯ್ಯೋ ಏನೋ ಉಳಿಯೋದೇ ಇಲ್ಲ. ಮತ್ತು 6 ಬಂದ್ಬಿಡ್ತದೆ ಆನ್ಸರ್. 2 3 6 ಅಂತ ಬಂದ್ಬಿಡುತ್ತೆ ಆನ್ಸರ್. ಮತ್ತು ಛತ್ರಿ ಇದ್ದರೆ ಹೊರಗೆ ಬರ್ಬೇಕಾರೆ, ಛತ್ರಿಯಿಂದ ಹೊರಗೆ ಬರ್ಬೇಕಾದ್ರೆ ಅದು ಯಾವ ಛತ್ರಿ? ವರ್ಗಮೂಲ ಇದ್ದರೆ ಇಬ್ಬಿಬ್ರು ಜೋಡಿ, ಘನಮೂಲ ಇದ್ದರೆ 3 3 ಜೋಡಿ. ಅಲ್ಲಿ 3 ಇರುತ್ತೆ ಘನಮೂಲಕ್ಕೆ, ಅವಾಗ 3 3 ಜೋಡಿ. ವರ್ಗಮೂಲ ಇರೋದಕ್ಕೆ 2 2 ಜೋಡಿ. ಇಬ್ಬಿಬ್ರು ಜೋಡಿ ಮಾಡಿ ಒಬ್ರು ಅವರಲ್ಲಿ ಒಬ್ರನ್ನ ಹೊರಗೆ ತರಬೇಕು. ಸುಭಾಷ್, ಗಣೇಶ್ ಮುಂದೋಗೋಣ. ಸಾಗರ ಪಾಟೀಲ್ ನೆಕ್ಸ್ಟ್ ಹೋಗ್ಬೋದಾ? ಯಾಕೆ ಹನುಮಂತು ಸುಸ್ತಾಗ್ಬಿಟ್ಟೆಪ್ಪ? ಸಂಖ್ಯೆಗಳು ದೊಡ್ಡದು ಕಾಣ್ಬೋದು, ಪೆಡಂಭೂತಗಳ ಥರ ಕಾಣ್ಬೋದು ನಿಮಗೆ.
2ರಿಂದ ನಿಧಾನವಾಗಿ ಕರಗಿಸ್ತಾ ಹೋಗ್ರಿ. ಸರಿ ಸಂಖ್ಯೆ ಆದಮೇಲೆ ಯಾವ ಮಗ್ಗಲ್ಲಿ ಮಾಡ್ಬೋದು? 2ರ ಮಗ್ಗಿಂದ ಮಾಡ್ಬೋದು ಮಕ್ಕಳೇ. 2 7 14, 2 2 4, 2 2 4. ಮತ್ತೆ ಸರಿ ಸಂಖ್ಯೆ ಬಂತಾ? ನಿಮಗೆ ಬಂತ ಆನ್ಸರು? ಎಷ್ಟು ಬಂತು? 38 ಬಂತು ಇದಕ್ಕೆ ಆನ್ಸರು. ಓಕೆ, ನಾನು ಚೆಕ್ ಮಾಡ್ತೇನೆ ಆಮೇಲೆ. ಸೊ ನಮ್ಮ ರಿಷಿತಾ ಅವ್ರು ಹೇಳಿದ್ದಾರೆ, ಅವ್ರಿಗೆ ಆನ್ಸರ್ 38 ಅಂತ ಬಂದಿದೆ. ನೆನ್ನೆ ನೋಡಿ ಹೇಳ್ತಿದ್ದೀರಾ? ರಿಪೀಟ್ ಆಗಿದೆ ಮೇಡಮ್. ಪ್ರಾಕ್ಟೀಸ್ ಮಾಡಲಿಕ್ಕೆ ರಿಪೀಟ್ ಮಾಡ್ತಾಯಿದ್ದೀವಿ, ನೀವು ಮಾಡೋದಿಲ್ವಾ? ವಾವ್ ರಿಷಿತಾ, ವಾವ್. ಇವರು ವಿನಯ್ ಪಾಟೀಲ್ಗಿಂತನೂ ಸ್ಮಾರ್ಟ್. ಓಕೆ, ಎನಿವೇಸ್ ಕೇಳ್ರಿ ಪಾಟೀಲ್, ನೀವು ಸ್ಮಾರ್ಟ್ ಇದೆಯಪ್ಪ. 2ರಿಂದ ಮಾಡೋಣ. 2 3 6, ಶೇಷ 1, 2 6 2, 2 1 2. ಯಾವ ಸಂಖ್ಯೆ? 361 ಯಾವ ವರ್ಗದಲ್ಲಿ ಬರುತ್ತೆ? 19 ಅವಿಭಾಜ್ಯ ಸಂಖ್ಯೆನಾ? 19 ಅವಿಭಾಜ್ಯ ಸಂಖ್ಯೆನಾ? ಅವಿಭಾಜ್ಯ ಸಂಖ್ಯೆಗಳು ನೆನಪಿರಲಿ. 2 3 5 7 11 13 17 19. 19 ಅವಿಭಾಜ್ಯ ಸಂಖ್ಯೆ ಅಲ್ಲವೇ? 19 19 361, 19 1 19. ಮುಗಿತ್ರಾ? ಸೊ ವರ್ಗಮೂಲ ಏನು ಬರುತ್ತೆ ಮಕ್ಕಳೇ? 2 × 2 × 19 × 19. ವರ್ಗಮೂಲ ಆಗಿರೋ ಕಾರಣಕ್ಕೆ 2 ಜೋಡಿ ಮಾಡ್ತೀವಿ. ಈ ಥರ ಮಾಡಿಬಿಟ್ಟು ಅವರಲ್ಲಿ ಒಬ್ರನ್ನ ಮಾತ್ರ ಹೊರಗೆ ತೊಗೊತೀವಿ. ಆಮೇಲೆ 19 2 38 ಅಂತ ಬರುತ್ತೆ ಮಕ್ಕಳೇ. ಆಮ್ ಐ ರೈಟ್? ಸರಿ ಆಯ್ತಾ? ಮುಂದೆ ಮುಂದಿನ ಪ್ರಶ್ನೆ ಮಾಡಿ ಹೇಳಿ ನೋಡೋಣ. ಮತ್ತು ಹಿಂದ್ಗಡೆ ಪೇಜ್ ತಿರುಗಿಸಿ ನೋಡಬೇಡ್ರಿ. ಅಭ್ಯಾಸ ಮಾಡ್ತಿದ್ದೀವಪ್ಪ, ನಾವು ಕಲಿತಾ ಇದ್ದೀವಿ. ಇನ್ನೂ ನೆನ್ನೆ ಯಾರಿಗಾದರೂ ಬಂದಿಲ್ಲ ಅಂದರೆ ಇವತ್ತು ಕಲ್ತ್ಕೊಂಡ್ಬಿಡ್ಬೇಕು. ಉತ್ತರ ನೋಡಿ ಹೇಳೋದ್ರಲ್ಲಿ ಏನಿದೆ ಮಜಾ? ಸ್ವಂತಿಕೆಯಿಂದ ನಾವು ಲೆಕ್ಕನ ಬಗೆಹರಿಸಿ ಉತ್ತರ ತೆಗೆದು ಹೇಳಿದ್ರೆ ಅಲ್ಲಿ ನಮಗೆ ಭಾಳ ಸುಖ ಸಿಗುತ್ತೆ. ಓಕೆ, 3ರ ಬಾಧ್ಯತೆ ಹೊಂದಿದೆಯಾ? ವೆರಿ ಗುಡ್. ಬಾಧ್ಯತೆ ನಿಯಮ ನೆನಪಿರ್ಬೇಕು ಮಕ್ಕಳೇ. 2ರ ಮಗ್ಗೆಯಲ್ಲಿ ಹೋಗಲ್ಲ, ಬೆಸ ಸಂಖ್ಯೆ ಇದೆ. 3ರ ಬಾಧ್ಯತೆ ನಿಯಮ ಏನಿದೆ? ಅಂಕೆಗಳ ಮೊತ್ತ 1 + 5 + 2 + 1 6 + 2 9 ಬರುತ್ತಲ್ವ? ಇದು 9 3ರ ಮಗ್ಗೆಯಲ್ಲಿ ಹೋಗುತ್ತಲ್ವಾ? ಹಾಗಾದರೆ ಸಂಪೂರ್ಣ ಸಂಖ್ಯೆ 3ರ ಬಾಧ್ಯತೆ ಹೊಂದಿದೆ ಅಂತ ಅರ್ಥ. ನೋಡಿರಿ, ಮಾಡ್ತಾ ಹೋಗ್ರಿ. 1 5 2 1. 3 5 15, 3 7 ಆಹಾ, 1 ಅಂಕೆ ಸಾಕಾಗಲ್ಲ. 2 ಅಂಕೆ ತಗೊಂಡಾಗ 0 ಕಟ್ಟಬೇಕು. 3 7 21. ನೋಡಿ, 0 ಕಟ್ಟೋದು ಮರಿತೀರಿ ಭಾಳ ಜನ. 0 ಕಟ್ಟೋದು ಮರ್ತಿದ್ದೀರಿ, ಹೌದ್ರಾ? ವೆರಿ ಗುಡ್. ಮತ್ತೆ ಯಾವ ಮಗ್ಗೆಯಲ್ಲಿ ಹೋಗುತ್ತಪ್ಪ ಇದು? 3ರ ಮಗ್ಗೆಯಲ್ಲಿ ಹೋಗುತ್ತೆ. 3 1 3, 3 1 3, ಶೇಷ 2, 3 6 18, ಶೇಷ 2, 3 9 27. 13ರ ವರ್ಗ ಏನೋ ಸರಿ, ಆದರೆ 13 ಅವಿಭಾಜ್ಯ ಸಂಖ್ಯೆಯೇ. ನೆನಪಿರಲಿ, ಅವಿಭಾಜ್ಯ ಸಂಖ್ಯೆಗಳು 2 3 5 7 11 13 17 19. ಇಷ್ಟಾದರೂ ನೆನಪಿರಬೇಕು. ಬೆರಳ ತುದಿಯಲ್ಲಿರ್ಬೇಕು ಇವೆಲ್ಲ. ನಿಮಗೆ ಲೆಕ್ಕ ಮಾಡ್ಬೇಕಾದ್ರೆ ಬೆರಳ ತುದಿಯಲ್ಲಿರಬೇಕು. 13 ಅನ್ನೋದು ಸಹ ಒಂದು ಅವಿಭಾಜ್ಯ ಸಂಖ್ಯೆ. 13ರಿಂದ ಭಾಗಾಕಾರ ಮಾಡಿದ್ರೆ ತಪ್ಪೇನಿಲ್ಲ. ನಮಗೆ ಗೊತ್ತಿದ್ದು 13ರ ವರ್ಗ 169, 13 13 119, 13 1 13. ಕ್ಲಿಯರ್? ಸೊ ವರ್ಗಮೂಲದ ಛತ್ರಿ ಒಳಗೆ ಯಾರ್ಯಾರು ಬರ್ತಿದ್ದಾರಪ್ಪ ಇವತ್ತು? ಮಳೆ ಭಾಳ ಐತೆ, ಎಲ್ಲರೂ ಇಲ್ಲೇ ಬಂದು ಸೇರ್ಕೊಂತಾರೆ ನೋಡ್ರಿ. 3 × 2 ಇಲ್ಲಪ್ಪ, ಎಲ್ಲಿ ಹೋದ ಲೆಕ್ಕದಲ್ಲಿದ್ದೀನಪ್ಪ? 3 × 3 × 13 × 13 ಏನಾಗುತ್ತೆ? 3 3 9, 13 ಜೋಡಿಗೆ 13 ಬರುತ್ತೆ. ಈ ಥರ ತಪ್ಪು ಮಾಡೋಂಗಿಲ್ಲ. ಏನು ಮಾಡ್ತೀರಪ್ಪ, ವಯಸ್ಸಾಗ್ಬಿಡುತ್ತೆ. ಇಲ್ಲ, ನಾನು ಚೆನ್ನಾಗಿದ್ದೀನಿ. 13 3 39. ಸೊ 39, ಇದರ ವರ್ಗಮೂಲ ಏನು ಬರುತ್ತೆ ಮಕ್ಕಳೇ? 39 ಬರುತ್ತೆ. ಆರ್ ವಿ ಡನ್? ಅರ್ಥ ಆಗ್ತಿದೆಯಾ? ಫ್ಯಾಂಟಾಸ್ಟಿಕ್. ಮುಂದೆ ಹೋಗ್ಬೋದ್ರಾ? ಮಲ್ಗೋಣ ಸರ್? ಏನಮ್ಮ ನಿದ್ದೆ ಬಂದದ? ಸ್ನೇಹಂಗ ನಿದ್ದೆ ಬಂದದವ ಅಂತ ಅರ್ಥ ಅಲ್ಲಿಗೆ. ವಿನಯ್ ಪಾಟೀಲ್ ಯಾವಾಗಲೂ ಎಸ್ ಅಂತ ನಾನು.
1764. ಸರಿ ಸಂಖ್ಯೆ ಐತ್ರಿ. ಮತ್ತು ಯಾವುದರಿಂದ ಮಾಡ್ತೀರಿ? ನೋಡ್ರಿ 4 ಬರ್ತತೆ ನೋಡ್ರಿ, 8 ಬರುತ್ತೆ ನೋಡ್ರಿ. ಯಾಕೆ ಬರ್ತದಲ್ರಿ? 4 ಅವಿಭಾಜ್ಯ ಸಂಖ್ಯೆ ಅಲ್ಲ, ನಾವಿಲ್ಲಿ ಮಾಡುತ್ತಿರುವುದು ಅವಿಭಾಜ್ಯ ಅಪವರ್ತನೀಕರಣ. ನಾವು ಮಾಡ್ತಿರುವುದೇನು? ಅವಿಭಾಜ್ಯ ಅಪವರ್ತನೀಕರಣ. ಇಪ್ಪತ್ತೊಂದು ತಗೊಬೋದು, ಆದರೆ 21 ಅವಿಭಾಜ್ಯ ಸಂಖ್ಯೆ. 42 ಬಂತ್ರಿ. ಅಲ್ಲ, ಅಕಸ್ಮಾತ್ 21ರ ವರ್ಗ ತಗೊಂಡ್ರೂ ತಪ್ಪೇನಾಗಲ್ಲ, 2 ಸರಿ ಬರುತ್ತೆ ಅಂತ. 2ರಿಂದ ಮಾಡೋಣ. 2 8 16. ಬಾಲಾಜಿ ಬರ್ತಿದೆಯಾ? ಹೆಂಗೆ ಮಾಡ್ತೀಯಪ್ಪ? 2 8 16, 2 8 16, 2 4. ಸರಿ, ಮಾಡಿರಿ. 2 8 16 ಶೇಷ 1, 2 8 16 ಶೇಷ ಇಲ್ಲ, 2 4 4. ಮತ್ತು 2 ಮಗ್ಗೆಲ್ಲ ಹೋಗುತ್ತೆ. 2 4 8, 2 4 8, 2 1 2. ಇದು 21ರ ವರ್ಗವಲ್ಲವೇ? ನೀವು ಹೇಳಿದ್ದು ಕರೆಕ್ಟ್ ಮಕ್ಕಳೇ, ನಾನು ಒಪ್ತೇನೆ. 21 ಅವಿಭಾಜ್ಯ ಸಂಖ್ಯೆ ಅಲ್ಲ, ನಾನು ಹೇಳ್ತೀನಿ 21 ಅವಿಭಾಜ್ಯ ಸಂಖ್ಯೆ ಅಲ್ಲ. ಆದರೆ 2 ಸಾರಿ ಬಂತು ಅಂದರೆ ನಮಗೆ ವರ್ಗಮೂಲದಿಂದ ಹೊರಗೆ ತೆಗಿಕ್ಕೆ ಅನುಕೂಲ ಆಗುತ್ತೆ. ಆಯಿತಾ? ಸರಿ, ನೀವು ಹೇಳ್ದಾಗೆ 21 ಅವಿಭಾಜ್ಯ ಸಂಖ್ಯೆ ಅಲ್ಲ. ನಾನು ಆ ಸ್ಟೆಪ್ಪಿಂದ ಬೇರೆ ಸಂಖ್ಯೆನ ಬಳಸಿ ಮಾಡ್ತೇನೆ. ಯಾವ ಮಗ್ಗಿಂದ ಮಾಡ್ಬೋದು? 2 ಬರಂಗಿಲ್ಲ ರೀ. 3ರ ಬಾಧ್ಯತೆ ಮನೇಲಿ ಬರ್ದವ್ರಿ. 4 + 4 8 + 1 3ರ ಬಾಧ್ಯತೆ ನೆನಪಿದೆ. 9 3ರ ಮಗ್ಗಿಲ್ ಬರುತ್ತಾ? ಹಾಗಾದರೆ ಈ ಸಂಪೂರ್ಣ ಸಂಖ್ಯೆನೂ 3ರ ಬಾಧ್ಯತೆನ ಹೊಂದಿದೆ ಅಂತ 3ರ ಮಗ್ಗಿಲ್ ಮಾಡ್ಬೋದು ರೀ. 3ರಿಂದ ಮಾಡ್ಬೋದು. 3 1 3 ಶೇಷ 1, 3 4 12 ಶೇಷ 2, 3 7 21. ಕ್ಲಿಯರ್? ಮತ್ತು ಇದು 3 ಮಗ್ಗಿಲ್ ಹೋಗುತ್ತಾ? 1 + 4 5, 5 + 7 12, 5 + 7 12, 12 3 ಮಗ್ಗಿಲ್ ಬರುತ್ತಾ? 3 ಮಗ್ಗಿಲ್ ಬರ್ತಿದ್ವು. ಹಂಗಾರೆ 3 4 12 ಶೇಷ 2, 3 9 27. ಸರಿನಾ ಸೌಜನ್ಯ? 7 1 1 ಬರೋ ತನಕ ಮಾಡಿದ್ದೀವಿ. ಸೊ ವರ್ಗಮೂಲದ ಚಿತ್ರ ಇಲ್ಲೇ ಬರೀತೀನಿ ಮಕ್ಕಳ, ಕೆಳಗಡೆ ಮೇಲೆ ಜಾಗ ಇಲ್ಲ, ಆ ಕಾರಣಕ್ಕೆ. ಓಹೋ, ವರ್ಗಮೂಲದಾಗ 2 ಬರೀಬೇಕು. ಅಕಸ್ಮಾತ್ ಬರೀದೇ ಇದ್ರು ನಡೆಯುತ್ತೆ. 2 × 2 8, 3 × 3 8, 7 × 7. ಸರಿನಾ? ಸೊ ಇದರ ಗುಂಪು ಮಾಡ್ತಾ ಹೋಗೋಣ. ಜೋಡಿ ಮಾಡಿರಿ. ಇಲ್ಲಿ 2 ಬರುತ್ತೆ, ಇಲ್ಲಿ 3 ಬರುತ್ತೆ, ಇಲ್ಲಿ 7 ಬರುತ್ತೆ. ಕರೆಕ್ಟಾ ಮಕ್ಕಳೇ? 2 3 6, 6 3 42. ವರ್ಗಮೂಲ 42. ಬಟ್ ವಾಕ್ಯ ರೂಪದ ಪ್ರಶ್ನೆಗಳು ಬರ್ತವೆ, ಅಲ್ಲಿ ಸಮಸ್ಯೆ ಆಗುತ್ತೆ. ಅಲ್ಲಿ 21 ತಗೊಂಡ್ರೆ ಸಮಸ್ಯೆ ಆಗುತ್ತೆ. ವಾಕ್ಯ ರೂಪದ ಪ್ರಶ್ನೆಗಳು ಬರ್ತಾವೆ, ನಾನು ತೋರಿಸ್ತೀನಿ ಮುಂದಿನ ತರಗತಿಯಲ್ಲಿ, ಅದನ್ನು ನೋಡ್ತೀವಿ ಎಲ್ಲರೂ. ಅಲ್ಲಿ ನಾವು ತಪ್ಪು ಮಾಡಬಾರ್ದು ಅಂದರೆ ಇಲ್ಲಿ ಕರೆಕ್ಟ್ ಇರ್ಬೇಕು ನಾವು. ಮುಂದೆ ಹೋಗ್ಬೋದಾ ಮಕ್ಕಳೇ? ಚಲೋ. 1936. 1936 ಸರಿ ಸಂಖ್ಯೆ ಆಗಿದೆ. ಯಾವ ಮಗ್ಗಿಂದ ಶುರು ಮಾಡ್ಬೋದು? 2ರ ಮಗ್ಗಿಂದ ಸ್ಟಾರ್ಟ್ ಮಾಡಿರಿ. ರೈಟ್. 2 9 18 ಶೇಷ 1, 2 6 12 ಶೇಷ 1, 2 8 16. ವೆರಿ ಗುಡ್. ಮತ್ತೆ 2ರಿಂದ ಮಾಡ್ಬೋದಾ ಮಕ್ಕಳೇ? 2 4 8 ಶೇಷ 1, 2 8 16, 2 4 8. ಮತ್ತೆ 2ರಿಂದ ಮಾಡ್ಬೋದಪ್ಪ? 2 2 4, 2 4 8, 2 2 4. ಮತ್ತೆ 2ರಿಂದ ಮಾಡ್ಬೋದ್ರಾ? 2 1 2, 2 2 4, 2 1 2. ಯಾವ ಮಗ್ಗಿಂದ? 11 11 11 ಕರೆಕ್ಟ್ರಾ?
ರೈಟ್. ಸೊ ವರ್ಗಮೂಲದ ಛತ್ರಿ ಒಳಗೆ ಮಕ್ಕಳು ಯಾರ್ಯಾರೆಲ್ಲ ಬರ್ತಾರೆ ಈ ಸತಿ? ಮಳೆ ಭಾಳ ಇದೆ, ಎಲ್ಲರೂ ಬರ್ತಾ ಇದ್ದಾರೆ. 8 11 8 11 ಏನಾಗುತ್ತೆ? ಜೋಡಿ ಜೋಡಿ ಮಾಡಿ, ಜೋಡಿ ಜೋಡಿ ಮಾಡಿ. ಎರಡನ್ನು ಹಾಗೆ ಕೆಳಗೆ ತರ್ರಿ, 2 ಕೆಳಗೆ ತರ್ರಿ, 11 ಕೆಳಗೆ ತರ್ರಿ. 2 4 8 11 4 11 44. ಹೂ ಮುಗೀತ್ರಪ್ಪ? ಮುಂದೆ ಹೋಗ್ಬೋದ್ರಾ? 44 ಬಂತೀರ ಬಾಲಾಜಿ? ಏನು ಅರ್ಧ ಮಾಡಿ ಹಾಗೆ ಬಿಟ್ರಾ? ಎಲ್ಲಿ ಬಂದತೆ? ಹಾಂ, ಈಕ್ವಲ್ ಟು ಹಾಕ್ರಿ. ಈಕ್ವಲ್ ಟು ಹಾಕಬೇಕು. ಮುಂದಿನ ಪ್ರಶ್ನೆ 2116. 2116 ಅವಿಭಾಜ್ಯ ಅಪವರ್ತನೀಕರಣ ಮೂಲಕ ಮಾಡೋಣ. ಎಂಥ ಸಂಖ್ಯೆ ಮಕ್ಕಳೇ ಅದು? ಸರಿ ಸಂಖ್ಯೆ ಅಲ್ಲವೇ? ಹಾಲೇಶ್, ಸರಿ ಸಂಖ್ಯೆ ಆದಮೇಲೆ ಯಾವ ಸಂಖ್ಯೆಯಿಂದ ಭಾಗಾಕಾರ ಮಾಡ್ತೀವಿ? ಹನುಮಂತು, ಯಾಕಪ್ಪ ನನ್ನ ಮೇಲೆ ಇಷ್ಟು ಸೆಟ್ಟು? ಸರಿ ಸಂಖ್ಯೆ ಅಂದರೆ ಯಾವ ಮಗ್ಗಿಂದ ಭಾಗಾಕಾರ ಮಾಡ್ತೀವಿ? 2ರಿಂದ. ಏನಮ್ಮ ಬಂದುಬಿಡ್ತಾ ಆನ್ಸರು? 2 1 2. 1 ಅಂಕೆ ಸಾಕಾಗಲ್ಲ. ಸಮರ್ಥಿಸ್ಚೆ? ಹಾಂ, 0 ಕಟ್ಟಬೇಕು. 2 ಅಂಕೆ ತೊಗೊಬೇಕು. 2 5 10 ಶೇಷ 1, 2 8 16. ಮತ್ತೆ ಸರಿ ಸಂಖ್ಯೆ ಬಂತು. 2 5 10, 2 2 4 ಶೇಷ 1, 2 9 18. 529 ಎಲ್ಲೋ ನೋಡ್ದಂಗಿದೆಯಾ? ಎಲ್ಲೋ ಕೇಳಿದೀವಲ್ವಾ? ಎಲ್ಲಿ? 23ರವರೆಗೆ. 23ರವರೆಗಂತೂ ಸರಿ. 23 ಅವಿಭಾಜ್ಯ ಸಂಖ್ಯೆ. ವೆರಿ ಗುಡ್. 23 23ಲೇ, ಆಮೇಲೆ 23 1ಲೇ. ಒಂದು ಸ್ವಲ್ಪ ತಪ್ಪು ಮಾಡೋಕ್ಕೂ ಬಿಡೋದಿಲ್ಲಪ್ಪ. ವೆರಿ ಗುಡ್. ತಪ್ಪು ನಾನು ಮಾಡಿದ್ರು ತಪ್ಪೆ, ತಪ್ಪು ನೀವು ಮಾಡಿದ್ರು ತಪ್ಪೆ, ತಪ್ಪು ಯಾರು ಮಾಡಿದ್ರು ತಪ್ಪೆ. ಸರಿ ಮಾಡ್ಕೊಬೇಕು. 2 × 23 2 46. ಸೊ 46 ಸರಿಯಾದ ಉತ್ತರ ನೀವು ಹೇಳಿದ್ದು. ಓಕೆ, ನೀವು ಹೇಳಿರೋದು ಕರೆಕ್ಟ್ ಇದೆ. ಮುಂದೆ ಹೋಗ್ಬೋದಾ ಮಕ್ಕಳೇ? ತಡೀರಪ್ಪ, ಬಾಲಾಜಿದೇನೂ ಮುಗ್ದಿಲ್ಲ. ಹೌದಾ? ಈ ಬಾಲಾಜಿ ಮಾಡಿ ಮಾಡಿ. ರೈಟ್. ಓಕೆ. 2304 ಯಾರು ಹೇಳ್ತಾರೆ ನೋಡೋಣ? ಬಾಯ್ಸಾ ಗರ್ಲ್ಸಾ? ಬಾಯ್ಸ್ ಆರ್ ಗರ್ಲ್ಸ್? ಬಾಯ್ಸ್ ಬಂತಾ? ಗರ್ಲ್ಸ್ ಬಂತ್ರಾ? ಇಲ್ಲ, ಬಾಯ್ಸಿಗೆ ಬಂತು. ಅಯ್ಯೋ, ಗರ್ಲ್ಸ್ ಹೇಳ್ಬಿಟ್ರು. ಈ ಸರನೇ ಸೋತ್ರಲ್ರಿ ಸರ್. ಈ ಸರಿ ಮತ್ತೇನು ಹೇಳ್ತೀರಿ? 40 ಚೆಕ್ ಮಾಡೋಣ. 2 ಮಗ್ಗೆಲ್ಲಿ ಹೋಗುತ್ತೆ? 2 1 2 1 2 5 10 2 2 4. ಕರೆಕ್ಟ್. ಮತ್ತು 2 ಮಗ್ಗೆಲ್ಲಿ ಹೋಗುತ್ತೆ? ಸರಿ ಸಂಖ್ಯೆ ಆಗಿರೋ ಕಾರಣಕ್ಕೆ 2 5 10 ಶೇಷ 1, 2 7 14 ಶೇಷ 1, 2 6 12. ಕರೆಕ್ಟ್. ಮತ್ತು ಸರಿ ಸಂಖ್ಯೆ ಆಗಿದೆ. 2 ಮಗ್ಗೆಲ್ಲಿ ಹೋಗುತ್ತೆ? ಉತ್ತಮ. 24 24ಲೇ ಬರುತ್ತೆ. ಅವಿಭಾಜ್ಯ ಅಪವರ್ತನೀಕರಣ ಮಾಡ್ತಿದ್ದೀವಿ. ವಾಕ್ಯ ರೂಪದ ಪ್ರಶ್ನೆಗಳಿಗೆ ತೊಂದರೆ ಆಗುತ್ತೆ. ನಾನೇ ಹೇಳ್ತಾ ಇದ್ದೀನಿ. 24ರಿಂದ ಮಾಡಿದ್ರೆ ತಪ್ಪೇನಾಗಲ್ಲ, ಆನ್ಸರ್ ಬರುತ್ತೆ. ಹಂಗೆ ಮಾಡಿ ಹೇಳಿದ್ರಿ, ಚೀಟಿಂಗ್ ಮಾಡ್ತಾರೆ ನೋಡ್ರಿ. ಹಾಂ, ಬಟ್ ಉತ್ತರ ನೀವು ಮಾಡ್ಬೋದಿತ್ತು. ಉತ್ತರ ಕರೆಕ್ಟ್ ಇದೆ. ಎಸ್ಸೋ 2 2 4 ಶೇಷ 1, 2 8 16 ಶೇಷ 1, 2 8 16 ಮಕ್ಕಳೇ. ಮತ್ತು ಯಾವ ಮಗ್ಗೆಲ್ಲಿ ಮಾಡ್ಬೋದು ಇದನ್ನು? 2 1 2 2 4 8 2 4 8. ಯಾವ ಮಗ್ಗೆಲ್ಲಿ ಮಾಡ್ಬೋದು? 2 7 14 2 2 4. ಮತ್ತೆ ಎಲ್ಲಿ ಮಾಡ್ಬೋದು? ಹಾಂ, ಯಾರೋ ಒಬ್ರು ಅಂದರು ಸರ್ 12 12. ಹೌದು, 12 12 ಮಾಡ್ಬೋದು ರಿಷಿತಾ.
ಅಲ್ಲೂ ಸರಿ ಬರುತ್ತೆ. ಆದರೆ ನಾವು ಯಾವ ಅಪವರ್ತನೀಕರಣ ಮಾಡ್ತಿದ್ದೀವಿ? ಅವಿಭಾಜ್ಯ ಅಪವರ್ತನೀಕರಣ. ಅವಿಭಾಜ್ಯ ಸಂಖ್ಯೆಗಳನ್ನಷ್ಟೇ ಬಳಸಿಕೊಂಡು ಭಾಗಾಕಾರ ಮಾಡಬೇಕು. ಆಯಿತಾ? ನಮ್ಮ ಮಗಿಯಲ್ಲಿ ಸರ್ 18 ಎಂಟ್ಲೆ ಸರ್ 144, 16 9 ಸರ್ 144, 24 6 ಸರ್ 144. ಹಾಂ ಹೌದು, ವರ್ಗ ಸಂಖ್ಯೆ ಅಂದ್ರೂ ಮಾಡ್ಬೋದಿತ್ತು. 2 36, 2 18, 2 9, 3 3, 3 1. ಕ್ಲಿಯರ್? ಸೊ ವರ್ಗಮೂಲದ ಛತ್ರಿಯ ಒಳಗಡೆ ಮಳೆ ಭಾಳ ಆಗಿರೋ ಕಾರಣಕ್ಕೆ ಯಾರ್ಯಾರು ಬರ್ತಾ ಇದ್ದಾರಪ್ಪ? 2 × 2 × 2 × 2 × 2 × 2 × 2 × ಕರೆಕ್ಟ್ ಆಯ್ತೇನಪ್ಪ? ಎಷ್ಟೊಂದಿದ್ದಾವಪ್ಪ ಇವು? 1 2 3 4 5 6 7 8. 1 2 3 4 5 6 7 8. ವಾವ್! 8 3 × 3. ಕರೆಕ್ಟ್? ಇಬ್ಬಿಬ್ರು ಜೋಡಿ ಮಾಡಿರಿ, 2 ಹೊರಗೆ ಬರ್ತಾರೆ, 2 ಹೊರಗೆ ಬರ್ತಾರೆ, 2 ಹೊರಗೆ ಬರ್ತಾರೆ, 2 ಹೊರಗೆ ಬರ್ತಾರೆ, 3 ಹೊರಗೆ ಬರ್ತಾರೆ. ಜೋಡಿಯಿಂದ ಒಬ್ಬೊಬ್ರು ಹೊರಗೆ ಬಂದರು. 2 2 4, 2 2 4, 3 3 ಹಾಗೆ ಬರೀರಿ. ಆಯಿತಾ? ನೆಕ್ಸ್ಟ್ ಏನು ಮಾಡ್ಬೋದು ನಾವು? 4 4 16, 3 ಹಾಗೆ ಬರೀರಿ, ಬೇಕಾದರೆ ತೊಂದರೆ ಇಲ್ಲ. 16 3 48. ಸೊ ನಮ್ಮ ಸ್ನೇಹ ಮೇಡಮ್ ಅವ್ರು ಹೇಳಿದ ಉತ್ತರ 48 ಸರಿಯಾದ ಉತ್ತರ. ಬಾಯ್ಸ್ ನೀವು ಸೋತ್ಬಿಟ್ರಪ್ಪ, ಬಿಡ್ರಪ್ಪ. ಈ ಸಲ ನೋಡ್ರಿ ಅನ್ನೋದಕ್ಕೆ ಮುಂದೆ ಲೆಕ್ಕನೇ ಇಲ್ಲರಿ. ಮುಂದೆ ಭಾಗಕಾರ ಲೆಕ್ಕ ಬರ್ತದವ್ರಿ, ಅವಾಗ ನೋಡೋಕ್ಕಾಗತ್ತೆ ರೀ. ಹಾಂ ಗರ್ಲ್ಸ್, ನಿಮ್ಮನ್ನು ವಿನ್ನರ್ಸ್ ಅಂತ ಡಿಕ್ಲೇರ್ ಮಾಡಿಬಿಡೋಣ. ಅವ್ರು ಯಾರೂ ಮಾಡೋಕ್ಕಾಗೋದಿಲ್ಲ. ಹೋದ ಸರಿನೂ ಗೆದ್ದದ್ದು ನೀವೇ ಅಲ್ವಾ? ಇವ್ರು ಬಾಯ್ಸ್ ಕೈಲಿ ಏನಾಗಲ್ಲ ಬಿಡ್ರಿ. ನಿಮಗಿಂತ ಜಾಸ್ತಿ ಅವ್ರು ಹೇಳಿದ್ರು ರೀ. ಓಕೆ ಮಾಡಿರಿ ನೋಡೋಣ. ಬಾಯಲ್ಲೇ ಹೇಳ್ಬೋದಿತ್ತಪ್ಪ. ಅಯ್ಯೋ ಬಾಯಲ್ಲೇ ಹೇಳ್ಬೋದಿತ್ತು. ಓ ಬಾಯ್ಸ್, ಅವ್ರು ಆಲ್ರೆಡಿ ಹೇಳಿದ್ರು ರೀ. 50 25ರ ವರ್ಗ 5 ರೀ. 2 0 1 0 ರೀ. ಇಲ್ಲಿ ನೋಡ್ರಿ, ಚೆಕ್ ಮಾಡಿರಿ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಬಾಯಲ್ಲಿ ಹೇಳ್ಬೋದು ನೋಡ್ರಿ ಅಂತ. 2 0ಗೆ ನೋಡ್ರಿ, ನೀವು ಸ್ಟಾರ್ಟಿಂಗ್ ಏನಂತ ಅಂದಾಜು ಹಾಕಿದ್ರೆ 500 ಅಂತ ಹೇಳ್ಬಿಟ್ರಿ. ನೀವು 25ಕ್ಕೆ 5 ಹೇಳಿದ್ರಿ. 2 0ಗೆ 1 0 ಹೇಳ್ಬೇಕಿತ್ತು, ನೀವು 2 0 ಇಟ್ಬಿಟ್ರಿ. ಹಾಂ ನೋಡ್ರಿ, ಇಲ್ಲಿ ಏನು ಬರ್ತದ? ಯಾವ ಮಗ್ಗಿಲಿ ಹೋಗುತ್ತೆ ರೀ ಇದು? ಸ್ವಲ್ಪ ನಿಧಾನ ಸರ್. ನಿಸಾರ್ ಸರ್, ನಿಮ್ಮ ಸರ್ ಹಾರ್ಟ್ ಪೇಷಂಟ್ ಅದ ರೀ. ನೀವು ಅಷ್ಟು ಜೋರಾಗಿ ಕಿರ್ಸ್ಬಿಟ್ರೆ ಹಾರ್ಟ್ ಅಟ್ಯಾಕ್ ಬರುತ್ತೆ ನಮಗೆ. ಹಾಂ ಓಕೆ, ಸುಭಾಷ್ ಹೇಳ್ಕೊಟ್ಟಿರ್ಬೋದು ಜಲ್ದಿ ಮಾಡಪ್ಪ ಏನಾರ ಅಂತ. ಹಾಂ ಓಕೆ. 2 1 2, 2 2 4 ಶೇಷ ಬಂದು 2 5 10, 0ಗೆ 0 ರೈಟ್. ಮತ್ತು 2ರಿಂದ ಮಾಡ್ಬೋದು. 2 6 12, 2 2 4 ಶೇಷ ಬಂದು 2 5 10 ರೈಟ್. 625 25 ಬರುತ್ತಮ್ಮ. 25 ಅವಿಭಾಜ್ಯ ಸಂಖ್ಯೆನ ಮಾಡಿದ್ರೆ ತಪ್ಪೇನಾಗಲ್ಲ. ಆನ್ಸರ್ ಕರೆಕ್ಟ್ ಬರುತ್ತೆ. ನೇರವಾಗಿ ಮಾಡ್ಬೋದಿತ್ತು ಗೊತ್ತಾ? ಏನಪ್ಪ ನೀನು ನೇರವಾಗಿ ಮಾಡ್ಬೋದಿತ್ತು. ಅವಿಭಾಜ್ಯ ಸಂಖ್ಯೆ 5, 5ರ ಭಾಜ್ಯತೆನ ಹೊಂದಿದೆ. 5ರಿಂದ ಭಾಗಾಕಾರ ಮಾಡ್ತೀವಿ. 5 1 5, 5 2 10, 5 5 25. ಮತ್ತು 5ರ ಭಾಜ್ಯತೆನ ಹೊಂದಿದೆ. 5 2 10 ಶೇಷ 2, 5 5 25. ಮತ್ತು 5ರ ಭಾಜ್ಯತೆನ ಹೊಂದುತ್ತೆ. 5 5 25. 5ರಿಂದ ಭಾಗಿಸ್ಬೋದು. 5 1 5 1 ಬಂತು. 1 ಬರೋ ತನಕ ನಾವು ಅವಿಭಾಜ್ಯ ಅಪವರ್ತನೀಕರಣ ಮಾಡಿದ್ದೀವಿ. ಇದು ವರ್ಗಮೂಲದ ಛತ್ರಿ ಒಳಗೆ ಯಾರನ್ನು ಹಾಕ್ಬೋದು? 2ನ್ನು 2 ಸರಿ ಹಾಕ್ಬೋದು, 5ನ್ನು 2 ಸರಿ ಹಾಕ್ಬೋದು, 5ನ್ನು 4 ಸಾರಿ ನಾವು ಈ ಥರ ಗುಣಿಸ್ಬೇಕಾಗುತ್ತೆ. ಜೋಡಿ ಇದ್ದವರೆಲ್ಲ ಏನಾಗ್ತಾರೆ? ಜೋಡಿ ಇದ್ದವರೆಲ್ಲ ಛತ್ರಿಯಿಂದ ಹೊರಗೆ ಬರ್ತಾರೆ. 2 × 5 × 5 ಜೋಡಿ ಇದ್ದವರೆಲ್ಲ ಛತ್ರಿಯಿಂದ ಈ ರೀತಿ ಹೊರಗೆ ಬರ್ತಾರೆ. ಸೊ 2 5 10 ×
5 5 ಹಾಗೆ ಬರಿತೀವಿ. ನೆಕ್ಸ್ಟ್ 10 10 ಅಥವಾ 5 10 50. ನೋಡೋಣ ನೆಕ್ಸ್ಟ್ 2916. ಓ ಗರ್ಲ್ಸ್ ರೆಡಿ ಆದ್ರಾ? ಸ್ನೇಹ ಬಂತ? ಓ ಸಾರಿ ಸ್ನೇಹ ಅಂದರೆ ಇನ್ನೊಂದು ಸ್ನೇಹ ಇದೆ ಅಮ್ಮ, ಅಲ್ಲೊಂದು ಸ್ನೇಹ ಇದೆ. ಐವತ್ನಾಲ್ಕು 27. ಎರಡರಿಂದ ಮಾಡ್ಬೋದು. 2 1 2 4 8 ಶೇಷ 1, 2 5 10 ಶೇಷ 1, 2 8 16. ಆಯಿತು ಮಕ್ಕಳೇ, ಯಾರು ಜಲ್ದಿ ಮಾಡಿಲ್ಲ ನೀವು ಖುಷಿ ಪಡ್ತಿದ್ದೀರಿ ಸರಿ, ಆದರೆ ಯಾರ್ಯಾರು ಮಾಡೋಕ್ಕಾಗಿಲ್ಲ ಅಷ್ಟು ಸಮಯದಲ್ಲಿ ನೋಡ್ಕೊಳ್ರಿ. ನೋಡ್ಕೊಬೇಕು, ನೀವು ಬರ್ಕೊಬೇಕು, ಸರಿನಾ? ಮತ್ತೆ ಸರಿ ಸಂಖ್ಯೆ ಆದ ಕಾರಣಕ್ಕೆ ಬಾಲಾಜಿ 2 ಮಗ್ಗಿಂದ ಮಾಡ್ಬೋದು ನಾವು ಬಾಲಾಜಿ, ರೈಟ್? 2 1 2, 2 2 7 14, 2 2 4 ಶೇಷ 1 ಬರುತ್ತೆ. 5 4 ಅಂದರೆ ಶೇಷ 1 18 ಆಗುತ್ತಿದ್ದು. 2 9 18. 2 ಮಗ್ಗಿಂದ ಹೋಗಲ್ಲ. 3ರ ಬಾಧ್ಯತೆ ಹೊಂದಿದೆಯಾ? 3ರ ಬಾಧ್ಯತೆ ಹೊಂದಿದೆಯಾ? ಎಸ್ ಹೊಂದಿದೆ. ಹೆಂಗೆ ಹೊಂದಿದೆ? 3ರ ಬಾಧ್ಯತೆ ನಿಮ್ಮನ್ನು ಹೇಳುತ್ತೆ. ಅಂಕಿಗಳ ಮೊತ್ತ 7 + 2 9, 9 + 9 18 ಬರುತ್ತೆ ಮಕ್ಕಳೇ. 18 3 ಮಗ್ಗಿಲಿ ಹೋಗುತ್ತಾ? ಫ್ಯಾಂಟಾಸ್ಟಿಕ್. 3 2 6 ಶೇಷ 1, 3 4 12, 3 3 9. ಕರೆಕ್ಟಾ ಮಕ್ಕಳೇ? ಸರಿ ಆಯಿತಾ? ಮತ್ತು ಇದನ್ನು ಯಾವ ಮಗ್ಗಿಲಿ ಮಾಡ್ಬೋದು? 3 ಮಗ್ಗಿಲಿ ಹೋಗುತ್ತಾ? 3 ಮಗ್ಗಿಲಿ ಹೋಗುತ್ತೆ. ಫ್ಯಾಂಟಾಸ್ಟಿಕ್. 3 8 24, 3 1 3. 3 ಮಗ್ಗಿಲಿ ಹೋಗಲೇಬೇಕಿದೆ, ಯಾಕಂದರೆ 3 27 80, 3 9 27, 3 3 9, 3 1 3. ಫ್ಯಾಂಟಾಸ್ಟಿಕ್. ವರ್ಗಮೂಲದ ಛತ್ರಿಯೊಳಗೆ ಎಲ್ಲರನ್ನೂ ಕರ್ಸೋಣ ಊಟಕ್ಕೆ. ಮಳೆ ಬರ್ತಾಯಿದೆ ಅದಕ್ಕೆ. 2 × 2 8 ಎಲ್ಲ ಎಷ್ಟು ಜನ ಇದ್ದಾರೆ ಇವರು? 2 4 6. 2 4 6 ಡನ್. ಸೊ ಏನಾಗುತ್ತೆ ಮಕ್ಕಳೇ? ಜೋಡಿ 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 ಏನಮ್ಮ ತಪ್ಪಾಯ್ತಾ? ಜೋಡಿ 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 ಒಂಟಿ ಅವರು ಹೊರಗೆ ಬರ್ತಾರೆ, ಜೋಡಿಯಿಂದ ಹೊರಗೆ ಬರ್ತಾರಲ್ಲ. ಸೊ ಏನಾಗ್ತದೆ ಇಲ್ಲಿ? 2 3 6 8, 3 3 9, 6 9 54. ಸೊ ಬಾಯ್ಸ್ ಹೇಳಿದ್ದು ಕರೆಕ್ಟ್ ಇದೆ. ಓ ಗ್ರೇಟ್, ಬಾಯ್ಸ್ ಎಲ್ಲ ಕರೆಕ್ಟ್ ಮಾಡ್ತಿದ್ದಾರೆ. ನಾನು ಸ್ನೇಹನ ಮಾತಾಡಿಸ್ತಿದ್ದೆ. ಯಾರು ಹೇಳಿದ್ದು ಬಾಯ್ಸ್? ಉತ್ತರ ಯಾರು ಹೇಳಿದ್ದು? ಹರ್ಷ ಅಲ್ವಾ? ವೆರಿ ಗುಡ್ ಹರ್ಷ, ವೆರಿ ಗುಡ್. ನೆಕ್ಸ್ಟ್ ಕ್ವೆಶನ್. ಓ ಇದನ್ನು ಭಾಗ ಚುಪ್, ಸೈಲೆನ್ಸ್ 40 ಅಂತ ನಿಮ್ಮ ಕಡೆಯಿಂದ ಮೊದಲು ಸದ್ದು ಬಂತು. ಅಲ್ಲಿಂದ 60 80 70 ಎಲ್ಲ ಬಂತು. ನೀವು ಸಂಘಟಿಕರಾಗಿ ಒಬ್ಬೊಬ್ರು ಹೇಳ್ಬೇಕು. ಒಂದು ನಿಮಿಷ, ಇದನ್ನು ಅವಿಭಾಜ್ಯ ಪರಿವರ್ತನೀಕರಣ ಮಾಡೋಣ. ಯಾರ್ಯಾರು ಎಸ್ ಅಂತದಿರಿ ನೋಡ್ರಿ, ಭಾಗಕಾರದ ವಿಧಾನದಲ್ಲಿ ಮಾಡ್ಬೇಕು ಇದನ್ನು, ಆಯಿತಾ? ಇದಕ್ಕೆ ಯಾರಿಗೂ ಕೂಡ ಯಾರ್ದು ಬೇಡ ಪಾಯಿಂಟ್. ಇದು ಭಾಳ ಗದ್ದಲ ಆಯಿತು, ಗಲಾಟೆ ಆಯ್ತು ಮಕ್ಕಳೇ. ಭಾಗಕಾರದ ವಿಧಾನದಲ್ಲಿ ಮಾಡಬೇಕು. ಕೆಲವು ಲೆಕ್ಕ ಇದ್ದಾವೆ, ಜಲ್ದಿ ಮಾಡಿ ಮುಗಿಸ್ಬಿಟ್ಟು ಇವತ್ತು ಕ್ಲಾಸ್ ಮುಗಿಸೋಣ. ಮಧ್ಯಾಹ್ನ ಭಾಷಾ ಪರೀಕ್ಷೆ ಬೇರೆ ಇದೆ, ರೈಟ್? ಸೊ 6400 ಇದನ್ನು ಭಾಗಕಾರದ ಪದ್ಧತಿಲಿ ಹೇಗೆ ಬರಿತೀವಿ? ಹಾಂ, ವೆರಿ ಗುಡ್ ಗಣೇಶ. ಮೇಲ್ ಹಾಕಬೇಕು, ಕೆಳಗಲ್ಲ. ಆಮೇಲೆ ಏನು ಮಾಡ್ತೀವಿ? ಜೋಡಿ ಮಾಡ್ತೀವಿ. ಕರೆಕ್ಟಾ? ಯಾವ ವರ್ಗ ಸಂಖ್ಯೆಯಿಂದ 64ನ ಭಾಗಿಸ್ಬೋದು? ಹ್ಞೂ ರೀ, ಬರ್ತೈತ್ರಿ. ಯಾಕೋ ಅದು ಇರಲಿ ತಾಳ್ರಿ. 8 8 64 ಶೇಷ 0. ಹೌದೌದು, 8 ಕೂಡಿಸ್ಬೇಕು. ಇರಲಿ, ಅದಕ್ಕೂ ಕ್ಲಾಸ್ ಕೇಳೋಕ್ಕೆ ಭಾಳ ಆಸೆ ಇದೆ, ಅದಕ್ಕೆ ಬರ್ತೈತ್ರಿ ಅದು.
ಕುಂದ್ರಕ್ಕೆ ಜಾಗ ಇಲ್ಲಲ್ರಿ. ಇರಲಿ, ತೊಂದರೆ ನಾವು ನೋಡಿ, ನಾವು ಅದಕ್ಕೆ ತೊಂದರೆ ಕೊಡ್ದಂಗೆ ಅದು ನಮಗೆ ತೊಂದರೆ ಕೊಡಲ್ಲ, ಆಯಿತಾ? ಅದ್ರ ಪಾಡಿಗೆ ಅದು ಹೋಗುತ್ತಾಳ್ರಿ. ಸೊ 8ಕ್ಕೆ 8 ಸೇರಿಸಿದ್ರೆ ಎಷ್ಟಾಗುತ್ತೆ ಮಕ್ಕಳೇ? 16 ಡ್ಯಾಶ್ ಡ್ಯಾಶ್. ಬಟ್ ಏನು ಮುಂದೆ ಮಾಡೋ ಅವಶ್ಯಕತೆನೇ ಇಲ್ಲ, ಯಾಕಂದರೆ 2 0ಗೆ 1 0, 2 0ಗೆ 1 0, 2 0ಗೆ 1 0 ಮುಗೀತು, ರೈಟ್? 80 ಇದಕ್ಕೆ ಸರಿಯಾದ ಉತ್ತರ. ಓ ಇಲ್ಲೂ 0 ಬೇಕ್ರಿ. ಓ ಸಾರಿ ಆಯ್ತು ರೀ, ಖುಷಿ ಆಯ್ತು ರೀ. 0 ಪ್ರಿಯರು, 0 ಇಲ್ಲ ಅಂದ್ರೆ ಅವ್ರಿಗೆ ಆಗೋದಿಲ್ಲ. ಇದನ್ನು ಮಾಡಿ ನೋಡೋಣ, ಯಾರು ಹೇಳ್ತೀರಾ? 5776. ಹರ್ಷ ಮಾಡ್ತಿದ್ದೀರಿ? ಹೆಂಗೆ ಮಾಡ್ತಿದ್ದೀರಿ? 5776. ಹೇಳಿ ಬಿಡಮ್ಮ, ಅವ್ರಿಗೂ ಹೇಳೋ ಸ್ವಾತಂತ್ರ್ಯ ಇದೆ. ಮತ್ತು ಅವ್ರೇನು ಅದನ್ನೇ ಅಂದದ್ದವರು. ಸುಮ್ಮನಿರು ಅಂದರೆ ಎಲ್ಲ ನೀವೇ ಫಸ್ಟ್ ಮಾಡ್ಬೇಕ್ರ? ನನಗೆ ಗೊತ್ತಾಯ್ತು, ಅವ್ರು ಹೇಳಿದ ತಕ್ಷಣವೇ ಗೊತ್ತಾಯ್ತು ನನಗೆ. ಹಿಂದಿನ ಲೆಕ್ಕಗಳನ್ನ ಮತ್ತೆ ನೋಡಿ ಹೇಳ್ತಿದ್ರಿ. ತಪ್ಪು ಸಾಕಪ್ಪ. ಇಲ್ಲಿ ನೋಡ್ರಿ ಮಕ್ಕಳೇ, 2 ಜೋಡಿ ಮಾಡ್ತೀರಿ. ಹಲೇಶ್ 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 ಕಲೇಶ್ ಜ್ಞಾನೇಶ್. 70 ಸುಬೇಶ್ ಅಲ್ಲ, ಸುಭಾಷ್ ಐತೆ. ಓಕೆ, 76 ಇದೆ. ಕೇಳಿ ಹಲೇಶ್ ಹಲೇಶ್ ಹಲೇಶ್. 76 ಇದೆ. ಇಲ್ಲಿ ಈ ಕಡೆ 57 ಇದೆ, ಜೋಡಿ ಮಾಡಿದ್ದೀವಿ. 57ನ ಯಾವ ವರ್ಗ ಸಂಖ್ಯೆಯಿಂದ ಭಾಗಾಕಾರ ಮಾಡ್ಬೋದು? 7ರ ವರ್ಗದಿಂದ. 7ರ ವರ್ಗದಿಂದ 7 7 49. ಶೇಷ ಎಷ್ಟು ಉಳಿಯುತ್ತೆ? 8 ಉಳಿಯುತ್ತೆ. ಕರೆಕ್ಟ್? ಶೇಷ 8 ಉಳಿಯುತ್ತೆ. ಹೆಂಗೆ ಉಳಿಯುತ್ತಪ್ಪ ನಿಸಾರ್? 7ರಲ್ಲಿ 9 ಹೋಗಲ್ಲ, ಒಂದು ದಶಕ ತೊಗೊಂತ ಈ ಕಡೆಗೆ 17 ಆಗುತ್ತೆ. 17ರಲ್ಲಿ 9 ಹೋದ್ರೆ 8, 4ರಲ್ಲಿ 4 ಹೋದ್ರೆ 0, ರೈಟ್? 7 7 ಕೂಡಿಸ್ಬೇಕು, ಕೂಡಿಸ್ಬೇಕು. 7ಕ್ಕೆ 7 ಕೂಡಿಸಿದ್ರೆ 14 ಆಗುತ್ತೆ. ಡ್ಯಾಶ್ ಡ್ಯಾಶ್. 76 ಏನಾಗುತ್ತೆ? ಜೋಡಿ ಸಂಖ್ಯೆ ಹಾಗೆ ಕೆಳಗೆ ಬರುತ್ತೆ. ಜೋಡಿ ಸಂಖ್ಯೆ ಹಾಗೆ ಕೆಳಗೆ ಬರುತ್ತೆ ಪಂಡಿತಾರಾಧ್ಯ. ಜೋಡಿ ಸಂಖ್ಯೆ ಹಾಗೆ ಕೆಳಗೆ ಬರುತ್ತೆ. ಸೊ 14ರಿಂದ ನೀವು ಭಾಗಾಕಾರ ಮಾಡ್ತೀರಂದರೆ 14 ಎಷ್ಟೇ ತಾಂತೀರ ಮಕ್ಕಳು? ಇಲ್ಲಿ 14ರಿಂದ ನೀವು ಭಾಗಾಕಾರ ಮಾಡೋದಾದರೆ 14 6ಲಿ 84 ಅಂತ ಪ್ರಯತ್ನ ಮಾಡ್ತೀರಿ, ಕರೆಕ್ಟ್? 6ಲಿ ಅಂದ ತಕ್ಷಣ ನೀವು ಇಲ್ಲೂ 6 ಹಾಕ್ಬೇಕಾಗತ್ತೆ, ಇಲ್ಲೂ 6 ಹಾಕ್ಬೇಕಾಗತ್ತೆ. ಅದನ್ನು ಓದೋದನ್ನು ಯಾವ ರೀತಿ ಓದ್ತೀವಿ? 146 6ಲೆ, 146 6ಲೆ ಅಂತ ಓದ್ತೀರಿ. 6 6ಲೆ 36 6 ದಶಕ 3, 6 4 24 3 27 7 ದಶಕ 2, 6 1 6 2 8 876. 146 6ಲೆ 876. ಶೇಷ ಏನು ಬರುತ್ತೆ ಮಕ್ಕಳೇ? ಶೇಷ ನಿಮಗೆ 0 ಬರುತ್ತೆ ಕೊನೆಗೆ. ಸೊ 76 ಇದಕ್ಕೆ ನಮಗೆ ಬೇಕಾದ ಉತ್ತರ. ಶ್ರೇಯ, ಉತ್ತರ ನೋಡಿ ಹೇಳೋದ್ರಲ್ಲಿ ಏನು ಲಾಭ ಇಲ್ಲಮ್ಮ, ಕಲಿಕೆ ಆಗಲ್ಲ ಅದರಲ್ಲಿ. ತಪ್ಪು ಆ ರೀತಿ ಮಾಡೋದು. ಸರಿಯಪ್ಪ, ಆಯಿತಾ? ಮಾಡಿದ್ರೆ ಮೈನಸ್ ಎಲ್ಲ ಹಾಕ್ತಿದ್ದೀರಲ್ವಾ? ಭಾಳ ಜನ ಮೈನಸ್ ಹಾಕೋದಿಲ್ಲ. ನೀವು ಮೈನಸ್ ಹಾಕಿಲ್ಲ, ಮೈನಸ್ ಹಾಕಿಲ್ಲ ನೀವು. ನಾನು ಮೈನಸ್ ಹಾಕ್ತಿದ್ದೀನಿ, ನೀವು ಮೈನಸ್ ಹಾಕ್ತಾಯಿಲ್ಲ. ಜೋಡಿ ಜೋಡಿ 5ರ ವರ್ಗ 5 5ಲೆ 25. ಶೇಷ 0. 2 0ಗೆ 1 0 ಹಾಕ್ಬೋದು. ಇಲ್ಲ ಅದು ಬೇಜಾರಾಗ್ಬಿಡ್ತಾರೆ ನಮ್ಮ ಸ್ನೇಹ ಅವರು. 5ಕ್ಕೆ 5 ಕೂಡಿಸಿದ್ರೆ 10. ಡ್ಯಾಶ್ ಡ್ಯಾಶು 0ಲೆ, ಈ 0 ಬರ್ಬೇಕು. ಇಲ್ಲಿ 100 0ಲೆ 0 ಅಂತ ಹಾಕಬೇಕು. 0 ಹಾಕಬೇಕು. ಕೊನೆಗೆ ಆ 0ಯಲ್ಲಿ 0 ಕಳೆದ್ರೆ 0 ಬರಬೇಕು. ಹೌದ್ರಿ? ಸೊ ಇದಕ್ಕೆ ವರ್ಗಮೂಲ ಏನು ಬರುತ್ತೆ ಮಕ್ಕಳೇ? 50 ಬರುತ್ತೆ. ವರ್ಗಮೂಲ 50 ಬರುತ್ತೆ ನಿಮಗೆ, ರೈಟ್? ಮುಂದಿನ ಪ್ರಶ್ನೆಗೆ ಹೋಗ್ಬೋದು. ರಿಷಿತಾ ಎಡಗಡೆ ಹೋಗ್ರಮ್ಮ. ಮುಂದಿನ ಪ್ರಶ್ನೆ. 36 100ರ ವರ್ಗ 60 ಬರುತ್ತೆ. ಗ್ರೇಟ್ ಗ್ರೇಟ್. ವರ್ಗಮೂಲ ಏನು ಬರುತ್ತೆ ನೋಡ್ರಿ? ಜೋಡಿ ಮಾಡಿದ ನಂತರ 6 6ಲೆ 36. ಶೇಷ 0. 2 0ಗೆ 1 0. ಸ್ನೇಹ ಬೇಜಾರಾಗಬೇಡ್ರಿ, 0 ಬರೆಯಲ್ಲ ನಾನು, ಯಾಕಂದರೆ 0ಗೆ ಯಾವುದೇ ರೀತಿ ಮೌಲ್ಯವಿಲ್ಲ, ರೈಟ್? ಮುಂದಿನ ಪ್ರಶ್ನೆ ನೋಡಿರಿ ಏನು ಬರ್ತದೆ? 7744.
ಜೋಡಿ ಮಾಡಿದ್ದೀನಿ ನಾನು. ಯಾವ ವರ್ಗ ಸಂಖ್ಯೆ? 89. ಯಾವ ವರ್ಗ ಸಂಖ್ಯೆಯಿಂದ ಭಾಗಾಕಾರ ಮಾಡ್ಬೋದು? 8ರ ವರ್ಗದಿಂದ. 8ರ ವರ್ಗದಿಂದ 8 8 64. ಶೇಷ ಏನು ಬರುತ್ತೆ ಮಕ್ಕಳೇ? 13 ಬರುತ್ತೆ. ಕರೆಕ್ಟ್ರಾ? 8ಕ್ಕೆ 8 ಕೂಡ್ಸೋಣ, 16 ಆಗುತ್ತೆ. ಡ್ಯಾಶ್ ಡ್ಯಾಶ್ 44 ಕೆಳಗೆ ಬರುತ್ತೆ. 44 ಕೆಳಗೆ ಇಳಿಸೋಕ್ಕಿಂತ ಮುಂಚೆ 44 ಕೆಳಗೆ ಬಳಸ್ಬೇಕು. ಹೌದು, ಕರೆಕ್ಟ್, ಸಾರಿ. ಈಗ 16ರಿಂದ ನೀವು ಭಾಗಾಕಾರ ಮಾಡ್ತಿದ್ದೀರ ಮಕ್ಕಳೇ. 16 ಎಷ್ಟಲೇ ಅಂತ ಪ್ರಯತ್ನ ಮಾಡ್ತೀರಾ? 16 8 128, 16 9 144 ಆಗುತ್ತೆ. 69 144 ಆಗ್ಬಿಡುತ್ತೆ. ಸೊ ಆಯ್ತು. ಸೊ ನೀವು 16 8 ಅಂತ ಪ್ರಯತ್ನ ಮಾಡ್ತೀರಾ. ಇಲ್ಲಿ 8 ತೊಗೊಂಡ್ರೆ ಇಲ್ಲೂ 8 ತೊಗೊಬೇಕು. ಏನಂತ ಓದ್ತೀರಾ? 168 8 ಅಂತ ಓದ್ತೀರಾ. ಚೆಕ್ ಮಾಡಿರಿ, 168 8 ನಿಮ್ಮ ಅಂದಾಜು ಸರಿ ಇದೆಯಲ್ಲ ಅಂತ. ಚೆಕ್ ಮಾಡಿರಿ. 8 8 64 ದಶಕ 6, 8 6 48, 48 ಪ್ಲಸ್ 6 54 4 ದಶಕ 5, 8 1 8 ಪ್ಲಸ್ 5 13, 1344, 1344. ಸೊ 168 8 1344, 1344 1344. ಓಕೆ, ಆಯ್ತಪ್ಪ. ಒಂದೊಂದು ಸರಿ ಹಿಂದೆ ಮುಂದೆ ಆಗ್ತದೆ ರೀ. ಎಷ್ಟು ಗಲಾಟೆ ಮಾಡ್ತೀರ್ರಿ. ನೆಕ್ಸ್ಟ್ ಹೇಳೋಣ. ಆಯ್ತು, ಇದಕ್ಕೆ ಹೇಳ್ರಿ ನೋಡೋಣ ಏನಾಗ್ತದೆ. Clearly girls, boys are very late, can't help it. ಎರಡೆರಡು ಜೋಡಿ ಮಾಡಿದ್ದೀವಿ. ಮೊದಲ ಜೋಡಿ ಯಾವ ವರ್ಗ ಸಂಖ್ಯೆಯಿಂದ ಭಾಗಾಕಾರ ಮಾಡ್ಬೋದು? 5ರ ವರ್ಗ. 5 5 25, ರೈಟ್. 6 6 ತಗೊಂಡ್ರೆ ಏನಾಗ್ತದಪ್ಪ? 36. 27ಕ್ಕಿಂತ ಜಾಸ್ತಿ ಆಗ್ಬಿಡುತ್ತೆ. 27ರಲ್ಲಿ 26, 36ನ ಕಳೆಯೋಕ್ಕಾಗಲ್ಲ. ಸೊ ಹಾಗಾಗಿ 5 5 25, 27ರಲ್ಲಿ 25ನ ಕಳೆದ್ರೆ ಶೇಷ 2 ಉಳಿತು ಮಕ್ಕಳೇ. ನಂತರ ಏನು ಮಾಡ್ತೀವಿ? ಈ 5ಕ್ಕೆ 5ನ ಕೂಡಿಸ್ತೀವಿ. ಈ 5ಕ್ಕೆ 5ನ ಕೂಡಿಸ್ತೀವಿ, 10 ಆಗುತ್ತೆ. ಡ್ಯಾಶ್ 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 4 0 ಮತ್ತು 4 ಕೆಳಗಿಳಿಸ್ಕೊತೀವಿ. ಹೌದಾ? 10ರಿಂದ ನೀವು ಭಾಗಾಕಾರ ಮಾಡ್ತಿದ್ದೀವಿ ಅನ್ಕೊಂತೀರಿ. 10ರಿಂದ ನೀವು ಭಾಗಾಕಾರ ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ಳಿ. ಏನು ಮಾಡ್ಬೋದು? 10 2 20 ಅಂತ ಪ್ರಯತ್ನ ಮಾಡ್ತೀರಿ. 2 ಅಂದ ತಕ್ಷಣ ನೀವು ಇಲ್ಲೂ 2 ಹಾಕಬೇಕು, ಇಲ್ಲೂ 2 ಹಾಕಬೇಕು. 102 2 ಅಂತ ಪ್ರಯತ್ನ ಮಾಡಬೇಕು. ನೀವು ನೋಡ್ರಿ ಬೇಕಾರೆ 102 2 ನಿಮ್ಮ ಅಂದಾಜು ಎಷ್ಟಿದೆ? 2 4 2 0 0 2 1 2 204 ಬರ್ತಾ ಇದೆ. ನಮಗೆ ಬೇಕಿದ್ದು ಅದೇ 102 2 204. ಶೇಷ ಏನು ಬರುತ್ತೆ ಮಕ್ಕಳೇ? ಶೇಷ 0 ಬರುತ್ತೆ. ನಮಗೆ ಬೇಕಾದ ವರ್ಗಮೂಲ 52 ಬಂದಿದೆಯಾ? ಮುಂದಿನ ಪ್ರಶ್ನೆ. ಚಲೋ. 3364 ಭಾಗಾಕಾರದ ಪದ್ಧತಿಯಲ್ಲಿ ವರ್ಗಮೂಲ ಕಂಡುಹಿಡೀರಿ. ಮೊದಲು ಮೇಲೊಂದು ಎಡಬದಿಯಲ್ಲಿ ಒಂದು ಲೈನ್ ಹಾಕ್ರಿ. ಪಂಡಿತಾರಾಧ್ಯ 2 ಜೋಡಿ ಮಾಡಿರಿ. 2 ಜೋಡಿ ಮಾಡಿರಿ. ಥರ 2 ಜೋಡಿ ಮಾಡಿರಿ. ಜೋಡಿ ಮಾಡಿದ ನಂತರ ಯಾವ ವರ್ಗ ಸಂಖ್ಯೆಯಿಂದ ಮಾಡ್ಬೋದು? ಬಾಯ್ಸ್ ಫಸ್ಟ್ ಹೇಳಿದಾರೆ 58 ಅಂತ. ವೆರಿ ಗುಡ್. ಸೊ 5ರ ಮಗ್ಗಿಯಲ್ಲಿ ಹೋಗುತ್ತೆ. 5 5 25. ಶೇಷ ಏನು ಬರುತ್ತೆ ಮಕ್ಕಳೇ? ಶೇಷ 8 ಬರುತ್ತೆ. ವೆರಿ ಗುಡ್. ಶೇಷ 8 ಬರುತ್ತೆ. 13ರಲ್ಲಿ 5 ಹೋದರೆ 8, 2ರಲ್ಲಿ 2 ಹೋದರೆ 0. ನಂತರ ಏನು ಮಾಡ್ತೀವಿ ಜ್ಞಾನೇಶ? ಈ 5ಕ್ಕೆ ಈ 5ನ್ನು ಕೂಡಿಸ್ಕೊತೀವಿ. ಕರೆಕ್ಟ್. ಎಷ್ಟಾಗುತ್ತೆ? 10 ಆಗುತ್ತೆ. ಡ್ಯಾಶ್ ಡ್ಯಾಶ್. ಕ್ಲಿಯರ್. ಈ 64ನ ನಾವೇನು ಮಾಡ್ತೀವಿ? ಕೆಳಗೆ ತರ್ತೇವೆ. 10ರಿಂದ ನೀವು ಭಾಗಿಸ್ತಿದ್ದೀರ ಅಂತ ಅಂದ್ಕೊಳ್ರಿ. ಅದನ್ನು 10ರಿಂದ ಭಾಗಿಸೋದಾದರೆ 10 ಎಷ್ಟಲೇ ತೊಗೊತೀರಿ? 10 8 10 8 ಅಂತ ತೊಗೊತೀರಿ. ಆದರೆ ಇಲ್ಲೊಂದು ಡ್ಯಾಶ್ ಇದೆ, ಅಲ್ಲೊಂದು ಡ್ಯಾಶ್ ಇದೆ, ಇಲ್ಲೂ ಒಂದು ಡ್ಯಾಶ್ ಇದೆ, ಅಲ್ಲೂ ಒಂದು ಡ್ಯಾಶ್ ಇದೆ. 8 ಇಲ್ಲಿ ತೊಗೊಂಡ್ರೆ ಅಲ್ಲೂ 8 ಹಾಕಬೇಕಾಗತ್ತೆ. 108 8 ಅಂತ ಓದ್ತೀರಿ. ನಿಮ್ಮ ಅಂದಾಜು ಕರೆಕ್ಟ್ ಇದೆಯಾ ಇಲ್ಲ ಅಂತ ಒಂದ್ಸರಿ ನೋಡಿರಿ. ವಿನಯ್ ಪಾಟೀಲ್ 8 8 64ಕ್ಕೆ 4 ದಶಕ 6. ವಿನಯ್ ಪಾಟೀಲ್ 8 0ಗೆ 0 ಪ್ಲಸ್ 6 6. ವಿನಯ್ ಪಾಟೀಲ್ 8 1 8. 108 8 ವಿನಯ್ ಪಾಟೀಲ್ ಏನಾಗುತ್ತೆ? 108 8 ಏನಾಗುತ್ತೆ? ನಿದ್ದೆ ಓಡೋಗುತ್ತೆ. 108 8 864 ಆಗುತ್ತೆ ವಿನಯ್ ಪಾಟೀಲ್. ಕೊನೆಗೆ ಶೇಷ 0 ಬಂದು ನಿದ್ದೆ ಓಡೋಯ್ತು. ಎಷ್ಟು ಬಂತು ನಮ್ಮ ಉತ್ತರ?
58. ಬಾಯ್ಸ್, ಎಸ್ ಬಾಯ್ಸ್. ಇಲ್ಲಿ ನೋಡೋಣ ಬಾಯ್ಸ್ ಗರ್ಲ್ಸ. ಬಾಲಾಜಿ ಮಾಡಿರಿ, ಜೋಡಿ ಮಾಡಿರಿ. ಓಹ್, ಕ್ರಶ್ಡ್ ಆ್ಯಂಡ್ ಕ್ರಶ್ಡ್. ಎಲ್ಲಿ ಮಾಡ್ತಿದ್ದೀರಿ? ತೋರಿಸ್ತೀರಾ? ಓ, ಸ್ಟೆಪ್ಸ್ ಬರೀತಿದ್ದೀರಾ? ಬರಿಬೇಕು. ಅರವತ್ತೆಂಟರ 62 ರೈಟ್. ಹಾಂ, ಗರ್ಲ್ಸ್ ಹೇಳಿದ್ದಾರೆ, ಕರೆಕ್ಟ್. ಪರಿಶೀಲಿಸೋಣ. ಸರಿ ಇದೆಯಪ್ಪ ಬಾಯ್ಸ್? ಸರಿ ಇದೆಯಾ? ಓಕೆ. 2 ಅಂಕಿ ಗುಂಪು ಮಾಡ್ತೇವೆ, ರೈಟ್ ಸರ್? ಯಾವ ವರ್ಗದಿಂದ ನಾವು 38ನ ಭಾಗಿಸ್ಬೋದು? ತೇಜಸ್ 6. 6ರ ವರ್ಗ 36. 6ರ ವರ್ಗ 6 36. ಶೇಷ ಏನು ಬರುತ್ತೆ ತೇಜಸ್? ಶೇಷ 2. ನಂತರ ಈ 6 ಕಾರ್ ಕೂಡಿಸ್ಕೊತೀವಿ, 12 ಬರುತ್ತೆ. ಡ್ಯಾಶ್ 44 ಕೆಳಗೆ ಬರುತ್ತೆ, ರೈಟ್. 12 2 24 ಅಲ್ವಾ ಮಕ್ಕಳೇ? ನೀವು 12ರಿಂದ ಭಾಗಾಕಾರ ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ಳಿ. 12 2 24 ಅಲ್ವಾ? ಹಾಗಾದ್ಮೇಲೆ 12 ಡ್ಯಾಶ್ ಇಂಟು ಡ್ಯಾಶ್. ನೀವು 2 ತೊಗೊಂಡ್ರೆ ಇಲ್ಲೂ 2 ತೊಗೊಬೇಕಾಗತ್ತೆ. 122 2 ಅಂತ ಓದ್ತೀರಿ. 2 2 4, 2 2 4, 2 1 2. 122 2 244, 122 2 244. ಶೇಷ ಏನು ಬರುತ್ತೆ ಮಕ್ಕಳೇ? ಶೇಷ 0 ಬರುತ್ತೆ. ಸೊ 62 ಬಂತ್ರಾ? ವೆರಿ ವೆಲ್, ಗರ್ಲ್ಸ್ ಹೇಳಿದ್ದು ಕರೆಕ್ಟ್ ಇದೆ. ಲಾಸ್ಟ್ ಫ್ಯೂ ಕ್ವೆಶನ್ಸ್. ಬಾಯ್ಸ್ ಕರೆಕ್ಟ್ ಹೇಳಿದ್ದಾರೆ. ಫಸ್ಟ್ ಹೇಳಿದ್ದಾರೆ 76. 5776. ಇದೇ ಪ್ರಶ್ನೆಗೆ ಶ್ರೇಯಾನು ಸಹ ಆನ್ಸರ್ ಹೇಳಿದರು, ನೆನಪಿದೆಯಾ? ಶ್ರೇಯಾನು ಉತ್ತರ ಹೇಳಿದ್ದು ಇದೇ ಪ್ರಶ್ನೆಗೆ. 7 7 49, ಶೇಷ 8. ಇರಲಿ ರಿಪೀಟ್ ಆದರೂ ತಡ ಯಾಕೆ ಮಾಡಿದ್ರಿ ಮತ್ತೆ? 76 ಬರುತ್ತೆ, ಕರೆಕ್ಟ್ರಾ? ಹಲೋ 14 6 14 ಅಂತ ತಗೊಂತೀರಿ, ಬಟ್ 6 ಇಲ್ಲೂ ಹಾಕ್ಬೇಕಾಗುತ್ತೆ ನೀವು. ಸೊ 6 6 36 ಕಾರ್ ದಶಕ 3, 6 4 24 3 27 7 ದಶಕ 2, 6 1 6 2 8 876 ಬರುತ್ತೆ. 146 876, ಶೇಷ 0. ಸೊ 76 ಸರಿಯಾದ ಉತ್ತರ ಮಕ್ಕಳೇ. ಕೇಳಿಸ್ತು? ಫಸ್ಟ್ ಗರ್ಲ್ಸ್ ಹೇಳಿದ್ದಾರೆ. ಭಾಳ ಸುಲಭ. ಈ ಥರ ಕೊನೆಗೆ 2 0ಗೆ 1 0 ಆಗುತ್ತೆ. ಇದರ ವರ್ಗಮೂಲ 4, 40 ಆನ್ಸರ್. ಮಾಡೋದು ಬೇಡ, ಈಸಿ ಇದೆ. ಮುಂದೆ ಹೋಗೋಣ. ಎಲ್ಲಿ ಮಾಡಿರಿ? ಇಲ್ಲಿ ಕ್ವಶನ್ ಈಗ ಬರ್ತಿದ್ದಾರೆ ಮತ್ತೆ. ಇರಲಿ ರಿಪೀಟ್ ಆಗಿದೆ, ಯಾರಿಗೂ ಬೇಡ. 5 5 25 ಮಕ್ಕಳೇ. ಶೇಷ ಏನು ಬರುತ್ತೆ ಮಕ್ಕಳೇ? 8 ಬರುತ್ತಲ್ವ? 64 ಕೆಳಗೆ ಬರುತ್ತೆ. 5 5 ಕೂಡಿಸಿರ್ತೀರಿ, 10 ಆಗಿರುತ್ತೆ. ಡ್ಯಾಶ್ ನನ್ನ ಪ್ರಕಾರ 108 8 ಆವಾಗಲೇ ತಾನೇ ಮಾಡಿದ್ವಿ. 864 ಬರುತ್ತೆ. ಶೇಷ ಏನು ಬರುತ್ತೆ ಮಕ್ಕಳೇ? ಶೇಷ 0 ಬರುತ್ತೆ. ಕರೆಕ್ಟ್? ರೈಟ್ ಲೆಫ್ಟ್ ರೈಟ್. ರಿಪೀಟಾ?
ಫ್ಯಾಂಟಾಸ್ಟಿಕ್. 65 ಅಂತ ಬಾಯ್ಸ್ ಹೇಳಿದ್ದಾರೆ. 6 6 36. ಶೇಷ ಏನು ಬರುತ್ತೆ ಮಕ್ಕಳೇ? 7 ಬರುತ್ತೆ. 65 ಅಂದ್ರಲ್ವಾ? 65 ಬರೋಕ್ಕೆ ಸಾಧ್ಯ ಇಲ್ಲ. 5 ಇಲ್ಲ, ಇಲ್ಲಿ 6 ಬರುತ್ತೆ. ಕರೆಕ್ಟ್, ಗರ್ಲ್ಸ್ ಕರೆಕ್ಟ್. ಗರ್ಲ್ಸ್ ಆರ್ ರೈಟ್. ಸೊ 6ಕ್ಕೆ 6 ಸೇರಿಸಿದ್ರೆ 12 ಡ್ಯಾಶ್ ಡ್ಯಾಶ್ 56 ಕೆಳಗೆ ಬರುತ್ತೆ. 12 6 72 ಅಂತ ಟ್ರೈ ಮಾಡ್ತೀರಿ. ಕರೆಕ್ಟಾ? 126 126 6 ಏನು ಬರುತ್ತೆ ನೋಡ್ರಿ? 6 6 36 6 ದಶಕ 3 6 2 12 3 15 5 ದಶಕ 1 6 1 6 1 7 7 756 126 6 756 ಶೇಷ 0. ಓಕೆ, ವೋಲ್ಟೇಜ್ ಫ್ಲಕ್ಚುಯೇಷನ್ ಆದಾಗ ಆ ಥರ ಆಗ್ತದೆ, ಏನು ತೊಂದರೆ ಇಲ್ಲ. ನಿಮಗಿಂತ ದೊಡ್ಡ ದೇವ ಐತ್ರಿ. ಎಂಬತ್ತೆಂಟು ಬರುತ್ತಾ? ಹೇಗೆ ಮಾಡ್ತೇವೆ ನಿಸಾರ್? ಹೇಗೆ ಮಾಡ್ತೇವೆ ನಿಸಾರ್ ಹೇಳ್ತಾರೆ ತಡ್ರಿ, ನನಗೆ ಹೇಳ್ಕೊಡ್ತಾರೆ. ಜೋಡಿ ಮಾಡಿದ್ಮೇಲೆ ಏನು ಮಾಡ್ಬೇಕು ನಿಸಾರ್? ಮೊದಲು ಜೋಡಿ ಇಲ್ಲಿದೆ, ಅದನ್ನು ಭಾಗಿಸಬಹುದಾದಂತಹ ವರ್ಗ ಸಂಖ್ಯೆ ಯಾವುದಿದೆ? 8ರ ವರ್ಗ. 8 8 64 8 8 64 7ರಲ್ಲಿ 4 ಹೋದರೆ 3 7ರಲ್ಲಿ 6 ಹೋದರೆ 1. ಕರೆಕ್ಟಾ ನಿಸಾರ್? 8ಕ್ಕೆ 8 ಸೇರಿಸಿದ್ರೆ ಏನಾಗುತ್ತೆ ನಿಸಾರ್? 8ಕ್ಕೆ 8 ಸೇರಿಸಿದ್ರೆ ಏನಾಗುತ್ತಪ್ಪ? 16 ಡ್ಯಾಶ್ ಡ್ಯಾಶ್ 44 ಕೆಳ ಬರುತ್ತೆ. ಕರೆಕ್ಟಪ್ಪ? ಕರೆಕ್ಟಾ? 16 ಎಷ್ಟಲೇ ಅಂತ ಪ್ರಯತ್ನ ಮಾಡ್ತೀವಿ ಭಾಗಾಕಾರ ಮಾಡೋಕ್ಕೆ ಹೋದರೆ? 16 9 144 ಜಾಸ್ತಿ ಆಗುತ್ತೆ. 16 8 ಅಂತ ಪ್ರಯತ್ನ ಮಾಡ್ತೀರಾ? 16 8 ಅಂತ ಭಾಗಾಕಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ? ರೈಟ್. ಸೊ ಅಥವಾ 16 8 ಅಂದರೆ ಅರ್ಥ ಏನು? ಡ್ಯಾಶ್ ಇರೋ ಜಾಗದಲ್ಲಿ ಎರಡು ಕಡೆ ಏನು ಬರುತ್ತೆ? ಇಲ್ಲೂ 8 ಬರುತ್ತೆ, ಅಲ್ಲೂ 8 ಬರುತ್ತೆ. ಇದನ್ನ ಏನಂತ ಓದಬೇಕಾಗತ್ತೆ? 168 8 ಅಂತ ಓದಬೇಕಾಗುತ್ತೆ. 8 8 64 4 ದಶಕ 6 8 6 48 48ಕ್ಕೆ 6 ಸೇರಿಸಿದ್ರೆ 50 4ಕ್ಕೆ 4 ದಶಕ 5 8 1 8 5 13 1344. ಸೊ 168 8 1344. 1344ರಲ್ಲಿ 1344 ಕಳೆದ್ರೆ ಶೇಷ ಏನು ಬರುತ್ತೆ? ಶೇಷ 0 ಬರುತ್ತೆ. 88 ಸರಿಯಾದ ಉತ್ತರ. ಡನ್? ರೆಡಿ? ವೆರಿ ಗುಡ್. ಅಲ್ಲಮ್ಮ 8 ಹೆಂಗೆ ಬರೋಕ್ಕೆ ಸಾಧ್ಯ? 8ರವರೆಗೆ ಏನು ಬರ್ತದೆ ಕೊನೆಗೆ? ಕೊನೆಗೆ ಏನು ಬರ್ತದೆ? ಇಲ್ಲೇನಿದೆ? 8 ಬರೋಕ್ಕೆ ಸಾಧ್ಯನೇ ಇಲ್ಲ. ಬಂದರೆ ಏನು ಬರ್ಬೇಕು ಗೊತ್ತಾ? 6 ಇದ್ದರೆ 6 ಯಾವಾಗ ಬರುತ್ತೆ? 4ರ ವರ್ಗ 16 6 ಬರುತ್ತೆ ಕೊನೆಗೆ. 6ರ ವರ್ಗ 36 ಕೊನೆಗೇನು ಬರುತ್ತೆ? 6 ಬರುತ್ತೆ. ಇದರಲ್ಲಿ ಕೊನೆಗೆ ಏನು ಬರಬೇಕು? ಬಂದರೆ 6 ಬರಬೇಕು, ಅಲ್ಲ ಕೊನೆ ಬಂದರೆ 4 ಬರಬೇಕು, ಇಲ್ಲ 6 ಬರಬೇಕು. ಬಂದರೆ 4 ಬರಬೇಕು, ಇಲ್ಲ 6 ಬರಬೇಕು. ನೀನು 8 ಅಂತಿದ್ಯಪ್ಪ. 8 ಬರೋಕ್ಕೆ ಸಾಧ್ಯನೇ ಇಲ್ಲ. 8 ಬರೋದು ಸಾಧ್ಯವೇ ಇಲ್ಲ ಮಕ್ಕಳೇ. ನೋಡ್ರಿ ಏನಾಗ್ತದೆ ಇಲ್ಲಿ? 2 ಅಂಕೆ ಜೋಡಿ ಮಾಡ್ತಾಯಿದ್ದೇನೆ. 5 5 25 ಶೇಷ ಏನು ಬರುತ್ತೆ ಮಕ್ಕಳೇ? 9ರಲ್ಲಿ 4 2ರಲ್ಲಿ 0 5ಕ್ಕೆ 5 ಕೂಡಿಸ್ತೀರಿ 10 ಆಗುತ್ತೆ. ಡ್ಯಾಶ್ ಡ್ಯಾಶ್ 6 ಕೆಳ ಬರುತ್ತೆ. 10 ಎಷ್ಟಲೇ? 14 40 ಅಂತ ಪ್ರಯತ್ನ ಮಾಡ್ತೀರಾ? ಅಥವಾ 4 ಇಲ್ಲ ಹಾಕಿದ್ರೆ 4 ಇಲ್ಲ ಹಾಕ್ಬೇಕು, ಅಲ್ಲೂ ಸಹ ಹಾಕಬೇಕು. ಚೆಕ್ ಮಾಡ್ತೀರಾ? ಮಾಡಿರಿ. 104ಕ್ಕೆ 4 ಗುಣಿಸ್ರಿ. 4 4 16 4 1 4. ಹೌದಾ ಇಲ್ವಾ? ಗುಣಿಸ್ ನೋಡ್ರಿ ಬೇಕಾರೆ ಅದೇ ಬರುತ್ತೆ. 104 4 416 ಶೇಷ ಏನು ಬರುತ್ತೆ? 0 ಬರುತ್ತೆ. ಮಾಡಿದ್ದೀರಾ? ಈಸಿ ಇತ್ತು. ಹೌದು, ಈಸಿ ಇತ್ತು. ಸೊ 54 ಇದಕ್ಕೆ ಸರಿಯಾದ ಉತ್ತರ. 58 ಅಲ್ಲ. ಮುಂದಿನ ಪ್ರಶ್ನೆ 7396. 7396 ಮಕ್ಕಳೇ. ಜೋಡಿ ಜೋಡಿ. ಓಕೆ, ಟ್ರಿಕ್ಸ್ ಗೊತ್ತಾಗ್ತದವ್ರ?
ನೆಕ್ಸ್ಟ್ ಹೋಗೋಣ. ವರ್ಗಮೂಲ ಕಂಡುಹಿಡಿಯೋದಕ್ಕೂ ಟ್ರಿಕ್ಸ್ ಇದ್ದಾವೆ ವೇದಿಕ್ ಮ್ಯಾಥ್ಸಲ್ಲಿ. ಓ ಯಾ, ಡೆಫಿನೆಟ್ಲಿ. ಬಟ್ ಅದು ಎಕ್ಸಾಮಿಗೆ ತೊಂದರೆ ಕೊಡ್ತಾವೆ, ವಾಕ್ಯ ರೂಪದ ಪ್ರಶ್ನೆಗಳಿಗೆ ಭಾಳ ತೊಂದರೆ ಕೊಡ್ತಾವೆ. ಹಾಗಾಗಿ ಸಮಸ್ಯೆ ಆಗುತ್ತೆ. ಎನಿವೇಸ್, ಇಲ್ಲಿ ನೋಡಿ ಏನಾಗ್ತದೆ ಇದು. 8 8 64, ಶೇಷ 9. 8ಕ್ಕೆ 8 ಕೂಡಿಸ್ತೀವಿ 16 ಡ್ಯಾಶ್ ಡ್ಯಾಶ್ 96. 16 ಮಗ್ಗಿಂದ ಭಾಗಾಕಾರ ಮಾಡಿದ್ರೆ 16 6 96 ಕರೆಕ್ಟಾ? ಆದರೆ 16 ಪಕ್ಕ ಡ್ಯಾಶ್ ಇದೆ, ಅಲ್ಲೊಂದು ಡ್ಯಾಶ್ ಇದೆ ಮೇಲೆ, ಅಲ್ಲಿ 6 ಅಂತ ಬರ್ಕೊಂಡ್ರಿ, ಇಲ್ಲೂ 6 ಅಂತ ಬರ್ಕೊಬೇಕು. ಇದನ್ನು ಸಂಪೂರ್ಣವಾಗಿ ಏನಂತ ಓದ್ತೀವಿ? 166 6 ಅಂತ ನೋಡ್ತೀವಿ. 6 6 36 ಕಾರು ದಶಕ 3. 6 6 36 3 39 9 ದಶಕ 3. 6 1 6 ಪ್ಲಸ್ 3 9. 996 ಮಕ್ಕಳೇ, ಕರೆಕ್ಟಾ? 166 6 996. 996ರಲ್ಲಿ 996 ಕಳೆದ್ರೆ ಶೇಷ 0. ಚಟ 86. ಸರಿಯಾದ ಉತ್ತರ. ಗುಡ್ ಗುಡ್, ವೆರಿ ಗುಡ್, ವೆರಿ ಗುಡ್. ಈಗ ಶಟ್ ಅಂತಂದರೆ ಹಾಂ, ಮಿಸ್ ಮಿಸ್ ಜಸ್ಟ್ ಮಿಸ್. ಓಕೆ, ನಾನು ಮಿಸ್ ಅಲ್ಲಪ್ಪ, ನಾನು ಸರ್. ಹಾಂ, ನನ್ನನ್ನು ಮಿಸ್ ಮಾಡಬೇಡ್ರಿ. ಜೋಡಿ ಜೋಡಿ, ಗರ್ಲ್ಸ್ ಫಸ್ಟ್, ಗರ್ಲ್ಸ್ ಫಸ್ಟ್. 5ರ ವರ್ಗ 5 5 25. ಶೇಷ ಶೇಷ 11ರಲ್ಲಿ 5 ಆದರೆ 6, 2ರಲ್ಲಿ 2 ಆದರೆ 0. 36 ಕೆಳಗೆ ಬರುತ್ತೆ. 5ಕ್ಕೆ 5 ಕೂಡಿಸಿದ್ರೆ ಏನಾಗುತ್ತೆ? 10 ಆಗುತ್ತೆ. ಡ್ಯಾಶ್ ಡ್ಯಾಶ್ 10 ಎಷ್ಟಲೆ ಅಂತ ಪ್ರಯತ್ನ ಮಾಡ್ತೀರಾ? 10 6ಲೆ ಅಲ್ವಾ? 10ರಿಂದ ಭಾಗಾಕಾರ ಮಾಡ್ತಿದ್ದೀರ ಅಂದರೆ 10 6ಲೆ ಅಂತ ಅಂತೀರ. ಅಲ್ಲಿ 6 ತೊಗೊತಿದ್ದೀರ ಅಂದರೆ 10 ಪಕ್ಕನೂ ಡ್ಯಾಶ್ ಇದೆ, ಅಲ್ಲೂ ಡ್ಯಾಶ್ ಇದೆ, ಇಲ್ಲೂ 6 ತೊಗೊಬೇಕು, ಅಲ್ಲೂ 6 ತೊಗೊಬೇಕು. ನೋಡಿದ್ರೆ ಏನಾಗುತ್ತೆ? ಇದು 106 106 6 6 36 ಕಾರು ದಶಕ 3. 6 0ಗೆ 0 ಪ್ಲಸ್ 3 3. 6 1 6 636. ನಮಗೆ ಬರ್ತಾ ಇದೆ 106 6 636. ಶೇಷ ಏನು ಬರುತ್ತೆ ಮಕ್ಕಳೇ? ಶೇಷ 0 ಬರುತ್ತೆ. 56 ಸರಿಯಾದ ಉತ್ತರ. 56 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ಓಕೆ. 97 ಇಲ್ಲ 93? 97 93? 93. ವೆರಿ ಗುಡ್. ನೋಡಿ ಮಕ್ಕಳೇ, ಮೊದಲು ಸಂಖ್ಯೆನ ಬರಿತೀವಿ. ವರ್ಗಮೂಲದ ಛತ್ರಿ ಒಳಗಿರುವ ಸಂಖ್ಯೆನ ಬರೆದುಬಿಟ್ಟು ಅದಕ್ಕೆ 2 ಗುಂಪು ಮಾಡ್ತೀವಿ. ಈ ಛತ್ರಿ ಒಳಗಿರುವ ಸಂಖ್ಯೆಗಳನ್ನು ಬರೆದುಬಿಟ್ಟು ಅದನ್ನು 2 ಗುಂಪು ಮಾಡ್ತೀವಿ. ಗುಂಪು ಮಾಡಿಬಿಟ್ಟು ಯಾವ ವರ್ಗ ಸಂಖ್ಯೆಯಲ್ಲಿ ಹೋಗುತ್ತೆ? 9ರ ವರ್ಗ 9 81ರಲ್ಲಿ ಹೋಗುತ್ತಿದ್ದು ಮೊದಲ ಜೋಡಿ. ಶೇಷ 5 ಬರುತ್ತೆ. 9 9 ಸೇರಿಸಿದ್ರೆ 18 ಆಗುತ್ತೆ. ಡ್ಯಾಶ್ ಡ್ಯಾಶ್ 49 ಕೆಳಗೆ ಬರುತ್ತೆ. ಈಗ 18ರಿಂದ ನೀವು ಭಾಗಾಕಾರ ಮಾಡೋದಾದರೆ ಎಷ್ಟಲೇ ತೊಗೊತೀರಿ? 18 3 18 3 18 ಡ್ಯಾಶ್ ಇಂಟು ಡ್ಯಾಶ್ 3 ಅಂತ ತೊಗೊತೀರಿ. ಅಲ್ಲೂ 3 ಹಾಕ್ಬೇಕಾಗತ್ತೆ. ಏನಂತ ಓದಬೇಕಾಗತ್ತೆ ಅದನ್ನು? 183 3 3 9 3 8 24 4 ದಶಕ 2 3 1 3 2 5. 183 183 3 549. ಶೇಷ ಏನು ಬರುತ್ತೆ ಮಕ್ಕಳೇ? ಶೇಷ 0 ಬರುತ್ತೆ. ಸೊ ನಮಗೆ ಬೇಕಾದ ಉತ್ತರ 93 ಸರಿಯಾದ ಉತ್ತರ. ಮುಂದೆ ಹೋಗ್ಬೋದ್ರಾ ಮಕ್ಕಳೇ? ಫ್ಯಾಂಟ್ಯಾಸ್ಟಿಕ್. 5776. 5776. ಇದು ಭಾಳ ಸರಿ ಬಂದಿಲ್ವಾ? ಮತ್ತು ರಿಪೀಟ್ ಆದರೂ ಸಹ ಯಾಕೆ ಅಷ್ಟು ಕಷ್ಟಪಡ್ತೀರಾ?
ಸಾಧ್ಯನೇ ಇಲ್ಲ. ಕೊನೆಗೆ 5 ಬಂದಿಲ್ಲ. ನೀವು ವರ್ಗ ಸಂಖ್ಯೆಗಳನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸೇ ಇಲ್ಲ ನೀವು. 1ರ ವರ್ಗ, 2ರ ವರ್ಗ, 100 ಬಿಡ್ರಿ. 1 1 4 4 9 9 6 6 5. ನೋಡ್ತಿದ್ದೀರಾ ಸಂಬಂಧ ಇದಾವಲ್ಲ. ಬಿಡಿ ಸ್ಥಾನದಲ್ಲಿ 1 ಬರ್ಬೇಕಂದ್ರೆ ಅದು 1ರ ವರ್ಗ ಆಗಿರಬೇಕು, ಇಲ್ಲ 9ರ ವರ್ಗ ಆಗಿರಬೇಕು. ಅರ್ಥ ಆಯ್ತಾ? ಬಿಡಿ ಸ್ಥಾನದಲ್ಲಿ 4 ಬರ್ಬೇಕಂದ್ರೆ 2ರ ವರ್ಗ ಆಗಿರಬೇಕು, ಇಲ್ಲ 8ರ ವರ್ಗ ಆಗಿರಬೇಕು. ಬಿಡಿ ಸ್ಥಾನದಲ್ಲಿ 9 ಬರ್ಬೇಕಂದ್ರೆ 3ರ ವರ್ಗ, ಇಲ್ಲ 7ರ ವರ್ಗ. ಬಿಡಿ ಸ್ಥಾನದಲ್ಲಿ 6 ಬರಬೇಕು ಅಂದರೆ 4ರ ವರ್ಗ, ಇಲ್ಲ 6ರ ವರ್ಗ. ಬಿಡಿ ಸ್ಥಾನದಲ್ಲಿ 5 ಬರ್ಬೇಕಂದ್ರೆ 5ರ ವರ್ಗ. ಇದನ್ನು ಗಮನಿಸ್ಬೇಕು ನೀವು. ಇಲ್ಲಿ 6 ಬಂದಿದೆಯಪ್ಪ. 6 ಯಾವ್ಯಾವ 2 ವರ್ಗದಲ್ಲಿ ಬರ್ತವೆ? 4ರ ವರ್ಗದಲ್ಲಿ 16 ಬರುತ್ತೆ, ಬಿಡಿ ಸ್ಥಾನದಲ್ಲಿ 6 ಬರುತ್ತೆ. 6ರ ವರ್ಗದಲ್ಲಿ 36 ಬರುತ್ತೆ, ಬಿಡಿ ಸ್ಥಾನದಲ್ಲಿ 6 ಬರುತ್ತೆ. ಇದ್ದರೆ ಇದು 4 ಇರ್ಬೇಕು, ಇಲ್ಲಿಗೆ 4 ಬರ್ಬೇಕು, ಇಲ್ಲ 6 ಬರ್ಬೇಕು. ಕೊನೆಗೆ ಏನು ಬರ್ತಾಯಿದೆ? 44 ಇರ್ಬೋದು, 46 ಬರ್ಬೋದು. ಚೆಕ್ ಮಾಡೋಣ. 4 4 16, ಶೇಷ 5. 4ಕ್ಕೆ 4 ಕೂಡಿಸ್ತೀರಿ 8 ಆಗುತ್ತೆ. ಡ್ಯಾಶ್ ಡ್ಯಾಶ್ 16 ಕೆಳಗೆ ಬರುತ್ತೆ. 8 8 ಅಲ್ಲ 8 6 48. 8ರಿಂದ ಭಾಗಾಕಾರ ಮಾಡಿದ್ರೆ 8 6 ಬರುತ್ತೆ, ಹೌದಾ? ಡ್ಯಾಶ್ ಇಂಟು ಡ್ಯಾಶ್ ನೋಡಿರಿ 6 ಹಾಕ್ಬೇಕಾಗುತ್ತೆ. 6 6 36 ಕಾರ್ ದಶಕ 3. 6 8 48 3 51. ಕರೆಕ್ಟ್ ಆಯ್ತಲ್ವಾ? 86 6. ಸೊ ಚಂದನ್ 86 6 516. ಶೇಷ ಹೆಂಗೆ ಬರುತ್ತೆ? 44 ಅಲ್ಲ, ಅದು 46. 45 ತಪ್ಪಾಗುತ್ತೆ. 5 ಬರ್ಬೇಕಂದ್ರೆ ಇಲ್ಲಿ 5 ಇರ್ಬೇಕಾ? 45 ಬರ್ಬೇಕಂದ್ರೆ ಇಲ್ಲಿ 5 ಇರ್ಬೇಕು ರೀ. 5 ಇಲ್ಲ ಅಲ್ರಿ, ಮತ್ತು ಹೆಂಗೆ ಮಾಡ್ತೀರಿ? ಅರವತ್ತೇಳು ರೀ, ಇಲ್ಲ 63. ವೆರಿ ಗುಡ್ ಬಾಯ್ಸ್. 2 ಭಾಗ ಜೋಡಿ ಮಾಡ್ತೀವಿ. 6 6 36, ಶೇಷ 3. 6 6 ಕೂಡಿಸ್ತೀವಿ 12 ಆಗುತ್ತೆ. ಡ್ಯಾಶ್ ಡ್ಯಾಶ್ 69 ಕೆಳಗೆ ಬರುತ್ತೆ. 69 ಕೆಳಗೆ ಬರುತ್ತೆ. 12ರಿಂದ ನೀವು ಭಾಗಾಕಾರ ಮಾಡೋದಾದರೆ 12 ಎಷ್ಟು ಅಂತ ತೊಗೊತೀರಿ ಮಕ್ಕಳೇ? 12 3 36, ಅಥವಾ 12 ಪಕ್ಕ ಡ್ಯಾಶ್, ಅಲ್ಲೊಂದು ಡ್ಯಾಶ್. ನೀವು 3 ಅಂತ ತೊಗೊಂಡ್ರೆ ಇಲ್ಲೂ 3 ಹಾಕ್ಬೇಕಾಗುತ್ತೆ. ಓದೋದನ್ನು ಯಾವ ರೀತಿ ಓದ್ತೀವಿ? 123 3 3 3 9 3 2 6 3 1 3. ಟಡಾ 123 3 369. ಶೇಷ ಏನಾಗುತ್ತೆ ಮಕ್ಕಳೇ? ಶೇಷ 0 ಆಗುತ್ತೆ. ಹಾಂ, ಸಾಕಾಯ್ತಾ? ಓಕೆ ಓಕೆ ಓಕೆ. ಅಲ್ಲ, ಇದಕ್ಕೆ ವರ್ಗಮೂಲ ಏನು ಬಂತು ಮಕ್ಕಳೇ? 63. 63 ನಮಗೆ ಬೇಕಾದ ವರ್ಗಮೂಲ. ಆಯ್ತಾ? ಓಹೋ ಹೋ 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 ಹೋ. ನಿದ್ದೆ ಮಾಡ್ತೀರ್ರಿ? 8649 ಭಾಗಾಕಾರ ವಿಧಾನದಲ್ಲಿ ವರ್ಗಮೂಲ ಕಂಡುಹಿಡಿಬೇಕು. ಎರಡೆರಡು ಜೋಡಿ ಮಾಡೋಣ ಮಕ್ಕಳೇ. ನವೋದಯದಲ್ಲಿ ನೇರ ಈ ಥರ ಪ್ರಶ್ನೆಗಳು ಬರೋದಿಲ್ಲ. ನೇರ ಪ್ರಶ್ನೆ ಈ ರೀತಿ ಬರೋದಿಲ್ಲ. ವಾಕ್ಯ ರೂಪದಲ್ಲಿ ಪ್ರಶ್ನೆಗಳು ಬರ್ತವೆ, ಆಯಿತಾ? ಈ ರೀತಿ ಒಂದೂ ಲೆಕ್ಕ ಬರೋದಿಲ್ಲ ನಿಮಗೆ. ಒಂದೂ ಲೆಕ್ಕಗಳು ಈ ರೀತಿ ನೇರ ಲೆಕ್ಕ ಬರೋದಿಲ್ಲ. ನಾವು ಇದುವರೆಗೂ ಮಾಡಿರೋದು ಬರೀ ಅಭ್ಯಾಸ ಅಷ್ಟೇ. ವರ್ಗಮೂಲನ ಹೇಗೆ ಕಂಡುಹಿಡಿಯಬೇಕು ಅಂತ ವಾಕ್ಯ ರೂಪದಲ್ಲಿ ಬರ್ತವೆ. ಅವು ನೋಡ್ತೀರಿ, ಅವಾಗ ಗೊತ್ತಾಗುತ್ತೆ ನಿಮಗೆ. ಏನು ರೀ? ಏನಂದ್ರಿ? ಅದಕ್ಕೆ ಕನ್ನಡದಾಗ ಏನಂದ್ರಿ? ಬಿರಿ ಇರ್ತದೆ ರೀ. ಓಣ್ರಿ
ಉತ್ತರ ಕನ್ನಡದ ಮಕ್ಕಳ ಭಾಷೆ ಹಂಗದು. ಟಫ್ ಇರುತ್ತೆ, ಬಿಗಿ ಇರುತ್ತೆ, ಟಫ್ ಇರುತ್ತೆ, ಬಿರಿ ಇರುತ್ತೆ, ಬಿರಿ ಇರುತ್ತೆ. ಓಕೆ, ಹೊಸ ಪದ ನನಗೆ ಗೊತ್ತಿಲ್ಲ ಅದು ಬಿರಿ ಪದ. ಎರಡೆರಡು ಜೋಡಿ ಮಾಡಿದ್ವಿ. ಯಾವ ವರ್ಗ? 9ರ ವರ್ಗ. ವೆರಿ ಗುಡ್. 9 81 ಶೇಷ 5. 9ಕ್ಕೆ 9 ಸೇರಿಸಿದ್ರೆ ಹಾಂ 18 ಡ್ಯಾಶ್ ಡ್ಯಾಶ್ 49 ಕೆಳಗೆ ಬರುತ್ತೆ ಮಕ್ಕಳೇ. 18 ಎಷ್ಟಲೇ ಮಕ್ಕಳೇ? 18 ಮೂರಲೆ ಅಂತ ಪ್ರಯತ್ನ ಮಾಡ್ತೀರಿ. ಒಂದು ವೇಳೆ ನೀವು 549 18ರಿಂದ ಭಾಗಾಕಾರ ಮಾಡೋ ಪ್ರಯತ್ನ ಮಾಡಿದ್ರೆ ಷರತ್ತು 18 ಮೂರಲೆ ಅಂತ ಪ್ರಯತ್ನ ಮಾಡ್ತೀಯ. 18 ಮೂರಲೆ 54 ಅಂತ ಹೋಗುತ್ತೆ. ಆದರೆ ಷರತ್ತು ಇಲ್ಲಿ 18 ಪಕ್ಕ ಒಂದು ಡ್ಯಾಶ್ ಇದೆ, ಅಲ್ಲೂ ಒಂದು ಡ್ಯಾಶ್ ಇದೆ. ನೀನು 18 ಮೂರಲೆ ಅಂತ ಪ್ರಯತ್ನ ಮಾಡೋಕೆ ಹೋದರೆ ಇಲ್ಲೂ ಸಹ 3 ಹಾಕಬೇಕಾಗುತ್ತೆ. ಅದನ್ನು ಒಟ್ಟಾರೆ ನಾವೇನಂತ ಓದ್ತೀವಿ? 183 ಮೂರಲೆ ಅಂತ ಓದ್ತೀವಿ. 3 3 9 3 8 24 4 ದಶಕ 2 3 1 3 2 5 549 ಬರುತ್ತೆ. ಸೊ 183 ಮೂರಲೆ 549 ಶೇಷ 0 ಬರುತ್ತೆ. ರೆಡಿ? ಲಾಸ್ಟ್ ಇನ್ನೊಂದಿದೆ. ರೆಡಿ ಇದ್ದೀರಾ? ಫೈನಲ್ 1 2 3 4 5 ಇವತ್ತು ಬಾಯ್ಸ್ ಭಾಳ ಲೆಕ್ಕ ಹೇಳಿದ್ದಾರೆ. ನಾನು ಕಂಡ ಮಟ್ಟಿಗೆ ಬಾಯ್ಸಿನ ಭಾಳ ಇದೆ. ಓಕೆ, ಎನಿವೇಸ್ ಕೇಳಿ ಆಯಿತು. ಗರ್ಲ್ಸು ಅಷ್ಟೇ ಚೆನ್ನಾಗಿ ಮಾಡಿದ್ದೀರಿ. ಸ್ವಲ್ಪ ಇನ್ನೂ ಸ್ಪೀಡ್ ಪಿಕಪ್ ಆಗಿಲ್ಲ, ಯಾರಿಗಿನ್ನೂ ಸ್ಪೀಡ್ ಬರ್ತಾ ಇಲ್ಲ. ನಿಮಗೆ ವರ್ಕ್ಶೀಟ್ ಕೊಡ್ತೀವಿ. ವರ್ಕ್ಶೀಟಲ್ಲಿ ಸಾಕಷ್ಟು ಲೆಕ್ಕಗಳಿದ್ದಾವೆ. ಆನ್ಲೈನಲ್ಲಿರೋ ಮಕ್ಕಳಿಗೂ ಸಹ ವಾಟ್ಸಪ್ ಮೂಲಕ ವರ್ಕ್ಶೀಟ್ನ ಕಳಿಸ್ಕೊಡಲಾಗಿರುತ್ತೆ. ಆ ವರ್ಕ್ಶೀಟ್ನಲ್ಲಿರುವ ಲೆಕ್ಕಗಳನ್ನು ದಯಮಾಡಿ ತಪ್ಪದೆ ಮಾಡಿ. ಭಾಳಷ್ಟು ನಿಮಗೆ ಅಭ್ಯಾಸ ಆಗುತ್ತೆ. ಅವಿಭಾಜ್ಯ ಅಪವರ್ತನೀಕರಣ ಮೂಲಕ ಮಾಡುವ ಲೆಕ್ಕಗಳನ್ನೇ ಬೇರೆ ಕೊಟ್ಟಿರ್ತೀವಿ. ಭಾಗಾಕಾರದ ಪದ್ಧತಿಯಲ್ಲಿ ವರ್ಗಮೂಲವನ್ನು ಕಂಡುಹಿಡಿಯುವ ಲೆಕ್ಕಗಳನ್ನು ಬೇರೆ ಕೊಟ್ಟಿರ್ತೀವಿ. ಅವುಗಳ ಒಂದು ಪದ್ಧತಿಯಲ್ಲೇ ಮೆಥಡಲ್ಲೇ ಮಾಡಬೇಕು ಅಂತ ಕೇಳ್ತಿದ್ದೀನಿ. ಅಷ್ಟು ಮಾಡಿದ್ರೆ ನಿಮಗೆ ಸಾಕಷ್ಟು ಅಭ್ಯಾಸ ಆಗಿರುತ್ತೆ. ಒಂದು ಹೇಳಿದ ಪ್ರಕಾರ ಮಕ್ಕಳೇ, ನಾನೊಂದು ಮಾತು ಹೇಳಿದೆ, ನಿಮಗೆ ಈ ರೀತಿ ಲೆಕ್ಕಗಳು ನವೋದಯದಲ್ಲಿ ಕೇಳೋದಿಲ್ಲ. ನವೋದಯದಲ್ಲಿ ಇದರ ಮೇಲಿರುವ ಒಂದು ಹಂತ ಹೋಗ್ತಾರೆ ಅವರು. ಆ ಥರದ ಲೆಕ್ಕಗಳನ್ನ ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆನಪಿಡಿ, ಇದು ಈಸಿ ಪೀಸಿ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.